ಎಸ್. ಹಾಯ್, ಹೆಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಕ್ಲಾಸ್. ನಮಸ್ತೆ, ಗುಡ್ ಈವ್ನಿಂಗ್. ಹಾಯ್, ನಮಸ್ತೆ. ಎಸ್, ನಮಸ್ತೆ ರೂಪಾ. ಓಕೆ, ಶುಭ, ದಿವ್ಯಾ, ಶ್ರೀಲಕ್ಷ್ಮಿ, ಗೌರಿ, ನಾಗವೇಣಿ, ಎಲ್ಲಾ ತರದ ದೇವತೆಗಳು ನಮ್ ಕ್ಲಾಸ್ ಅಲ್ಲಿ ಇದಾರ್ರಿ. ಲಕ್ಷ್ಮಿ, ಹಾ, ಇವ್ರಿದಾರೆ, ನಾಗವೇಣಿ ಅವ್ರಿದಾರೆ, ಶ್ರೀಲಕ್ಷ್ಮಿ ಅವ್ರಿದಾರೆ. ಓಕೆ, ಹೌದಾ? ಇನ್ನು ಕ್ಲಾಸೇ ಶುರು ಆಗಿಲ್ಲ ಇವತ್ತಿಂದು. ಆಲ್ರೆಡಿ ಕ್ಲಾಸ್ ಸೂಪರಾ? ಹೌದಾ? ಓಕೆ, ಫಸ್ಟ್ ಲೈವ್ ಕ್ಲಾಸಾ? ಶಾರದಾ ಅವರು, ಶಾರದಿ ಕೂಡ ಇದ್ದಾರೆ, ಸರಸ್ವತಿ ಅವರು ಕೂಡ ಇದ್ದಾರೆ ಕ್ಲಾಸ್ ಅಲ್ಲಿ. ಹೌದಾ? ಹ. ಎಲ್ಲಾ ದೇವಾನು ದೇವತೆಗಳ ಆಶೀರ್ವಾದ ನಮ್ಮ ಕ್ಲಾಸ್ ಮೇಲೆ ಇದ್ದ ಮೇಲೆ ನಮ್ಮ ಕ್ಲಾಸ್ ಸೂಪರ್ ಆಗ್ಲೇಬೇಕು. ಹೌದಲ್ವಾ? ಎಸ್. ಹಾ, ಜಾಯ್ನ್ ಆಗ್ತಾ ಇದ್ರಿ, ಜಾಯ್ನ್ ಆಗ್ರಿ. ನಾನು ಅಲ್ಲಿವರೆಗೂ ಏನ್ ಮಾಡ್ತೀನಿ, ಕ್ವಶನ್ಸ್ ಅನ್ನ ಓಪನ್ ಮಾಡ್ತೀನಿ. ಹೌದೌದು. ಹೌದಾ? ಥ್ಯಾಂಕ್ ಯು ಪೂಜಾ, ಥ್ಯಾಂಕ್ ಯು ಸೋ ಮಚ್. ಕಂಟಿನ್ಯೂ ಕ್ಲಾಸ್ ತಗೊಂತೀವಲ್ಲ, ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕಣ್ಣು ಸ್ವಲ್ಪ ಉರಿ. ಅದಕ್ಕೆ ಬೇಡ, ಸುಮ್ನೆ ಹಾಕೊಂಡ್ಬಿಡೋಣ. ಮತ್ತೆ ನನಗೇನಾದ್ರೂ ಆದ್ರೆ ಕ್ಲಾಸ್ ಮಿಸ್ ಮಾಡ್ಬೇಕಾಗತ್ತೆ. ಹೌದಲ್ಲ? ವೈ ಇಟ್ ಈಸ್ ಲೋಡಿಂಗ್. ಲಾಸ್ಟ್ ಕ್ಲಾಸ್ ಸೂಪರ್ ಆಗಿತ್ತಾ? ಓಕೆ. ಅರ್ಲಿಯರ್ ಯು ಯೂಸ್ ಟು ಹೇಟ್ ದಿಸ್ ಸಬ್ಜೆಕ್ಟ್. ಯಾಕೆ ಲೋಡಿಂಗ್ ಆಗ್ತಾ ಇದೆ ಇದು? ಹಾ, ಬಂತು ಬಂತು. ಅಡ್ಡಿಲ್ಲ, ಬಂತು. ಇವತ್ತಿನ ಕ್ಲಾಸ್ ಬಂದು ಅದಕ್ಕಿಂತ ಸೂಪರ್ ಆಗತ್ರಿ. ಇವತ್ತಿನ ಕ್ಲಾಸ್ ಬಂದು ಅದಕ್ಕಿಂತ ಸೂಪರ್ ಆಗತ್ತೆ. ವೈ? ಬಿಕಾಸ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲಿ ಲಾಸ್ಟ್ ಟೈಪ್ ಆಫ್ ಕ್ವಶನ್ಸ್ ಇವತ್ತು ನಾನ್ ತಗೊಂಡ್ ಬಂದಿರೋದು. ಹೌದಾ? ಮಜವಾಗಿರುತ್ತೆ ಇವತ್ತು ಸಾಲ್ವ್ ಮಾಡೋದಕ್ಕೆ, ಬಹಳ ಮಜವಾಗಿರುತ್ತೆ. ನಂದ ಅವ್ರೆ, ಅದು ಸೆಂಟ್ರಲ್ ಟಿಇಟಿ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಸೆಂಟ್ರಲ್ ಟಿಇಟಿ ಎಕ್ಸಾಮಿಗೆ ಲ್ಯಾಂಗ್ವೇಜ್ ಟು ಇಂಗ್ಲಿಷ್ ತಗೊಂಡಿರ್ತಾರಲ್ಲ, ಅವ್ರಗಳಿಗೆ ಮಾಡುವಂತ ಕ್ಲಾಸ್. ಓಕೆ, ನಿನ್ನೆ ಇಲ್ಲಿವರೆಗೂ ಮಾಡಿದ್ರಿ ಅನ್ಕೊಂತೀನಿ. ಹೌದಾ? ನಿನ್ನೆ ಈ ಕ್ವಶನ್ ಆಗಿತ್ತಲ್ಲ, 147 ಇಲ್ಲಿವರೆಗೂ ಆಗಿತ್ತು ನಿನ್ನೆ ಕ್ಲಾಸ್ ಅಲ್ಲಿ. ಹಾ, ನಾನ್ ಚೆನ್ನಾಗಿದ್ರೆ ಕ್ಲಾಸ್ ಚೆನ್ನಾಗಾಗತ್ತೆ. ಎಸ್, ಎಕ್ಸಾಕ್ಟ್ಲಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದೀರಿ. ವೆರಿ ಗುಡ್. ಹಾ, 35 ವರೆಗೂ ಆಗಿದೆ. ಹಾ, ಸೊ ಬಿಟಾಕಿ, ಮೆಸೇಜಸ್ ಎಲ್ಲ ಬಂದ್ ಮಾಡಿ ನೀಟಾಗಿ ನೆಕ್ಸ್ಟ್ ಕ್ವಶನ್ ಇಂದ ಇವತ್ತು ಏನ್ ಮಾಡನ್ರಿ, ಟೋಟಲ್ 50 ಕ್ವಶನ್ ಸಾಲ್ವ್ ಮಾಡ್ಬೇಕು ಅನ್ಕೊಂಡಿದೀನಿ. ಸ್ಟಿಲ್ ನೋಡಿ 35 ವರೆಗೂ ಇದೀವಿ. 50 ಕ್ವಶನ್ ವರೆಗೂ ಇವತ್ತು ಸಾಲ್ವ್ ಆಗ್ಲೇಬೇಕು ಅಟ್ ಎನಿ ಕಾಸ್ಟ್. ಸೊ ನೆಕ್ಸ್ಟ್ ಕ್ವಶನ್ ಬಂದಾಗಿದೆ, ಬೇಗ ಬೇಗ ಸಾಲ್ವ್ ಮಾಡಿ. ಡೌಟ್ ಇದೆಯಾ ಶಾಂತ? ಶಾಂತಕ್ಕ, ಶಾಂತಕ್ಕ, ನಿನ್ ಯಾವಾಗ ಡೌಟ್ ಇರಲ್ಲ ಹೇಳಿ. ಏನ್ ಡೌಟ್ ಬಂತ ಹೇಳಿ. ಕ್ಲಾಸ್ ಇನ್ನು ಶುರು ಆಗಿಲ್ಲ, ಡೌಟ್ ಯಾವಾಗ ಬಂತು? ಇದು ಕೂಡ ಆಗಿದ್ಯಾ? ಈ ಕ್ವಶನ್ ಕೂಡ ಆಗಿದೇನ್ರಿ? ನೋಡ್ರಿ, ಒಂದು ವೇಳೆ ಭೂಮಿಯನ್ನು ಆಕಾಶ ಎಂದು, ಆಕಾಶವನ್ನು ನೀರು ಎಂದು, ನೀರನ್ನ ಬೆಳಕು, ಬೆಳಕನ್ನ ಗಾಳಿ, ಗಾಳಿಯನ್ನ ಮತ್ತೆ ಆಕಾಶ ಎಂದು ಕರೆದರೆ ಬಾಯಾರಿಕೆಯಾದಾಗ ನಾವು ಏನನ್ನ ಸೇವಿಸುತ್ತೇವೆ ಅಂತ ಕೇಳಿದರೆ. ಆಗಿಲ್ಲ, ಹೌದಲ್ಲ? ಹಾಗಿದ್ರೆ ಆನ್ಸರ್ ಮಾಡಿ. ಹಾ, ಯಾವ್ದಾಗತ್ರಿ? ಚೆಕ್ ಮಾಡಿ, ಯಾವ್ದಾಗತ್ತೆ? ಹಾ, ಆಪ್ಷನ್ ಎ. ನಿಮಗ್ ಮೆಸೇಜ್ ಬರಲ್ರಿ. ಮೆಸೇಜ್ ನಿಮಗ್ ಕಾಣದಂಗೆ ನಾನು ಇಟ್ಕೊಂಡಿದ್ದೀನಿ, ಆಯ್ತಾ? ಹಾ, ಆಪ್ಷನ್ ಸಿ, ಆಪ್ಷನ್ ಡಿ. ಓಕೆ, ವೆರೈಟೀಸ್ ಆಫ್ ಆನ್ಸರ್ ಬರ್ತಾ ಇದಾವೆ. ಇಲ್ಲೇನು ಅಂತ ನೋಡಿ. ಒಂದು ವೇಳೆ ಭೂಮಿಯನ್ನ ಏನಂತ ಕರೆದಿದ್ದಾರೆ? ಆಕಾಶ ಅಂತ ಕರೆದಿದ್ದಾರೆ. ಹೌದಾ? ಆಕಾಶವನ್ನ ನೀರು ಅಂತ ಕರೆದಿದ್ದಾರೆ. ನೀರನ್ನ ಬೆಳಕು ಅಂತ ಕರೆದಿದ್ದಾರೆ. ಬೆಳಕನ್ನ ಗಾಳಿ ಅಂತ ಕರೆದಿದ್ದಾರೆ. ಗಾಳಿಯನ್ನ ಆಕಾಶ ಅಂತ ಕರೆದಿದ್ದಾರೆ ಮತ್ತೆ. ಹೌದಾ? ಹಾಗಿದ್ರೆ ಕ್ವಶನ್ ಏನಿದೆ? ನಮಗ್ ಬಾಯಾರಿಕೆ ಆದಾಗ ನಾವು ಏನನ್ನ ಸೇವಿಸುತ್ತೇವೆ ಅಂತ ಕೇಳಿದರೆ, ಬಾಯಾರಿಕೆ ಆದಾಗ ನಾವು ಸೇವಿಸೋದು ನೀರನ್ನೇ ಹೊರತು ಗಾಳಿಯನ್ನಲ್ಲ. ಹೌದಾ? ನೀರು ಅಂತ ಹೇಳ್ತೀವಿ. ಹಾಗಿದ್ರೆ ನೀರನ್ನ ಏನಂತ ಕರಿತಿದ್ದಾರೆ ಇಲ್ಲಿ? ಬೆಳಕು ಅಂತ ಕರೀತಾರೆ. ಇಲ್ಲಿಗೆ ಸ್ಟಾಪ್ ಆಗ್ಬೇಕಿದು. ಮತ್ತೆ ಬೆಳಕನ್ನ ಗಾಳಿ ಅಂತ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಂಗಿಲ್ಲ ಅಂತ ನಿನ್ನೆ ಕ್ಲಾಸ್ ಅಲ್ಲೇ ಕ್ಲಾರಿಟಿ ಕೊಟ್ಟಿದ್ದೀನಿ ನಾನು. ಹಾಗಿದ್ರೆ ನಾವು ಸೇವನೆ ಮಾಡುವಂತದ್ದು ಯಾವ್ದನ್ರಿ? ನೀರನ್ನ. ಹೌದಾ? ನಾವು ಸೇವನೆ ಮಾಡುವಂತದ್ದು ನೀರನ್ನ. ಹಾಗಾಗಿ ಎಸ್, ಹಾಗಾಗಿ ನೀರನ್ನ ಇಲ್ಲಿ ಬೆಳಕು ಅಂತ ತೋರಿಸಿರೋದಕ್ಕೆ ಆನ್ಸರ್ ಏನಾಗತ್ರಿ? ಆಪ್ಷನ್ ಎ ಆಗತ್ತೆ, ಬೆಳಕು. ಹೌದಾ? ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್. ಇದು ಯಾರಿಗ ಅರ್ಥ ಆಗಿಲ್ಲ ರೀ? ಇದು ಯಾರಿಗ ಅರ್ಥ ಆಗಿಲ್ಲ?
ಶಿವು ಅವ್ರೆ, ಆ 38 ಸೆಕೆಂಡ್ ಬಂದಿರೋ ವಿಡಿಯೋ ಇದೆಯಲ್ಲ, ದಟ್ ಈಸ್ ನಾಟ್ ಕ್ಲಾಸ್, ಬೇರೆ ಕ್ಲಾಸ್ ಇದೆ, ಇನ್ನೊಂದು ರೆಕಾರ್ಡ್ ಕ್ಲಾಸ್ ಆಗಿದೆ, ಚೆಕ್ ಮಾಡಿ. ಅದೇನಾಗಿದೆ, ಬೈ ಮಿಸ್ ಆಗಿ 30th ಡೇಟಿಗೆ ಅದು ಓಪನ್ ಆಗಿತ್ತು, ಸೊ ಹಂಗಾಗಿ ಅದಲ್ಲ. ಅರ್ಥ ಆಗ್ತಿದ್ಯಾ? ಆ ಕ್ಲಾಸ್ ಅಲ್ಲ, ಇನ್ನೊಂದು ಕ್ಲಾಸ್ ಇದೆ, ಚೆಕ್ ಮಾಡಿ, ರೆಕಾರ್ಡೆಡ್ ಕ್ಲಾಸ್ ಬರುತ್ತೆ, ನಿನ್ನೆ ಕ್ಲಾಸ್ ಅದ್ರಲ್ಲಿ ಸಿಗುತ್ತೆ ನಿಮಗೆ. ಓಕೆನಾ? ಎಸ್. ಇಲ್ಲಿ ನೋಡಿ, ರಿಪೀಟ್ ಮಾಡೋದಕ್ಕೆ ಈ ಕ್ವಶನ್ ಇಂಥದ್ದು 4ನೇ ಕ್ವಶನ್ ನಾನು ತಗೊಂತಿರೋದು. ಹೌದಾ? ಏನಿದೆ ನೋಡಿ, ಒಂದು ವೇಳೆ ಭೂಮಿಯನ್ನ, ಯಾವ್ದನ್ರಿ? ಭೂಮಿಯನ್ನ ಏನಂತ ಕೊಟ್ಟಿದ್ದಾರೆ? ಭೂಮಿಯನ್ನ ಆಕಾಶ ಅಂತ ಕರೆದಿದ್ದಾರೆ. ಅದೇ ರೀತಿ ಆಕಾಶವನ್ನ ನೀರು ಅಂತ ಕರೆದಿದ್ದಾರೆ. ಆಕಾಶವನ್ನ ಏನಂತ ಕರೆದಿದ್ದಾರೆ? ನೀರು ಅಂತ ಕರೆದಿದ್ದಾರೆ. ನೀರನ್ನ ಬೆಳಕು ಅಂತ ಕರೆದಿದ್ದಾರೆ. ನೀರನ್ನ ಬೆಳಕು ಅಂತ ಕರೀತಾರೆ. ಬೆಳಕನ್ನ ಏನಂತ ಕರೆದಿದ್ದಾರೆ? ಗಾಳಿ ಅಂತ ಕರೆದಿದ್ದಾರೆ. ಇನ್ನು ಗಾಳಿಯನ್ನ ಮತ್ತೆ ಏನ್ ಮಾಡಿದಾರೆ? ಆಕಾಶ ಅಂತ ಏನ್ ಮಾಡಿದಾರೆ? ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ರೆ ಕ್ವಶನ್ ಏನ್ ಕೇಳಿದ್ದಾರೆ ನೋಡಿ, ನಮಗ್ ಬಾಯಾರಿಕೆ ಆದಾಗ ನಾವು ಏನನ್ನು ಸೇವಿಸುತ್ತೇವೆ ಅಂತ ಕೇಳಿದರೆ, ಬಾಯಾರಿಕೆ ಆದಾಗ ನಾವು ಕುಡಿಯೋದು ಏನನ್ರಿ? ನೀರನ್ನೇ ತಾನೇ ಕುಡಿಯೋದು, ಹೌದಾ? ನೀರನ್ನ ಕುಡಿತೀವಿ. ಹಾಗಾದ್ರೆ ನೀರ್ ಎಲ್ಲಿದೆ? ಇಲ್ಲಿದೆ. ನೀರನ್ನ ಏನಂತ ಕರೆದಿದ್ದಾರೆ? ಬೆಳಕು ಅಂತ ಕರೆದಿದ್ದಾರೆ. ಹಾಗಾದ್ರೆ ಆನ್ಸರ್ ಏನೈತ್ರಿ? ಬೆಳಕು. ಹ ನಾವು ಬಾಯಾರಿಕೆ ಆದಾಗ ಬೆಳಕನ್ನು ಸೇವಿಸುತ್ತೇವೆ ಅಂತ ಆನ್ಸರ್ ಆಗತ್ತೆ. ಯಾಕಂದ್ರೆ ನಾವು ನೀರ್ ಸೇವಿಸ್ತೀವ್ರಿ, ನೀರನ್ನ ಬೆಳಕು ಅಂತ ಅವರು ಡಾಟಾ ಕೊಟ್ಟಿರೋದ್ರಿಂದ ಇಲ್ಲಿ ಆನ್ಸರ್ ಬೆಳಕು ಆಗುತ್ತೆ. ಓಕೆನಾ? ಎಸ್. ಮೆಂಟಲ್ ಎಬಿಲಿಟಿ ಕ್ಲಾಸ್ ನಡೀತಾ ಇದೆ. ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್ ಕ್ಲಾಸ್ ಓನ್ಲಿ. ಈ ಇಂಗ್ಲಿಷ್ ಕ್ಲಾಸ್ ಬಗ್ಗೆ ನಾನು ಕೊನೆಗೆ ಕ್ಲಾಸ್ ಮುಗಿಯುವಾಗ ಹೇಳ್ತೀನಿ, ಆಯ್ತಾ ಲಕ್ಷ್ಮಿ ಅವರೇ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗಣ್ರಿ. ನೋಡ್ರಿ ಏನಿದೆ ನೆಕ್ಸ್ಟ್ ಕ್ವಶನ್, ಬೇಗ ಬೇಗ ಸಾಲ್ವ್ ಮಾಡ್ರಿ ಸ್ವಲ್ಪ. ಹಾ, ಸೇಮ್ ಇದೇ ಟೈಪ್ ಕ್ವಶನ್ ಇದೆ ನೋಡಿ. ನಮಸ್ತೆ ವೀರಮ್ಮ, ಲೇಟ್ ಆಗಿ ಬಂದ್ರಿ, ಇರ್ಲಿ ಬನ್ನಿ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಸೇಮ್ ಇದೆ. ನಡೆಯುವ ಪ್ರಾಣಿಗಳಿಗೆ ಈಜುಗಾರ ಎಂದು, ತೆವಳುವ ಪ್ರಾಣಿಗಳಿಗೆ ಹಾರಾಟಗಾರ, ಜಲವಾಸಿಗಳಿಗೆ ಹಾವು, ಆಕಾಶದಲ್ಲಿ ಹಾರಾಡುವ ಜೀವಿಗಳಿಗೆ ಬೇಟೆಗಾರರೆಂದು ಹೆಸರಿಸಿದರೆ ಹಲ್ಲಿಯನ್ನ ಯಾವ ಗುಂಪಿಗೆ ಸೇರಿಸುವಿರಿ ಅಂತ ಕೇಳ್ತಾ ಇದ್ದಾರೆ. ಗುಡ್ ಈವ್ನಿಂಗ್ ರೋಷನ್, ವೆಲ್ಕಮ್. ಹಾ ನೋಡಿ, ಏನ್ ಕೇಳ್ತಾ ಇದಾರೆ ಇಲ್ಲ ಅವರು? ನಡೆಯುವ ಪ್ರಾಣಿಗಳು ಎಲ್ಲಿದಿರಿ? ಹಾ, ನಡೆಯುವ ಪ್ರಾಣಿಗಳು. ಎಸ್, ನಡೆಯುವ ಪ್ರಾಣಿಗಳಿಗೆ ಏನಂತ ಹೇಳಿದಾರೆ? ಈಜುಗಾರ ಅಂತ ಹೇಳ್ತಾ ಇದ್ದಾರೆ. ತೆವಳುವ ಪ್ರಾಣಿಗಳಿಗೆ ಹಾರಾಟಗಾರ ಅಂತ ಒಂದು ಕೋಡನ್ನ ಕೊಟ್ಟಿದ್ದಾರೆ. ಜಲವಾಸಿಗಳಿಗೆ ಹಾವು ಅಂತ ಕೋಡನ್ನ ಕೊಡ್ತಾ ಇದ್ದಾರೆ. ಆಕಾಶದಲ್ಲಿ ಹಾರಾಡೋ ಜೀವಿಗಳಿಗೆ ಬೇಟೆಗಾರ ಅಂತ ಕೋಡನ್ನ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಹಲ್ಲಿಯನ್ನ ಎಂತ ಗುಂಪಿಗೆ ಸೇರಿಸ್ತೀರಿ ನೀವು ಅಂತ ಕೇಳ್ತಿದ್ದಾರೆ. ಈಗ ಹಲ್ಲಿ ಗೋಡೆ ಮೇಲೆ ತೆವಳುತ್ತಾ ಹೋಗುವಂತ ಪ್ರಾಣಿ, ಹೌದಾ? ಹಾಗಿದ್ರೆ ಇದು ಹಲ್ಲಿ ಬಂದು ತೆವಳುವ ಪ್ರಾಣಿಗಳಿಗೆ ಸೇರಿದಂತಹ ಒಂದು ಜೀವಿ. ಈ ತೆವಳುವ ಪ್ರಾಣಿಗಳಿಗೆ ಏನಂತ ಹೆಸರಿದೆ? ತೆವಳುವ ಪ್ರಾಣಿಗಳಿಗೆ ಏನಂತ ಹೆಸರಿದೆ? ಹಾರಾಟಗಾರ ಅಂತ ಹೆಸರಿದೆ. ಹಾಗಾಗಿ ಆನ್ಸರ್ ಏನಾಗತ್ರಿ? ಆಪ್ಷನ್ ಸಿ, ಹಾರಾಟಗಾರ. ಎಸ್. ಯಾರಿದು? ಆಪ್ಷನ್ ಬಿ ಸವಿತಾ ಅಲ್ಲ ರೀ. ಹಾ, ಅರ್ಥ ಆಗ್ತಿದೆಯಲ್ಲ? ಏನ್ ಕೊಟ್ಟಿದ್ದಾರೆ? ಕೋಡ್ ಏನ್ ಕೊಡ್ತಾ ಇದ್ದಾರೆ? ನಡಿತಕ್ಕಂತ ಪ್ರಾಣಿಗಳಿಗೆ ಈಜುಗಾರ ಅಂತ ಕೊಟ್ಟಿದ್ದಾರೆ. ತೆವಳತಕ್ಕಂತ ಪ್ರಾಣಿಗಳಿಗೆ ಹಾರಾಟಗಾರ ಅಂತ ಕೊಟ್ಟಿದ್ದಾರೆ. ಜಲವಾಸಿಗಳಿಗೆ ಹಾವು ಅಂತ ಕೊಡ್ತಾರೆ. ಆಕಾಶದಲ್ಲಿ ಹಾರಾಡ್ತಕ್ಕಂತ ಜೀವಿಗಳಿಗೆ ಬೇಟೆಗಾರ ಅಂತ ಕೋಡ್ ಕೊಟ್ಟಿದ್ದಾರೆ ಅವ್ರು, ಹೌದಾ? ಹಾ, ಈ ಕೋಡ್ಗಳನ್ನ ನಾವ್ ಇಟ್ಕೊಂಡು ಹಲ್ಲಿಯನ್ನ ಯಾವ ಗುಂಪಿಗೆ ಸೇರಿಸ್ತೀರಿ ಅಂತ ಕೇಳ್ತಾರೆ. ಹಲ್ಲಿ ಅಂದ್ರೆ ಗೋಡೆ ಮೇಲೆ ತೆವಳುವ ಪ್ರಾಣಿ, ಹೌದಾ? ಗೋಡೆ ಮೇಲಾಗಿರ್ಬೋದು ಅಥವಾ ನೆಲದ ಮೇಲಾಗಿರ್ಬೋದು, ತೆವಳುವ ಪ್ರಾಣಿ ಅಂತ ಹೇಳ್ತೀವಿ. ಸೊ ತೆವಳುವ ಪ್ರಾಣಿಗಳಿಗೆ ಕೊಟ್ಟಿರ್ತಕ್ಕಂತ ಕೋಡ್ ಏನ್ರಿ? ಹಾರಾಟಗಾರ. ಹಾಗಿದ್ರೆ ಹಲ್ಲಿ ಯಾವ ಗುಂಪಿಗೆ ಸೇರುತ್ರಿ? ಆಪ್ಷನ್ ಸಿ, ಹಾರಾಟಗಾರ ಅನ್ನುವಂತ ಗುಂಪಿಗೆ ಸೇರುತ್ತೆ. ಎಸ್, ಕ್ಲಿಯರ್ ಆಯ್ತಲ್ವಾ? ಹಾ, ವೆರಿ ಗುಡ್. ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ ನೋಡಿ. ಹ ಇದು ಕ್ವಶನ್ ಅಲ್ಲ, ಕ್ವಶನ್ ಬರೋಕು ಮುಂಚೆ ಯಾವ ರೀತಿ ನಾವು ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾನ್ ಚೂರ್ ಹೇಳ್ಕೊಡ್ತೀನಿ. ಕಾಣಿಸ್ತಿದೆ ಅನ್ಕೊಂತೀನಿ, ಈ ಇಮೇಜ್ ಎಲ್ರಿಗೂ ಕಾಣಿಸ್ತಿದೆ ಅನ್ಕೊಂತೀನಿ. ಒಂಚೂರು ಕಾನ್ಸಂಟ್ರೇಟ್ ಮಾಡಿ ನೋಡಿ. ಸ್ಪೆಷಲಿ ಶಾಂತ ಅವರು, ರುಕ್ಕು ಅವರು, ವೆಂಕಟಗೌಡ ಅವರು, ಯಾರ್ಯಾರು ರಿಪೀಟ್ ರಿಪೀಟ್ ಅಂತ ಬೇಗ ಗ್ರಾಸ್ಪ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ನೋಡ್ರಿ ಯಾರ್ಯಾರಿಗೆ, ಅವರೆಲ್ಲ ಪ್ಲೀಸ್ ಕಾನ್ಸಂಟ್ರೇಟ್ ಹಿಯರ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಯು ಕ್ಯಾನ್ ಡಿಟರ್ಮೈನ್. ಯು ಕ್ಯಾನ್ ಡಿಟರ್ಮೈನ್ ಅಂತ ಏನ್ ಮಾಡಿದ್ದಾರೆ? ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ಕರೆಕ್ಟಾ? ಆ ಸೆಂಟೆನ್ಸ್ ಗಳಿಗೆ 3 ರೀತಿಯ ಕೋಡ್ ಗಳನ್ನ ಕೊಟ್ಟಿದ್ದಾರೆ, ಹೌದಾ? ಓಕೆ, ಇಲ್ಲಿ ಇನ್ನೊಂದು ಸೆಂಟೆನ್ಸ್ ಇದೆ, ಕ್ಯಾನ್ ಶಿ ಹೆಲ್ಪ್ ಮೀ ಅನ್ನುವಂತ ಸೆಂಟೆನ್ಸ್. ಕ್ಯಾನ್ ಶಿ ಹೆಲ್ಪ್ ಮೀ ಅನ್ನುವಂತ ಸೆಂಟೆನ್ಸ್. ಥರ್ಡ್ ಒನ್ ಬಂದು ಹೌ ಆರ್ ಯು ಅನ್ನುವಂತ ಸೆಂಟೆನ್ಸ್. 3 ಡಿಫರೆಂಟ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. 3 ಸೆಂಟೆನ್ಸ್ ಗಳಿಗೆ ಏನ್ ಮಾಡಿದಾರ್ರಿ? ಕೆಲವೊಂದು ಕೋಡ್ ಗಳನ್ನ ಕೊಡ್ತಾ ಹೋಗಿದ್ದಾರೆ, ಹೌದಾ? ಹಾಗಿದ್ರೆ ಯಾವ ಒಂದು ವರ್ಡ್ ಗೆ ಯಾವ ಒಂದು ಕೋಡ್ ಅಂತ ನೀವು ಹೆಂಗೆ ಕಂಡು ಹಿಡಿತೀರಿ?
ಓಕೆ ಶಾಂತ, ಇಂಗ್ಲಿಷ್ ಕ್ಲಾಸ್ ಅಲ್ಲೇ ನೋಡೋಣ, ಈಗ ಬೇಡ, ಓಕೆನಾ? ಹಾ, ಇಲ್ಲಿ ನೋಡಿ ಏನಾಗುತ್ತೆ ಅಂತ ಕೇಳಿದ್ರೆ, ಈಗ ಇಲ್ಲಿ ಯು ಅಂತ ಇದೆ. ಹಾ, ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ವಶನ್ ಕೇಳ್ತೀನಿ ನಾನು, ಯು ಅಂತಕ್ಕಂತ ಪದಕ್ಕೆ ಇರ್ತಕ್ಕಂತಹ ಒಂದು ಕೋಡ್ ಏನು ಅಂತ ಕೇಳ್ತೀನಿ ನಾನು. ಹೌದಾ? ಯು ಅಂತ ಇರ್ತಕ್ಕಂತ ಪದಕ್ಕೆ ಕೋಡ್ ಏನು ಅಂತ ಕೇಳ್ತೀನಿ. ಹೆಂಗ್ ಹೇಳ್ತೀರಿ ನೀವು? ಹೆಂಗ್ ಹೇಳ್ತೀರಿ? ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಈ ಮೂರು ಸೆಂಟೆನ್ಸಸ್ ಗಳನ್ನ ನಾವು ನೋಟಿಸ್ ಮಾಡ್ಬೇಕು. ಮೂರು ಸೆಂಟೆನ್ಸಸ್ ಗಳನ್ನ ನೋಟಿಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ಮೊದಲನೇ ಸೆಂಟೆನ್ಸ್ ಅಲ್ಲಿ ಯು ಇದೆಯಾ? ಇದೆ. ಎಲ್ಲಿದೆ? ಇಲ್ಲಿದೆ, ಯು ಅಂತ ಇದೆ. ಹೌದಾ? ಓಕೆ, ಅದನ್ನ ಏನ್ ಮಾಡೋಣ, ರೌಂಡ್ ಶೇಪ್ ಅಲ್ಲಿ ಹಾಕೊಳ್ಳನ್ರಿ, ಇಲ್ಲ ನೀವು ಸ್ಕ್ವೇರ್ ಕೂಡ ಹಾಕೋಬಹುದು. ದೆನ್ ಕ್ಯಾನ್ ಶಿ ಹೆಲ್ಪ್ ಮೀ, ಸೆಕೆಂಡ್ ಅಲ್ಲಿ ಇದೆಯಾ? ಇಲ್ಲ ರೀ. ಥರ್ಡ್ ಅಲ್ಲಿ ಇದೆಯಾ? ಇದೆ. ಹೌ ಆರ್ ಯು ಅಂತ ಇದೆ. ಓಕೆ, ಅಂದ್ರೆ ಆ ಯು ಅನ್ನುವಂತ ಪದ ನೋಡಿ, ಫಸ್ಟ್ ಸೆಂಟೆನ್ಸ್ ಅಲ್ಲಿ ಕೂಡ ಇದೆ, ಥರ್ಡ್ ಸೆಂಟೆನ್ಸ್ ಅಲ್ಲಿ ಕೂಡ ಇದೆ. ಈ ಎರಡೂ ಸೆಂಟೆನ್ಸ್ ಗಳಲ್ಲಿ ಕಾಮನ್ ಆಗಿರ್ತಕ್ಕಂತಹ ಕೋಡ್ ಯಾವುದು ಅಂತ ನಾವು ಚೆಕ್ ಮಾಡ್ಬೇಕ್ರಿ. ಅರ್ಥ ಆಯ್ತಾ? ಕೋಡ್ ಯಾವ್ದು ಅಂತ ಚೆಕ್ ಮಾಡ್ಬೇಕು. ಇಲ್ಲಿ ಚೆಕ್ ಮಾಡ್ರಿ, ಯಾವ್ದಿದೆ ಇಲ್ಲಿ? TER ಇದೆ, NER ಇದೆ, GER ಇದೆ. ಅದೇ ರೀತಿ ಥರ್ಡ್ ಸೆಂಟೆನ್ಸ್ ಚೆಕ್ ಮಾಡಿ, MER, DER, GER. ಕಾಮನ್ ಆಗಿರುವಂತ ಕೋಡ್ ಯಾವುದು? GER ಒಂದೇ. ಹ, ಇಲ್ಲಿ ಸೆಂಟೆನ್ಸ್ ಗಳಲ್ಲಿ ಯು ಎರಡು ಕೂಡ ಕಾಮನ್ ಆಗಿದೆ. ಅದೇ ರೀತಿ ಕೋಡ್ ಕೂಡ ಎರಡು ಕಾಮನ್ ಆಗಿದೆ. ಯಾವುದು? GER. ಹಾಗಾದ್ರೆ ಯು ಅಂತಕ್ಕಂತ ಪದಕ್ಕೆ ಇರ್ತಕ್ಕಂತ ಕೋಡ್ ಯಾವ್ದ್ರಿ? ನಮಗೆ ಗೊತ್ತಾಯ್ತು ಈಗ. ದಟ್ ಈಸ್ GER ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಹಾ, ಅದೇ ರೀತಿ ಕ್ಯಾನಿಗೆ ಯಾವ ಒಂದು ಕೋಡ್ ಅನ್ನ ನಾವು ಹೇಳ್ತೀವಿ? ಕ್ಯಾನ್ ಎಲ್ಲೆಲ್ಲಿದೆ ನೋಡಿ, ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇದೆ. ಓಕೆ, ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಇದೆ, ಥರ್ಡ್ ಅಲ್ಲಿ ಇಲ್ಲ. ಕ್ಯಾನ್ ಅನ್ನ ನಾವೇನ್ ಮಾಡ್ತೀವಿ? ಒಂದು ಸ್ಕ್ವೇರ್ ಬಾಕ್ಸ್ ಅಲ್ಲಿ ಹಾಕೊಂತೀವಿ, ಸ್ಕ್ವೇರ್ ಬಾಕ್ಸ್ ಅಲ್ಲಿ ಹಾಕೊಂತೀವಿ. ಓಕೆ, ಅದೇ ರೀತಿ ಈ ಕಡೆ ಕೋಡ್ ಗಳಲ್ಲೂ ಕೂಡ ಏನಾಗ್ಬೇಕ್ರಿ? ಫಸ್ಟ್ ಮತ್ತೆ ಸೆಕೆಂಡ್ ಸೆಂಟೆನ್ಸ್ ಗಳಲ್ಲಿ ಕಾಮನ್ ಕೋಡ್ ಸಿಗ್ಬೇಕು ನಮಗೆ. ಯಾವ್ದಾವ್ದಿದೆ? TER, NER, GER, FER, LER, TER, KER. ನೋಡಿ, TER ಸೇಮ್ ಇದೆಯಾ? ಹಾ, ಇವುಗಳನ್ನ ನಾನು ಏನ್ ಮಾಡ್ಕೊಂಡೆ? ಬಾಕ್ಸ್ ಹಾಕೊಂಡೆ. ಇದು ಏನಕ್ಕಾಗತ್ರಿ? TER ಅನ್ನುವಂಥದ್ದು ಯಾವ ಒಂದು ಪದಕ್ಕೆ ಕೋಡ್ ಆಗತ್ತೆ? ಇಲ್ಲಿ ಕ್ಯಾನ್ ಅನ್ನುವಂತ ಪದಕ್ಕೆ ಕೋಡ್ ಆಗತ್ತೆ. ಕ್ಯಾನ್ ಅನ್ನುವಂತ ಪದಕ್ಕೆ ಇದು ಕೋಡ್ ಆಗತ್ತೆ. ಇಷ್ಟು ಗೊತ್ತಾಯ್ತಾ? ಇಷ್ಟು ಗೊತ್ತಾಯ್ತಾ? ನಾವ್ ಹೆಂಗೆ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತಾ? ಕಾಮನ್ ಕೋಡ್ಸ್ ಎಲ್ಲಿದಾವೆ ಅಂತ ಚೆಕ್ ಮಾಡಿದ್ರೆ ನಮಗೆ ಬೇಕಾಗಿರುವಂತ ಒಂದು ಕೋಡ್ಗಳು ಸಿಗ್ತಾ ಹೋಗ್ತಾವ್ರಿ. ಹೌದಾ? ಹಾ, ಯು ಕ್ಯಾನ್. ಈಗ ನೋಡಿ, ನಾನೇನ್ ಮಾಡಿದೆ? ಫಸ್ಟ್ ಸೆಂಟೆನ್ಸ್ ಅಲ್ಲಿರೋ ಯು ನ ಕಂಡು ಹಿಡಿದ್ವಿ. ಫಸ್ಟ್ ಸೆಂಟೆನ್ಸ್ ಅಲ್ಲಿರೋ ಯು ನ ಕಂಡು ಹಿಡಿದ್ವಿ, ಕ್ಯಾನ್ ಅನ್ನ ಕಂಡು ಹಿಡಿದ್ವಿ. ಈಗ ಡಿಟರ್ಮೈನ್ ಗೆ ಕೋಡ್ ಏನಾಗುತ್ತೆ ಅಂತ ಕೇಳಿದ್ರೆ ಎಷ್ಟು ಈಸಿ ಅಲ್ವಾ? TER ಹೋಯ್ತು, GER ಹೋಯ್ತು, ಉಳಿದಿರೋದು NER ಮಾತ್ರ. ಸೊ ಡಿಟರ್ಮೈನ್ ಗೆ ಯಾವ್ದು ಬರುತ್ತ್ರಿ? NER ಅಂತ ಬರುತ್ತೆ. ಸೊ ಫಸ್ಟ್ ಸೆಂಟೆನ್ಸ್ ಅಲ್ಲಿರೋ ಎಲ್ಲಾ ಶಬ್ದಗಳಿಗೆ ನಮಗೆ ಏನಾಯ್ತ್ರಿ? ಕೋಡ್ಗಳು ಸಿಕ್ಕಾಯ್ತು. ಅದೇ ರೀತಿ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ನೋಡಿ, ಕ್ಯಾನ್ ಗೊತ್ತಾಗಿದೆ, ಉಳಿದಿರೋದು ಯಾವ್ದು ಗೊತ್ತಿಲ್ಲ ನಮ್ಗೆ. ಹೌದಾ? ಹಾ, ಅದೇ ರೀತಿ ಥರ್ಡ್ ಸೆಂಟೆನ್ಸ್ ಅಲ್ಲಿ ಯು ಮಾತ್ರ ಗೊತ್ತಾಗಿದೆ, ಉಳಿದಿರೋದು ಯಾವ್ದು ಗೊತ್ತಿಲ್ಲ. ಹಾಗಿದ್ರೆ ಇಲ್ಲಿ ಶಿ ಅಂತ ಇದೆಯಲ್ಲ, ಈ ಶಿಗೆ ಒಂದು ಯಾವ ಕೋಡ್ ಅನ್ನ ಬರುತ್ತೆ ಅಂತ ನಾನ್ ಕೇಳಿದ್ರೆ ನೀವೇನ್ ಹೇಳ್ಬೇಕಾಗತ್ರಿ? ಇಲ್ಲಿ FER. ನೋಡಿ, ಶಿಗೆ ಯಾವ ಕೋಡ್ ಬರುತ್ತೆ ಅಂತ ಕೇಳಿದ್ರೆ ಯು ಕ್ಯಾನ್ ರೈಟ್ FER ಆರ್ LER ಆರ್ KAR ಅಂತ ಹೇಳ್ಬೋದಾ? ಹೇಳ್ಬೋದಾ ಈ ರೀತಿ KAR ಅಂತ? ಎಸ್, ಹೇಳಲೇಬೇಕು. ಹಿಂಗೆ ಹೇಳ್ಬೇಕ್ರಿ, ಹಿಂಗೆ ಹೇಳ್ಬೇಕು. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಯಾವುದೇ ರೀತಿ ಏನಿಲ್ಲ ರೀ, ನಮಗೆ ಕಾಮನ್ ಕೋಡ್ಗಳು ಸಿಕ್ಕಿಲ್ಲ. ಹಾಗಾಗಿ ಹೆಲ್ಪಿಗೆ ಯಾವ ಕೋಡ್ ಇದೆ, ಮೀಗೆ ಯಾವ ಕೋಡ್ ಇದೆ, ಶೀಗೆ ಯಾವ ಕೋಡ್ ಇದೆ ಅನ್ನೋದು ನಮಗ್ ಗೊತ್ತಾಗಲ್ಲ ಇಲ್ಲಿ. ಸೊ ಹಾಗಾಗಿ ಈ ಮೂರು ಕೋಡ್ಗಳು ಆಗಬಹುದು. ಹೌದಾ? ಈ ಮೂರಕ್ಕೂ ಏನಾಗ್ಬೋದು? ಈ ಮೂರು ಕೋಡ್ಗಳು ಆಗುವಂತ ಪಾಸಿಬಿಲಿಟಿ ಇದಾವೆ. ಅರ್ಥ ಆಗ್ತಿದ್ಯಾ? ಹಾ, ಎಸ್. ಅದೇ ರೀತಿ ಕೆಳಗಡೆ ನೋಡಿ, ಕೆಳಗಡೆ ಸೆಂಟೆನ್ಸ್ ಅಲ್ಲಿ ನೋಡಿ, ಹೌ ಮತ್ತೆ ಆರಿಗೆ ನಮಗ್ ಗೊತ್ತಿಲ್ಲ. ಈ ಹೌ ಮತ್ತೆ ಆರಿಗೆ ಹೊಂದುವಂತ ಕೋಡ್ಗಳು ಅಂದ್ರೆ ಮೇಲ್ಗಡೆ ಕೂಡ ಹೌ ಆರ್ ಅಂತ ಎಲ್ಲೂ ಇಲ್ಲ. ಹಾಗಾಗಿ ಯು ಮಾತ್ರ ಗೊತ್ತಿದೆ. ಸೊ ಹೌಗೆ ಯಾವ ಕೋಡ್ ಬರುತ್ತೆ ಅಂತ ಕೇಳಿದ್ರೆ ನಾವ್ ಏನ್ ಹೇಳ್ಬೇಕ್ರಿ? MER ಅಥವಾ DER ಅಂತ ಹೇಳ್ತೀವಿ. ಅಥವಾ ಆರಿಗೆ ಯಾವ ಕೋಡ್ ಬರುತ್ತೆ ಅಂತ ಕೇಳಿದ್ರು ಸೇಮ್ ಇದೆ, MER ಅಥವಾ DER ಬರುತ್ತೆ. ಕ್ಲಿಯರ್ ಆಯ್ತಾ ಈಗ? ಶಾಂತ, ರುಕ್ಕು, ಕ್ಲಿಯರ್ ಆಯ್ತಾ? ಸುಜಾತ, ಕ್ಲಿಯರ್ ಆಯ್ತಾ ನಿಮಗೆ? ಏನಿಲ್ಲ, ನೋಡ್ತಾ ಹೋಗದ್ರಿ. ಹಾ, ಅಲ್ಲಿ ಏನ್ ಕೊಟ್ಟಿರ್ತಾರೆ ಸೆಂಟೆನ್ಸ್? ಶಾಂತ, ಗೊತ್ತಾಗ್ಲಿಲ್ವಾ? ಹಾ, ಗೊತ್ತಾಗತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್ ಅಲ್ಲೂ ನಾನು ಹೇಳ್ತೀನಿ. ಇದು ಜಸ್ಟ್ ನಿಮಗೆ ಸಿಂಪಲ್ ಎಕ್ಸಾಂಪಲ್, ಆಯ್ತಾ? ಹಾ, ಇಲ್ಲಿ ನೋಡಿ, ಯು ಕ್ಯಾನ್ ಡಿಟರ್ಮೈನ್ ಇದೆ, ಕ್ಯಾನ್ ಶಿ ಹೆಲ್ಪ್ ಮೀ ಇದೆ, ಹೌ ಆರ್ ಯು ಇದೆ. ಇದರಲ್ಲಿ ನಾನ್ ಏನ್ ಮಾಡ್ತೀನಿ? ನಿಮಗೆ ಆರ್ ಇದರ ಒಂದು ಕೋಡ್ ಅನ್ನ ಹೇಳ್ರಿ ಅಂತ ಹೇಳ್ತೀನಿ. ಆರ್ ಇಲ್ಲಿದೆಯಲ್ಲ, ಇದರ ಕೋಡ್ ಅನ್ನ ಹೇಳ್ರಿ ಅಂತ ಹೇಳ್ತೀನಿ. ಹೆಂಗ್ ಹೇಳ್ತೀರಿ ನೀವು? ಹೌ ಮತ್ತೆ ಯು ನ ಫೈಂಡ್ ಔಟ್ ಮಾಡ್ತೀರಿ. ಅದ್ರಲ್ಲಿ ಯು ನ ಫೈಂಡ್ ಔಟ್ ಮಾಡ್ತೀರಿ. ಯು ಎಲ್ಲಿದೆ ನೋಡಿ? ಯು ಇಲ್ಲಿದೆ.
ಥರ್ಡ್ ಸೆಂಟೆನ್ಸ್ ಅಲ್ಲಿ ಇದೆ, ಫಸ್ಟ್ ಸೆಂಟೆನ್ಸ್ ಅಲ್ಲಿ ಕೂಡ ಯು ಇದೆ, ಹೌದಾ? ಹಾ, ಈ ಫಸ್ಟ್ ಸೆಂಟೆನ್ಸ್ ಅಲ್ಲಿರೋ ಯು ಮತ್ತೆ ಥರ್ಡ್ ಸೆಂಟೆನ್ಸ್ ಅಲ್ಲಿರೋ ಯು ಅಂದ್ರೆ ಈ ಕಡೆ ಕೂಡ ಕೋಡಿಗೆ ಏನಾಗ್ಬೇಕ್ರಿ, ಫಸ್ಟ್ ಸೆಂಟೆನ್ಸ್ ಮತ್ತೆ ಥರ್ಡ್ ಸೆಂಟೆನ್ಸ್ ಅಲ್ಲಿ ಸೇಮ್ ಕೋಡ್ ಬಂದಿರ್ಬೇಕು. ಯು ಯು ಎರಡು ಕಡೆ ಸೇಮ್ ಇದೆ ಅಂದ ತಕ್ಷಣ ಎರಡು ಕಡೆ ಕೋಡ್ ಸೇಮ್ ಬಂದಿರ್ಬೇಕು. ಯಾವ್ದು ಬಂದಿರ್ಬೇಕು? GER ಇದೆ, GER ಇದೆ. ಇದು ಯಾವ್ದಕ್ಕಾಯ್ತ್ರಿ ಕೋಡ್? ಹಾಗಿದ್ರೆ ಯುಗೆ ಕೋಡ್ ಆಯ್ತು. ಅರ್ಥ ಆಯ್ತಾ? ಹ, ಅದೇ ರೀತಿ ಇಲ್ಲಿ ನೋಡಿ, ಹೌಗೆ ಗೊತ್ತಿಲ್ಲ ನನಗೆ, ಹೌಗೆ ಗೊತ್ತಿಲ್ಲ, ಆಯ್ತಾ? ಹೌ ಇಲ್ಲೂ ಬರಲ್ಲ, ಇಲ್ಲೂ ಬರಲ್ಲ. ಅದೇ ರೀತಿ ಆರ್ ಸೆಕೆಂಡ್ ಸೆಂಟೆನ್ಸ್ ಅಲ್ಲೂ ಬರಲ್ಲ, ಥರ್ಡ್ ಸೆಂಟೆನ್ಸ್ ಅಲ್ಲೂ ಬರಲ್ಲ. ಹಾಗಿದ್ದ ಮೇಲೆ ಆರ್ ಆಗಿರ್ಬೋದು ಅಥವಾ ಹೌ ಆಗಿರ್ಬೋದು, ಇವ್ ಎರಡೂ ಪದಗಳಿಗೆ ಕೋಡ್ಗಳು ಯಾವ್ಯಾವ ಆಗ್ತವೆ ಅಂತ ಕೇಳಿದ್ರೆ MER ಕೂಡ ಆಗ್ಬಹುದು, ಆರ್ ಅಥವಾ DER ಕೂಡ ಆಗಬಹುದು. ಈದರ್ MER ಆರ್ DER. ಆಪ್ಷನ್ ನಲ್ಲಿ ಈದರ್ ಆರ್ ಕೊಟ್ಟಿದ್ರೆ, ಆಪ್ಷನ್ ಅಲ್ಲಿ ಈದರ್ ಆರ್ ಕೊಟ್ಟಿದ್ರೆ ಎಕ್ಸಾಕ್ಟ್ ಆಗಿ ಅದೇ ಆನ್ಸರ್ ಹಾಕ್ಬೇಕು. ಅಕಸ್ಮಾತ್ ಈದರ್ ಆರ್ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಅಲ್ಲಿ ನನ್ ಅಂತ ಕೊಟ್ಟಿದ್ರೆ ನನ್ ಅಂತ ಹಾಕ್ಬೇಕು, ನನ್ ಅಂತ ಹಾಕ್ಬೇಕು. ಅಥವಾ ನನ್ ಅಂತ ಕೊಟ್ಟಿಲ್ಲ, ಏನ್ ಕೊಟ್ಟಿದಾರ್ರಿ? ಕಾಂಟ್ ಬಿ ಡಿಟರ್ಮೈನ್ಡ್ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದಾರ್ರಿ? ಕಾಂಟ್ ಬಿ ಡಿಟರ್ಮೈನ್ಡ್ ಅಂತ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ಆಗಿ ಅದೇ ಆನ್ಸರ್ ಹಾಕ್ಬೇಕ್ರಿ, ಕಾಂಟ್ ಬಿ ಡಿಟರ್ಮೈನ್ ಅಂತ ಹಾಕ್ಬೇಕ್ರಿ. ಯಾಕು ಅಂತ ಕೇಳಿದ್ರೆ ನಮಗೆ ಏನಾಗಿಲ್ಲ, ಎಕ್ಸಾಕ್ಟ್ ಆಗಿ ಇಲ್ಲಿ ಮಾಹಿತಿ ಸಿಕ್ಕಿಲ್ಲ, ಅಪೂರ್ಣವಾದಂತಹ ಮಾಹಿತಿ ಇದೆ. ಅರ್ಥ ಆಯ್ತಾ? ಹೌಗೆ NER ಬರಬಹುದು ಅಲ್ವಾ? ಎಲ್ಲಿದೆ ರೀ NER? NER ಎಲ್ಲಿದೆ? ಇಲ್ಲಿದೆ NER ಫಸ್ಟ್ ಸೆಂಟೆನ್ಸ್ ಅಲ್ಲಿ. ಈ ಕಡೆ ಚೆಕ್ ಮಾಡಿ, NER ಗೆ ಹೌ ಇದೆಯಾ? ಇಲ್ಲಿ ಇದೆಯಾ? ಫಸ್ಟ್ ಸೆಂಟೆನ್ಸ್ ಇರೋದೇನು? ಯು ಕ್ಯಾನ್ ಡಿಟರ್ಮೈನ್. ಅಲ್ಲಿ ಹೌ ಇಲ್ಲೇ ಇಲ್ವಾ? ಹಾಗಾದ್ರೆ NER ಹೆಂಗ್ ಹೋಲಿಕೆ ಮಾಡ್ತೀರಿ ನೀವು? ಆಯಾ ಸೆಂಟೆನ್ಸ್ ಗಳಿಗೆ ಆಯಾ ಕೋಡ್ ಗಳನ್ನ ಮಾತ್ರ ಹೋಲಿಕೆ ಮಾಡ್ತಕ್ಕಂಥದ್ದು. ಮೇಲ್ಗಡೆ ಇರುವಂತ ಕೋಡ್ ಗಳನ್ನ ಈ ಕಡೆ ಕೆಳಗಡೆ ಸೆಂಟೆನ್ಸ್ ಅಲ್ಲಿ ಇರೋದಕ್ಕೆ ಹೋಲಿಕೆ ಮಾಡಕೂಡದು. ಕ್ಲಿಯರ್ ಆಯ್ತಾ? ಎಸ್, ಇಟ್ಸ್ ಓಕೆ. ಇದು ಒಂದು ಎಕ್ಸಾಂಪಲ್ ಮಾತ್ರ. ಈಗ ರಿಯಲ್ ಆಗಿ ನಾವೇನ್ ಮಾಡಂದ್ರೆ ಕ್ವಶನ್ ಸಾಲ್ವ್ ಮಾಡನ್ರಿ. ಫಸ್ಟ್ ಕ್ವಶನ್ ಬಂದಾಯ್ತು ನೋಡ್ರಿ, ಏನಿದೆ. ಗುಪ್ತ ಭಾಷೆ ಒಂದರಲ್ಲಿ ಸನ್ ಶೈನ್ಸ್ ಬ್ರೈಟ್ಲಿ ಈಕ್ವಲ್ಸ್ ಟು BALOSUL ಅಂತ ಕೋಡ್ ಕೊಟ್ಟಿದ್ದಾರೆ. ಹೌಸಸ್ ಆರ್ ಬ್ರೈಟ್ಲಿ ಲಿಟ್ ಅಂತ ಕೊಟ್ಟಿದ್ದಾರೆ. KADOULAARIBA. ಥರ್ಡ್ ಒನ್, ಲೈಟ್ ಕಮ್ಸ್ ಫ್ರಮ್ ಸನ್ ಈಕ್ವಲ್ಸ್ ಟು DOPIKUPLONRO ಅಂತ ಕೋಡ್ ಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಅವ್ರ ಕ್ವಶನ್ ಕೇಳಿರೋದೇನು? ನಮಗೆಲ್ಲ ಬೇಡ ರೀ. ನಮ್ಮ ಕ್ವಶನ್ ಏನ್ ಕೇಳಿದಾರೆ ಅವ್ರು? ಓನ್ಲಿ ಸನ್ ಮತ್ತೆ ಬ್ರೈಟ್ಲಿ ಈ ಎರಡು ಪದಗಳಿಗಿರ್ತಕ್ಕಂತಹ ಕೋಡ್ ಗಳನ್ನ ನಮಗೆ ಹೇಳ್ರಿ ಸಾಕು ಅಂತ ಹೇಳಿದ್ದಾರೆ. ಸನ್ ಮತ್ತೆ ಇನ್ನೊಂದ್ ಯಾವ್ದ್ರಿ? ಬ್ರೈಟ್ಲಿ ಅನ್ನುವಂತ ಎರಡು ಪದಗಳು. ಹಾಗಿದ್ರೆ ಸನ್ ಎಲ್ಲಿದೆ ಹುಡುಕ್ರಿ. ನಮಗ್ ಬೇಕಾಗಿರೋದು ಯಾವ್ದ್ರಿ? ಸನ್, ಹೌದಾ? ಸನ್ ಎಲ್ಲಿದೆ ಹುಡುಕ್ರಿ. ಸನ್ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇದೆಯಾ? ಇದೆ. ಸನ್ ಶೈನ್ಸ್ ಬ್ರೈಟ್ಲಿ, ಓಕೆ, ಸನ್ ಇದೆ. ಮತ್ತೆ ಥರ್ಡ್ ಸೆಂಟೆನ್ಸ್ ಅಲ್ಲಿ ಇದೆ, ಲೈಟ್ ಕಮ್ಸ್ ಫ್ರಮ್ ಸನ್. ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಸನ್ ಇಲ್ಲ. ಹಾಗಾದ್ರೆ ಇದರರ್ಥ ಏನು? ಫಸ್ಟ್ ಸೆಂಟೆನ್ಸ್ ಮತ್ತೆ ಥರ್ಡ್ ಸೆಂಟೆನ್ಸ್ ಅಲ್ಲಿ ಏನು ಸನ್ ಸನ್ ಇದೆಯಲ್ಲ, ಅದೇ ರೀತಿ ಈ ಕಡೆ ಫಸ್ಟ್ ಕೋಡ್ ಕೊಟ್ಟಿರುವಂತ ಸೆಟ್ ಅಲ್ಲಿ ಮತ್ತೆ ಥರ್ಡ್ ಕೋಡ್ ಕೊಟ್ಟಿರುವಂತ ಸೆಟ್ ಅಲ್ಲಿ ಒಂದು ಕೋಡ್ ಏನಾಗಿರ್ಬೇಕು? ಆಸ್ ಇಟ್ ಈಸ್ ಸೇಮ್ ಇರ್ಬೇಕು. ಯಾವ್ದಿದೆ ರೀ ಆ ರೀತಿ? LO ಇದೆಯಾ? ಹೌದಾ? LO ಇದೆಯಾ? LO ಇದೆ, LO ಇದೆ, ಕರೆಕ್ಟಾ? LO ಇದೆ, ಹೌದಾ? ಇದೆ. ಹಾಗಾದ್ರೆ ಇಲ್ಲಿ ನೋಡಿ, LO ಇದೆ. ನಮಗೇನ್ ಗೊತ್ತಾಯ್ತು? ಸನ್ನಿಗೆ ಕೋಡ್ ಏನಿದೆ ಅಂತ ಗೊತ್ತಾಯ್ತ್ರಿ? LO ಅಂತ ಗೊತ್ತಾಯ್ತು. ಇದರ್ಥ ಆಯ್ತಾ ಎಲ್ರಿಗೂ? ಸನ್ನಿಗೆ LO ಹೆಂಗ್ ಬಂತು ಅಂತ ಕೇಳಿದ್ರೆ ಮೊದ್ಲು ಚೆಕ್ ಮಾಡ್ಬೇಕು. ಸಣ್ಣ ಪದ ಬೇಕಾ ನಮಗೆ? ಈ ಸಣ್ಣ ಪದ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಎಲ್ಲಿದೆ? ಇಲ್ಲಿದೆ, ಸನ್ ಇದೆ. ಇದನ್ನ ಬಾಕ್ಸ್ ಹಾಕೊಳ್ಳಿ. ಅದೇ ರೀತಿ ಥರ್ಡ್ ಸೆಂಟೆನ್ಸ್ ಅಲ್ಲಿ ಇದೆ, ಎಲ್ಲಿದೆ? ಇಲ್ಲಿದೆ, ಬಾಕ್ಸ್ ಹಾಕೊಳ್ಳಿ. ಇಲ್ಲಿ ಯಾವ ರೀತಿ ಸಣ್ಣ ಸಣ್ಣ ಸೇಮ್ ಬಂದಿದೆ, ಅದೇ ರೀತಿ ಕೋಡ್ ಗಳಲ್ಲೂ ಕೂಡ ಆಸ್ ಇಟ್ ಈಸ್ ಸೇಮ್ ಒಂದು ಕೋಡ್ ಬಂದಿರ್ಬೇಕು. ಯಾವ್ದಿದೆ ಆ ರೀತಿ ಬಂದಿರುವಂತದ್ದು? LO ಅಲ್ಲೂ ಇದೆ, LO ಇಲ್ಲೂ ಇದೆ. ಉಳಿದಿರೋದು ಯಾವ್ದು ಬಂದಿಲ್ಲ. ಹಾಗಿದ್ರೆ ಸನ್ನಿಗೆ ಯಾವ ಕೋಡ್ ಕನೆಕ್ಟ್ ಆಗತ್ರಿ? LO ಅಂತ ಕನೆಕ್ಟ್ ಆಗುತ್ತೆ, ಹೌದಾ? ಈಗ ಇನ್ನೊಂದ್ ಯಾವ್ದು ಕೇಳಿದಾರ್ರಿ? ಬ್ರೈಟ್ಲಿ ಅಂತ ಕೇಳಿದ್ದಾರೆ. ಈ ಬ್ರೈಟ್ಲಿ ಪದಕ್ಕಿರ್ತಕ್ಕಂತ ಕೋಡ್ ಯಾವ್ದು? ಬ್ರೈಟ್ಲಿ ಎಲ್ಲೆಲ್ಲಿ ಬಂದಿದೆ ಚೆಕ್ ಮಾಡಿ. ಸನ್ ಶೈನ್ಸ್ ಬ್ರೈಟ್ಲಿ, ಎಸ್, ಫಸ್ಟ್ ಸೆಂಟೆನ್ಸ್ ಅಲ್ಲಿ ಕೂಡ ಬ್ರೈಟ್ಲಿ ಇದೆ. ಸೆಕೆಂಡ್ ಸೆಂಟೆನ್ಸ್ ಅಲ್ಲೂ ಕೂಡ ಬ್ರೈಟ್ಲಿ ಇದೆ. ಇವೆರಡಕ್ಕೂ ನಾನು ಏನ್ ಮಾಡ್ತೀನಿ? ಬಾಕ್ಸ್ ಹಾಕೊಂತೀನಿ. ನೀವ್ ಇದನ್ನ ಏನ್ ಮಾಡ್ಬೋದು? ಸರ್ಕಲ್ ಹಾಕೋಬಹುದು. ಈಗ ಆಗ್ಲೇ ಬಾಕ್ಸ್ ಹಾಕೊಂಡಿದ್ರಲ್ಲ, ಈಗ ಇದನ್ನ ಸರ್ಕಲ್ ಹಾಕೋಬಹುದು, ನಿಮಗೆ ಈಸಿಯಾಗಿ ಗೊತ್ತಾಗ್ಲಿ ಅಂತ. ಹಾಗಿದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಸೆಂಟೆನ್ಸ್ ಎರಡು ಸೆಂಟೆನ್ಸ್ ಗಳಲ್ಲಿ ಕಾಮನ್ ಆಗಿರ್ತಕ್ಕಂತ ಕೋಡ್ ಯಾವುದು ಅಂತ ಚೆಕ್ ಮಾಡಿ. ನೋಡಿ, LO ಇದೆಯಾ? LO ಇಲ್ಲ. ಓಕೆ, BA ಇದೆಯಾ? BA ಇದೆ. SUL ಇಲ್ಲ. ಓಕೆ, ಉಳಿದಿರೋದು ಯಾವ್ದು? ಇದೆ ಒಂದು, BA.
ಬಿ ಎ ಇಲ್ಲೂ ಇದೆ, ಬಿ ಎ ಅಲ್ಲೂ ಇದೆ. ಹಾಗಿದ್ರೆ ಬ್ರೈಟ್ಲಿಗೆ ಯಾವ್ದು ಬರುತ್ತ್ರಿ ಕೋಡ್? ಬಿ ಎ ಅಂತ ಬರುತ್ತೆ. ನಮಗ್ ಬೇಕಿರೋದು ಎರಡೇ. ಸನ್ನಿಗೆ ಏನ್ ಬಂತು? ಯೆಲ್ಲೋ ಅಂತ ಬಂತು. ಬ್ರೈಟ್ಲಿಗೆ ಏನ್ ಬಂತು? ಬಿ ಎ ಅಂತ ಬಂತು. ಹಾಗಿದ್ರೆ ಯೆಲ್ಲೋ ಮತ್ತೆ ಬಿ ಎ ಎಲ್ಲಿದೆ ರೀ? ಅದನ್ನ ಹುಡುಕ್ರಿ. ಎಲ್ಲಿದೆ? ಆಪ್ಷನ್ ಸಿ ಎಲ್ಲಿದೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ. ಹೌದಾ? ಹ. ಈಗ ಬಿ ಎ ಮತ್ತೆ ಎಲ್ಲೋ ಅಂತ ಕೊಟ್ಟಿದ್ದಾರೆ. ಬಿ ಎ ಮತ್ತೆ ಎಲ್ಲೋ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆಗಲ್ವಾ ಮೇಡಮ್? ಆಗತ್ರಿ. ಆಗತ್ರಿ. ಯಾವಾಗ ಆಗತ್ರಿ? ಯಾವಾಗ ಆಗತ್ರಿ? ಸಿ, ಅಕಸ್ಮಾತ್ ಆಪ್ಷನ್ ಅಲ್ಲಿ ಎಲ್ಲೋ ಮತ್ತೆ ಬಿ ಎ ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ. ಎಲ್ಲೋ ಮತ್ತೆ ಬಿ ಎ ಬದಲಿಗೆ ಬಿ ಎ ಮತ್ತೆ ಎಲ್ಲೋ ಅಂತ ಕೊಟ್ಟಿದಾರ, ಅವಾಗ ಇದನ್ನೇ ಆನ್ಸರ್ ಹಾಕ್ಬೇಕು ನೀವು. ನೋ ಮ್ಯಾಟರ್ ಬ್ರೈಟ್ಲಿದು ಕೋಡ್ ಮೊದಲು ಬಂದಿದೆ, ಸಣ್ಣದು ಕೋಡ್ ಮೊದಲು ಬಂದಿದೆ, ಎಕ್ಸ್ಚೇಂಜ್ ಆಗಿದೆ, ಏನು ಅದು ಮ್ಯಾಟರ್ ಆಗಲ್ಲ. ಹೌದಾ? ಆದ್ರೆ ಎಲ್ ಒ ಬಿ ಎ ಆಲ್ರೆಡಿ ಕೊಟ್ಟಿದ್ದಾರೆ ಅಂದಾಗ ಬಿ ಎ ಎಲ್ಲೋ ಹಾಕೋ ಅವಶ್ಯಕತೆ ಇಲ್ಲ, ಇದನ್ನೇ ಹಾಕೋಣ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಎಸ್. ಹಾ, ಫೋರ್ತ್ ಆಪ್ಷನ್ ಇಸ್ ಆಲ್ಸೋ ಸೇಮ್. ಅದನ್ನೇ ಹೇಳ್ದೆ ನಾನು. ಮೊದ್ಲು ಏನ್ ಮಾಡನ್ರಿ, ಸಣ್ಣ ಬ್ರೈಟ್ಲಿ ಕಂಡು ಹಿಡಿದ್ವಾ? ಇದಕ್ಕೆ ಎಲ್ಲೋ ಇದೆ. ಅವ್ರು ಕೇಳಿರೋ ಪ್ರಕಾರ ಕ್ರಮವಾಗಿ ಹೋಗೋಣ ನಾವು. ಕ್ರಮವಾಗಿ ಆರ್ಡರ್ ವೈಸ್ ಹೋಗೋಣ. ಎಲ್ಲೋ ಇದೆ, ಬಿ ಎ ಇದೆ. ಹೌದಾ? ಎಲ್ಲೋ ಬಿ ಎ ಇದೆಯಾ ಆಪ್ಷನ್ ಅಲ್ಲಿ? ಇದೆ. ಇದೆ ಅಂದ್ಮೇಲೆ ತಲೆ ಕೆಡ್ಸ್ಕೊಬೇಡಿ, ಅದನ್ನೇ ಹಾಕ್ಬಿಡ್ರಿ. ಅಕಸ್ಮಾತ್ ಎಲ್ಲೋ ಬಿ ಎ ಕೊಟ್ಟಿಲ್ಲ, ಇಲ್ಲಿ ಏನೋ ಬೇರೆ ಕೊಟ್ಟಿದ್ದಾರೆ, ಎಲ್ ಒ ಎಸ್ ಎ ಸಮಥಿಂಗ್ ಏನೋ ಬೇರೆ ಕೊಟ್ಟಿದ್ದಾರೆ, ಆವಾಗ ಏನ್ ಮಾಡ್ತೀರಿ? ಆವಾಗ ಇದನ್ನ ಹಾಕ್ರಿ, ಬಿ ಎ ಎಲ್ಲೋ ಹಾಕ್ರಿ. ಆವಾಗ ಬಿ ಎ ಎಲ್ಲೋ ಹಾಕ್ರಿ, ನಡೆಯುತ್ತೆ. ಓಕೆನಾ? ಈ ಒಂದು ಕ್ವಶನ್ ಎಲ್ರಿಗೂ ಕ್ಲಾರಿಟಿ ಸಿಕ್ತಾ? ಸ್ವಲ್ಪ ಸ್ವಲ್ಪವೇ ಹೇಳ್ತಿರೋದು ಶಾಂತ. ಇದ್ರಲ್ಲಿ ನೋಡಿ ಏನಿದೆ ಅಂತ ಕೇಳಿದ್ರೆ, ಸನ್. ಸನ್ ಕೇಳಿದ್ದಾರೆ. ಸನ್ ಎಲ್ಲೆಲ್ಲಿದೆ ಹುಡ್ಕಾಡು. ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇದೆಯಾ ಸನ್? ಹಾ, ಇದೆ. ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಇದೆಯಾ? ಇಲ್ಲ. ಥರ್ಡ್ ಸೆಂಟೆನ್ಸ್ ಅಲ್ಲಿ ಇದೆಯಾ? ಇದೆ. ಹಾ, ಹಾಗಿದ್ರೆ ಫಸ್ಟ್ ಸೆಂಟೆನ್ಸ್ ಅಲ್ಲೂ ಸನ್ ಇದೆ, ಥರ್ಡ್ ಸೆಂಟೆನ್ಸ್ ಅಲ್ಲೂ ಸನ್ ಇದೆ. ಹಾಗಾದ್ರೆ ಈ ಸನ್ನಿಗಿರ್ತಕ್ಕಂತ ಕೋಡ್ ಕೂಡ ಎರಡ್ ಸರಿ ರಿಪೀಟ್ ಆಗಿರ್ಬೇಕಲ್ವಾ? ಆಗಿರುತ್ತೆ. ಎಲ್ಲೆಲ್ಲಾಗಿರುತ್ತೆ? ಫಸ್ಟ್ ಸೆಂಟೆನ್ಸ್ ಅಲ್ಲೂ ಆಗಿರುತ್ತೆ, ಥರ್ಡ್ ಸೆಂಟೆನ್ಸ್ ಅಲ್ಲೂ ಆಗಿರುತ್ತೆ. ಹೌದಲ್ಲ? ಹಾ, ಫಸ್ಟ್ ಸೆಂಟೆನ್ಸ್ ಅಲ್ಲಿ ಆಗಿದೆ, ಯಾವ್ದಾಗಿದೆ? ಎಲ್ಲೋ ಇದೆ. ಥರ್ಡ್ ಸೆಂಟೆನ್ಸ್ ಅಲ್ಲಿ ಯಾವ್ದಾಗಿದೆ? ಎಲ್ಲೋ ಇದೆ ನೋಡಿ, ಥರ್ಡ್ ಕೊಟ್ಟಿದ್ದಾರೆ. ಯಾವ್ದು? ಎಲ್ಲೋ ಇದೆ. ಇಲ್ಲೂ ಎಲ್ಲೋ ಇದೆ, ಇಲ್ಲೂ ಎಲ್ಲೋ ಇದೆ ಅಂದ್ರೆ ಅದು ಯಾವ್ದಕ್ ಕನೆಕ್ಟ್ ಆಗತ್ರಿ? ಸನ್ನಿಗ್ ಕನೆಕ್ಟ್ ಆಗುತ್ತೆ. ಹೌದಾ? ಹ. ಅದೇ ರೀತಿ ಬ್ರೈಟ್ಲಿ ಚೆಕ್ ಮಾಡು. ಬ್ರೈಟ್ಲಿ ಎಲ್ಲೆಲ್ಲಿದೆ? ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇದೆ, ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಇದೆ, ಥರ್ಡ್ ಅಲ್ಲಿ ಇಲ್ಲ. ಹ, ಈಗ ಫಸ್ಟ್ ಸೆಂಟೆನ್ಸ್ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಬ್ರೈಟ್ಲಿ ಇರ್ಬೇಕಾದ್ರೆ ಇದಕ್ ಸಂಬಂಧಪಟ್ಟಿರುವಂತ ಕೋಡ್ ಫಸ್ಟ್ ಸೆಂಟೆನ್ಸ್ ಅಲ್ಲೂ ಇರಬೇಕು, ಸೆಕೆಂಡ್ ಸೆಂಟೆನ್ಸ್ ಅಲ್ಲೂ ಇರಬೇಕು. ಆದ್ರೆ ಎರಡು ಸೇಮ್ ಇರಬೇಕು. ಸೇಮ್ ಇರ್ತಕ್ಕಂಥದ್ದು ಯಾವ್ದಾವ್ದಿದೆ ಇಲ್ಲಿ ಎರಡ್ ಸೆಂಟೆನ್ಸ್ ಅಲ್ಲಿ? ಬಿ ಎ ಇದೆ, ಬಿ ಎ ಇದೆ. ಹೌದಲ್ಲ? ಬಿ ಎ ಇದೆ, ಬಿ ಎ ಇದೆ. ಹಾಗಾಗಿ ಬ್ರೈಟ್ಲಿಗೆ ಏನಾಯ್ತು? ಕೋಡ್ ಬಿ ಎ ಕನೆಕ್ಟ್ ಆಯ್ತು. ಕ್ಲಿಯರ್ ಆಯ್ತಾ ಶಾಂತ? ಸೊ ಆನ್ಸರ್ ಏನಾಗುತ್ತೆ ಇಲ್ಲಿ? ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್ ಸೇಮ್ ಎಲ್ಲ ಇದೇ ತರ ಕ್ವಶನ್ಸ್ ಗಳಿದಾವ್ರಿ. ಸಾಲ್ವ್ ಮಾಡ್ತಾ ಹೋದಂಗೆ ಪದೇ ಪದೇ ಅರ್ಥ ಆಗುತ್ತೆ. ಡೋಂಟ್ ವರಿ. ಓಕೆನಾ? ಹಾ, ನೆಕ್ಸ್ಟ್ ಕ್ವಶನ್ ಬಂದಿದೆ ನೋಡಿ. ಇದೇ ತರ ಸ್ವಲ್ಪ ಕೇರ್ಫುಲಿ ಏನ್ ಮಾಡಿ, ಚೆಕ್ ಮಾಡಿ. ಹೈ ಲೆವೆಲ್ ಕ್ವಶನ್ಸ್ ರೀ ಇದು. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಚಾಪ್ಟರ್ ಎಷ್ಟೇ ಈಸಿ ಇದ್ರು ಹೈ ಲೆವೆಲ್ ಕ್ವಶನ್ಸ್ ಅಂದ್ರೆ ಕೊನೆಗೆ ಬರುವಂತದ್ದು ಇದೆ. ಹೌದಾ? ಹಾ, ಸಿ ಐ ಡಿ ಭಾಷೆಯೊಂದರಲ್ಲಿ ವಾಟ್ ವಾಸ್ ಇಟ್ ಅಂದ್ರೆ, ಸಿ, ವಾಟ್ ವಾಸ್ ಇಟ್ ಅನ್ನುವಂತ ಒಂದು ಸೆಂಟೆನ್ಸ್ಗೆ LEERADE ಅಂತ ಕೋಡ್ ಅನ್ನ ಕೊಟ್ಟಿದ್ದಾರೆ. ಹಾ, ಅದೇ ರೀತಿ ಯು ಗೋ ಅನ್ನುವಂತ ಒಂದು ಸೆಂಟೆನ್ಸ್ಗೆ MONIL ಅಂತ ಕೊಟ್ಟಿದ್ದಾರೆ. ಯು ಲೈಕ್ ಇಟ್ ಅನ್ನುವಂತ ಸೆಂಟೆನ್ಸ್ಗೆ NILPOMRA ಅಂತ ಕೊಟ್ಟಿದ್ದಾರೆ. ಇದಿಷ್ಟು ಏನ್ರಿ? ಇದು ಡಾಟಾ. ಇದು ಕೊಟ್ಟಿರೋದು ಗಿವನ್ ಡಾಟಾ. ಹೌದಾ? ಹ. ಈಗ ಶಿ ವಾಸ್ ಸಿಕ್, TOKLEFO ಅಂತ ಆದ್ರೆ ಇಲ್ಲಿ ನೋಡಿ, ಶಿ ವಾಸ್ ಸಿಕ್ ಅನ್ನುವಂತ ಪದಕ್ಕೆ ಮತ್ತೊಂದ್ ಏನ್ ಕೊಟ್ಟಿದ್ದಾರೆ? ಕೋಡ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? TOKLEFO ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ವಾಟ್ ಯು ಲೈಕ್ ಅನ್ನೋದನ್ನ ನಾವು ಹೆಂಗ್ ಬರಿತೀವಿ ಕೋಡ್ ಮುಖಾಂತರ ಅಂತ ಕೇಳ್ತಾ ಇದ್ದಾರೆ. ವಾಯ್ಸ್ ಸ್ಟಕ್ ಆಗ್ತಿದ್ಯಾ? ನನ್ನ ವಾಯ್ಸ್ ಸ್ಟಕ್ ಆಗ್ತಿದ್ಯಾ ಶಾಂತ? ಬೇರೆಯವರಿಗೆ ಆಮ್ ಐ ಆಡಿಬಲ್ ಪ್ರಾಪರ್ಲಿ? ಆಮ್ ಐ ಆಡಿಬಲ್ ಪ್ರಾಪರ್ಲಿ? ಎಸ್. ಹಾ, ಶಾಂತ, ನಿನ್ನ ನೆಟ್ವರ್ಕ್ ಅಲ್ಲಿ ಏನೋ ಪ್ರಾಬ್ಲಮ್ ಉಂಟು. ಸ್ವಲ್ಪ ರಿಫ್ರೆಶ್ ಮಾಡಿ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬಾ. ಆಯ್ತಾ? ಹಾ, ಈಗ ನೋಡು ಏನ್ ಕೊಟ್ಟಿದ್ದಾರೆ. 4 ಸೆಂಟೆನ್ಸ್ ಕೊಟ್ಟಿದ್ದಾರೆ ಅವರು. ಇಲ್ಲಿ ನಾನು ಆಕ್ಚುಲಿ ಈಕ್ವಲ್ಸ್ ಹಾಕೋದನ್ನ ಮರ್ತ್ ಬಿಟ್ಟಿದೀನಿ. ಇಲ್ಲೊಂದು ಮಿಸ್ ಆಗಿದೆ. ಈಕ್ವಲ್ಸ್ ಹಾಕ್ಬೇಕಿತ್ತು. ಆಯ್ತಾ? ಹಾ, ಇಲ್ಲಿ ನೋಡಿ, ವಾಟ್ ವಾಸ್ ಇಟ್ ಗೆ ಈ ರೀತಿ ಕೋಡ್ ಕೊಟ್ಟಿದ್ದಾರೆ, ಯು ಗೋಗೆ ಕೋಡ್ ಕೊಟ್ಟಿದ್ದಾರೆ, ಯು ಲೈಕ್ ಇಟ್ ಗೆ ಕೋಡ್ ಕೊಟ್ಟಿದ್ದಾರೆ, ಶಿ ವಾಸ್ ಸಿಕ್ ಗೆ ಕೋಡ್ ಕೊಟ್ಟಿದ್ದಾರೆ. ಈ ರೀತಿ. ಹಾಗಾದ್ರೆ ನಮಗ್ ಕೇಳಿರೋದೇನು? ವಾಟ್ ಯು ಲೈಕ್ ನ ಕಂಡುಹಿಡಿರಿ ಅಂತ ಕೇಳಿದ್ದಾರೆ. ವಾಟ್ ಮೊದಲನೇದು ವಾಟ್ ಬೇಕು ನಮಗೆ. ವಾಟ್ ಎಲ್ಲೆಲ್ಲಿದೆ ಚೆಕ್ ಮಾಡು. ಎಲ್ಲೆಲ್ಲಿದೆ ರೀ ವಾಟ್? ವಾಟ್ ಇಲ್ಲಿ ಒಂದೇ ಕಾಣ್ತಾ ಇದೆ ನನಗೆ. ಯು ಗೋದಲ್ಲಿಲ್ಲ, ಯು ಲೈಕ್ ಇಟ್ ದಲ್ಲಿಲ್ಲ, ಶಿ ವಾಸ್ ಸಿಕ್ ಅದ್ರಲ್ಲಿ ಇಲ್ಲ. ಓಕೆ, ಪರವಾಗಿಲ್ಲ. ಯು ಇದೆಯಾ? ವಾಟ್ ಬಿಟ್ಬಿಡಿ. ಯು ಇದೆಯಾ? ಹಾ, ಯು ಇದೆ. ಎಲ್ಲೆಲ್ಲಿದೆ ಚೆಕ್ ಮಾಡು. ಯು ಇಲ್ಲಿದೆ, ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಇದೆ,
ಥರ್ಡ್ ಸೆಂಟೆನ್ಸ್ ಅಲ್ಲಿ ಇದೆ. ಹೌದಾ? ಸೆಕೆಂಡ್ ಮತ್ತೆ ಥರ್ಡ್ ಅಲ್ಲಿ ಇದೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೋಡ್ ಕೂಡ ಏನಾಗಿರ್ಬೇಕು, 2 ಬಾರಿ ಸೇಮ್ ರಿಪೀಟ್ ಆಗಿರ್ಬೇಕು. ಎಲ್ಲೆಲ್ಲಿ ರಿಪೀಟ್ ಆಗಿರ್ಬೇಕು? ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ರಿಪೀಟ್ ಆಗಿರ್ಬೇಕು, ಥರ್ಡ್ ಸೆಂಟೆನ್ಸ್ ಅಲ್ಲಿ ರಿಪೀಟ್ ಆಗಿರ್ಬೇಕು. ಯಾವ್ದು ರಿಪೀಟ್ ಆಗಿದೆ? NIL ರಿಪೀಟ್ ಆಗಿದೆ, NIL ರಿಪೀಟ್ ಆಗಿದೆ. ಹಾಗಿದ್ರೆ ಯುಗೆ ಕೋಡ್ ಏನ್ ಸಿಕ್ತ್ರಿ? ನಮಗೆ ಏನ್ ಸಿಕ್ತ್ರಿ? NIL ಸಿಕ್ತು. ಫಿಕ್ಸ್ NIL ಇದೆ. ಹೌದಾ? ಓಕೆ, NIL ಅಂತ ಬರ್ಕೊಳ್ರಿ. ಇನ್ನು ಲೈಕ್ ನೋಡು, ಲೈಕ್ ಎಲ್ಲೆಲ್ಲಿದೆ ಚೆಕ್ ಮಾಡು. ಲೈಕ್ ಇಲ್ಲೂ ಒಂದೇ ಇದೆ. ಈಗ ಯುಗ್ ನಮಗ್ ಸಿಕ್ಕಾಗಿದೆ ರೀ. ಯುಗ್ ಏನಿದೆ? NIL ಅಂತ ಇದೆ. ಹೌದಾ? ಲೈಕ್ಗೆ ನಮಗ್ ಗೊತ್ತಿಲ್ಲ. ಲೈಕ್ಗೆ ನಾವ್ ಏನ್ ಮಾಡ್ಬೇಕ್ರಿ? ಫೈಂಡ್ ಔಟ್ ಮಾಡ್ಬೇಕು. ಆದ್ರೆ ಇಲ್ಲಿ ಇಟ್ ಅಂತ ಇದೆ, ಇಟ್ ಅಂತ ಇದೆ. ಹೌದಾ? ಈ ಇಟ್ ತಗೊಳ್ಳಿ. ಇಟ್ ಎಲ್ಲೆಲ್ಲಿದೆ ನೋಡಿ? ಫಸ್ಟ್ ಸೆಂಟೆನ್ಸ್ ಅಲ್ಲೂ ಇದೆಯಾ ಇಟ್? ಇದೆ. ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇದೆ, ಥರ್ಡ್ ಸೆಂಟೆನ್ಸ್ ಅಲ್ಲಿ ಇದೆ. ಇಟ್ಟಿಗೆ ಸಂಬಂಧಪಟ್ಟಂತಹ ಕೋಡ್ ಎಲ್ಲೆಲ್ಲಿ ಇರ್ಬೇಕು? ಥರ್ಡ್ ಸೆಂಟೆನ್ಸ್ ಅಲ್ಲೂ ಇರ್ಬೇಕು, ಫಸ್ಟ್ ಸೆಂಟೆನ್ಸ್ ಅಲ್ಲೂ ಇರ್ಬೇಕು. ಕಾಮನ್ ಕೋಡ್ ಇರ್ಬೇಕು. ಎರಡರಲ್ಲೂ ಕಾಮನ್ ಕೋಡ್ ಯಾವ್ದಿದೆ ರೀ? RA ಇದೆ, RA ಇದೆ. ಹೌದಾ? ಹಾಗಿದ್ರೆ ಇಟ್ಟಿಗೆ ಕೋಡ್ ಯಾವ್ದು ಬರುತ್ತ್ರಿ? RA ಬರುತ್ತೆ ಅಂತ ಗೊತ್ತಾಯ್ತು ನನಗೆ. ಕರೆಕ್ಟಾ? ಈಗ ನೋಡಿ, ಯುಗೆ NIL ಐತೆ, ಇಟ್ಟಿಗೆ RA ಆಯ್ತು. ಹಾಗಿದ್ರೆ ನಡಕಿರ್ತಕ್ಕಂಥ ಲೈಕಿಗೆ ಉಳಿದಿರೋದು ಯಾವ ಕೋಡು? POM. ಯಾವ್ದಕ್ ಬರುತ್ತ್ರಿ? ಲೈಕಿಗ್ ಬಂತ? ಎಸ್. ಸೊ ಯುಗೆ NIL ಸಿಕ್ತು, ಲೈಕಿಗೆ POM ಅಂತ ಸಿಕ್ತು. ಹೌದಾ? ಓಕೆ. ಇನ್ನು ವಾಟಿಗೆ ಯಾವ್ದು ಬರ್ಬೇಕು? ಇಲ್ಲಿ ಇಟ್ ಆಲ್ರೆಡಿ ಕಂಡು ಹಿಡ್ದಾಯ್ತು. ಏನು? RA ಅಂತ ಇದೆ. ಹೌದಾ? ವಾಸ್ ಇದೆ, ವಾಟ್ ಇದೆ. ವಾಟ್ ಇದು ಒಂದ್ರಲ್ಲೇ ಇರುವಂತದ್ದು. ವಾಸ್ ಬೇರೆ ಎಲ್ಲಾದ್ರೂ ಇದೆಯಾ? ಇದೆ ರೀ. ಎಲ್ಲಿದೆ ರೀ? 4ನೇ ಸೆಂಟೆನ್ಸ್ ಅಲ್ಲಿ ಇದೆ. ಶಿ ವಾಸ್ ಸಿಕ್ ಅಂತ ಹೇಳ್ಬಿಟ್ಟು. ಹೌದಾ? ಈಗ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇರೋ ವಾಸ್, ಲಾಸ್ಟ್ ಸೆಂಟೆನ್ಸ್ ಅಲ್ಲಿರೋ ವಾಸ್, ಇವೆರಡನ್ನೂ ಚೆಕ್ ಮಾಡಿದಾಗ ಇದಕ್ ಸಂಬಂಧಪಟ್ಟಂತಹ ಕೋಡ್ ಎಲ್ಲೆಲ್ಲಿ ಸಿಗ್ಬೇಕ್ರಿ? ಫಸ್ಟ್ ಸೆಂಟೆನ್ಸ್ ಮತ್ತೆ ಲಾಸ್ಟ್ ಸೆಂಟೆನ್ಸ್ ಅಲ್ಲಿ ಸಿಗ್ಬೇಕ್ರಿ ನಮಗೆ. ಹೌದಾ? ಯಾವ್ದು ಒಂದು ಕಾಮನ್ ಕೋಡ್ ಇದೆ ನೋಡಿ. RA ಆಲ್ರೆಡಿ ಹೋಗಿದೆ, ಇದನ್ ಬೇಡ. LEE ನೋಡಿ, DE ನೋಡಿ, ಇದೆಯಾ ಇಲ್ಲಿ? LEE. ಎಸ್, LEE ಇದೆ. LEE ಇಲ್ಲೂ ಇದೆ, LEE ಇಲ್ಲೂ ಇದೆ. ಹಾಗಿದ್ರೆ LEE ಯಾವ ಒಂದು ವರ್ಡ್ಗೆ ಕೋಡ್ ಆಯ್ತು? ವಾಸ್ಗೆ ಕೋಡ್ ಆಯ್ತು. ಇಲ್ಲಿ ಇಟ್ ಅಂದ್ರೆ RA ಅಂತ ಗೊತ್ತಾಯ್ತು, ವಾಸ್ ಅಂದ್ರೆ LEE ಅಂತ ಗೊತ್ತಾಯ್ತು. ಉಳಿದಿರೋದು ವಾಟ್ ಅಂದ್ರೆ DE ಅಂತ ನಮಗೆ ಫೈನಲಿ ಗೊತ್ತಾಯ್ತು. ಹಾಗಾದ್ರೆ ವಾಟಿಗೆ ಬರುವಂತ ಕೋಡ್ ಯಾವ್ದ್ರಿ? DE. ಎಸ್. ಆಪ್ಷನ್ ಅಲ್ಲಿ ನೋಡಿ, DE NIL POM ಎಲ್ಲಿದೆ ರೀ? DE NIL POM. ಓಕೆ, ಎಲ್ಲೂ ಇಲ್ಲ. A ಅಲ್ಲಿಲ್ಲ, B ಅಲ್ಲಿಲ್ಲ, C ಅಲ್ಲಿಲ್ಲ. ಅಪೂರ್ಣ ಮಾಹಿತಿನೂ ಆಗಲ್ಲ. ಹಾಗಾದ್ರೆ ಆನ್ಸರ್ ಏನಾಗುತ್ತೆ? ಇದು ಆಪ್ಷನ್ ಇ ಆಗುತ್ತೆ. ಯಾಕೆ ಅಪೂರ್ಣ ಮಾಹಿತಿ ಆಗಲ್ಲ? ಅಪೂರ್ಣ ಮಾಹಿತಿ ಇಲ್ಲ ರೀ. ಇಲ್ಲಿ ಎಲ್ಲಾ ರೀತಿ ಮಾಹಿತಿ ಕೊಟ್ಟಿದ್ದಾರೆ ನಮಗೆ. ವಾಟ್ ಕೂಡ ಬೇಕಂದ್ರೆ ಕಂಡುಹಿಡಿಬಹುದು, ವಾಸ್ ಕೂಡ ಕಂಡುಹಿಡಿಬಹುದು, ಇಟ್ ಕೂಡ ಕಂಡುಹಿಡಿಬಹುದು, ಇವನ್ ಸಿಕ್ ಕೂಡ ಕಂಡುಹಿಡಿಬಹುದು. ಎಲ್ಲಾ ರೀತಿ ಕಂಡುಹಿಡಿಯೋದಕ್ಕೆ ಡಾಟಾ ಅನ್ನ ಅವರು ಸಫಿಶಿಯಂಟ್ ಆಗಿ ನಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಹಾಗಾಗಿ ಅಪೂರ್ಣ ಮಾಹಿತಿ ಇಲ್ಲಿ ಆನ್ಸರ್ ಆಗೋದಿಲ್ಲ. ಇಲ್ಲಿ ಏನಾಗುತ್ತೆ? ನನ್ ಆಗುತ್ತೆ. ಹಾಗಿದ್ರೆ ಎಕ್ಸಾಕ್ಟ್ ಲಾಜಿಕಲಿ ನೋಡಿದಾಗ ಎಕ್ಸಾಕ್ಟ್ ಆನ್ಸರ್ ಏನ್ ಬರುತ್ತೆ? ವಾಟಿಗೆ DE ಬರುತ್ತೆ, ಯುಗೆ NIL ಬರುತ್ತೆ, ಲೈಕಿಗೆ POM ಬರುತ್ತೆ. ಎಸ್. ಅರ್ಥ ಆಯ್ತಾ? ಅಂದ್ರೆ ಮೊದ್ಲೇನ್ ಮಾಡದ್ರಿ? ಈಸಿಯಾಗಿ ಕಾಮನ್ ಕೋಡ್ಗಳು ಯಾವಿದಾವೆ ಚೆಕ್ ಮಾಡ್ಕೋಬೇಕ್ರಿ. ಕಾಮನ್ ಕೋಡ್ಗಳು ಯಾವಿದಾವೆ? ಯು ಇದೆಯಾ? ಓಕೆ. ಇಲ್ಲಿ ಯಾವ್ದಿದೆ? NIL ಇದೆ, NIL ಇದೆ. ಯುಗೆ NIL ಸಿಕ್ತು, ಮುಗೀತು ಒಂದು ಕತೆ. ಹೌದಾ? ಲೈಕಿಗೆ ಬನ್ನಿ. ಲೈಕ್ ಬೇಕು. ಲೈಕ್ ಬೇರೆ ಕಡೆ ಎಲ್ಲೂ ಇಲ್ಲ. ಆದ್ರೆ ಯು ಗೊತ್ತಿದೆ. ಇದು ಒಂದು ಗೊತ್ತಾದ್ರೆ ಇದಕ್ಕೆ ಯಾವ್ದು ಅಂತ ನಮಗ್ ಗೊತ್ತಾಗತ್ತಲ್ಲ. ಹಾಗಾಗಿ ಇದನ್ ಕಂಡಿಡೋಣ. ಇಟ್ ಎಲ್ಲೆಲ್ಲಿದೆ? ಈ ಥರ್ಡ್ ಅಲ್ಲಿ ಇದೆ, ಫಸ್ಟ್ ಅಲ್ಲಿ ಇದೆ ಇಟ್. ಹೌದಾ? ಇಲ್ಲಿ ಸೇಮ್ ಆಸ್ ಇಟ್ ಈಸ್ ಯಾವ್ದಿದೆ ನೋಡ್ರಿ? RA ಇದೆ, RA ಇದೆ. ಹಾಗಾದ್ರೆ ಇಟ್ಟಿಗೆ ಯಾವ್ದು ಬರುತ್ತೆ? RA ಬರುತ್ತೆ ಅಂತ ಗೊತ್ತಾಯ್ತು. ಈಗ ಯು ಗೊತ್ತಾಯ್ತು, ಇಟ್ಟಿಗೆ ಗೊತ್ತಾಯ್ತು. ಉಳ್ದಿರೋದು ಲೈಕಿಗೆ ಯಾವ್ದು ಬರುತ್ತೆ? ಇನ್ನು ಉಳ್ದಿರೋಂತ POM ಬರುತ್ತೆ. ಲೈಕಿಗೂ ಗೊತ್ತಾಯ್ತು. ಇನ್ನು ವಾಟಿಗೆ ಬರ್ರಿ. ವಾಟಿಗೆ ಏನಾಯ್ತು? ವಾಟ್ ಇಲ್ಲಿ ಒಂದೇ ಕಡೆ ಇರುವಂತದ್ದು. ಹೌದಾ? ಆದ್ರೆ ಇಟ್ಟಿಗೆ ಏನ್ ಬರುತ್ತೆ ಅಂತ ಗೊತ್ತಾಗಿದೆ. ವಾಸಿಗೆ ಏನ್ ಬರುತ್ತೆ ಅಂತ ಗೊತ್ತಾದ್ರೆ ವಾಟಿಗೆ ಉಳ್ದಿರೋದೇ ಗೊತ್ತಾಗದ. ಹೌದಾ? ಉಳಿದಿರುವಂತ ಕೋಡೆ ವಾಟಿಗೆ ಏನಾಗದ? ಕಂಪೇರ್ ಆಗುವಂತದ್ದು. ಹಾಗಿದ್ರೆ ವಾಸ್ ಎಲ್ಲೆಲ್ಲಿದೆ? ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇದೆ, ಲಾಸ್ಟ್ ಸೆಂಟೆನ್ಸ್ ಅಲ್ಲಿ ಇದೆ. ವಾಸ್. ಹಾಗಿದ್ರೆ ಈ ಫಸ್ಟ್ ಮತ್ತೆ ಲಾಸ್ಟ್ ಸೆಂಟೆನ್ಸ್ ಅಲ್ಲಿ ಯಾವ್ದಾದ್ರು ಕಾಮನ್ ಕೋಡ್ ಇದೆಯಾ ಚೆಕ್ ಮಾಡ್ರಿ. LEE ಉಳ್ದಿರೋದು. LEE ಇಲ್ಲ, LEE ಇದೆ. LEE ಇದೆ ಅಂದ್ರೆ ಇದು ಯಾವ್ದಕ್ ಕನೆಕ್ಟ್ ಆಯ್ತು? ವಾಸಿಗೆ ಕನೆಕ್ಟ್ ಆಯ್ತು. ಉಳ್ದಿರೋದು ಯಾವ್ದ್ರಿ? ವಾಟ್. ಈ ವಾಟಿಗೆ ಉಳ್ದಿರೋದು ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ದಟ್ ಈಸ್ DE. ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಾ ಎಲ್ರಿಗೂ?
4ನೇ ಸೆಂಟೆನ್ಸ್ ಗೊತ್ತಾಗ್ಲಿಲ್ಲ. ಯಾಕೆ ಗೊತ್ತಾಗ್ಲಿಲ್ಲ? ಶಿ ವಾಸ್ ಸಿಕ್ ಅಂತ ಇದೆ, ಇಲ್ಲಿ ಈಕ್ವಲ್ಸ್ ಹಾಕೋರಿ. ಇಲ್ಲಿ ಈಕ್ವಲ್ಸ್ ಹಾಕೋರಿ, ಮಿಸ್ ಆಗಿದೆ. ಈಕ್ವಲ್ಸ್ ಬರ್ಬೇಕಿತ್ತು, ಮಿಸ್ ಆಗಿದೆ. ಹೌದಾ? ಇಲ್ಲಿ ಈಕ್ವಲ್ಸ್ ಹಾಕೊಂಡ್ರೆ TOKLEEFO ಇದೇನು ಕೋಡ್ಗಳು ಕೊಟ್ಟಿದ್ದಾರೆ. ಇಲ್ಲಿ ನಾವು ವಾಸ್ ನೋಡ್ತಾ ಇದೀವಿ. ವಾಸ್ ಎಲ್ಲೆಲ್ಲಿದೆ? ಫಸ್ಟ್ ಸೆಂಟೆನ್ಸ್ ಇದೆ, ಫೋರ್ತ್ ಸೆಂಟೆನ್ಸ್ ಇದೆ. ಇಲ್ಲಿ ವಾಸ್ ಅಂದ್ರೆ ಇಲ್ಲೂ ಕೋಡ್ ಸೇಮ್ ಇರ್ಬೇಕು, ಇಲ್ಲೂ ಕೋಡ್ ಸೇಮ್ ಇರ್ಬೇಕು. ಯಾವ ಕೋಡ್ ಸೇಮ್ ಇದೆ? LEE ಕೋಡ್ ಸೇಮ್ ಇದೆಯಾ? LEE ಕೋಡ್ ಸೇಮ್ ಇದೆಯಾ? ಎಸ್ ಇದೆ. ಹಾಗಾದ್ರೆ ವಾಸಿಗೆ ಯಾವ ಕೋಡ್ ಬಂತು? LEE ಬಂತು. ಕರೆಕ್ಟಾ? ಇಲ್ಲಿ ವಾಸ್ ಗೊತ್ತಾಗಿದೆ. ಇಟ್ಟಿಗೆ ಇಲ್ಲಿದೆ, ಇಲ್ಲಿದೆ. ಇಲ್ಲಿ ಸೇಮ್ ಇರುವಂತ ಕೋಡ್ ಯಾವುದು? RA ಇದೆ, RA ಇದೆ. ಹಾಗಾಗಿ ಇಟ್ ಕೂಡ ಗೊತ್ತಾಯ್ತು, ವಾಸ್ ಕೂಡ ಗೊತ್ತಾಯ್ತು. ಉಳಿದಿರೋದು ವಾಟ್ ಒಂದೇ. ಯಾವ್ದು ಉಳಿತು? ವಾಟಿಗೆ DE ಮಾತ್ರ ಉಳಿತು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಗೋಗ್ ಏನು ಅಂತ ಕೇಳ್ತಿದ್ದೀರಾ? ಕಂಡಿಡಿರಿ. ನೋಡಿ, ಯು ಏನಂತ ಕಂಡಿಡಿದಿದೀವಿ? NIL ಅಂತ ಕಂಡಿಡಿದಿದೀವ. ಗೋಗ್ ಉಳಿದಿರೋದು ಯಾವ್ದ್ರಿ? ಇದೆ ಎಮ್ಮು. ಗೋಗ್ ಯಾವ್ದು ಬರುತ್ತೆ? ಎಮ್ಮು ಮಾತ್ರ ಬರುತ್ತೆ. ಹೌದಲ್ವಾ? ಎಸ್ ಆರ್ ನೋ? ಇರೋದೇ 2 ಶಬ್ದ. ಯುಗ್ ಏನು ಅಂತ ಗೊತ್ತಾಗ್ಬಿಟ್ಟಿದೆ. ಉಳಿದಿರೋದು ಯಾವ್ದಕ್ ಬರುತ್ತೆ? ಗೋಗ್ ತಾನೆ ಬರೋದು. ಎಸ್, ಕ್ಲಿಯರ್ ಎವ್ರಿ ಒನ್? ಎಲ್ರಿಗೂ ಕ್ಲಿಯರ್ ಆಯ್ತಾ? ಎಸ್, ಕ್ಲಿಯರ್ ಆಯ್ತು. ನೆಕ್ಸ್ಟ್ ಕ್ವಶನ್ ಹೋಗುವ. ನೋಡ್ರಿ, ಆಲ್ರೆಡಿ ಹಾಫ್ ಆನ್ ಅವರ್ ಆಗೋಗ್ಬಿಡ್ತು. ಇನ್ನು ಸೆಕೆಂಡ್ ಕ್ವಶನ್ ಅಲ್ಲೇ ಇದೀವಿ. ನೋಡಿ, ನೆಕ್ಸ್ಟ್ ಕ್ವಶನ್ ಬಂದಾಗಿದೆ, ಚೆಕ್ ಮಾಡಿ. ಗುಪ್ತ ಭಾಷೆಯಲ್ಲಿ ಗ್ರೇವ್ ಅಂಡ್ ಕನ್ಸರ್ನ್ NEEMUKPIC, ಎವ್ರಿಬಡಿ ಎಲ್ಸ್ ILLDICSO, ಬಾಡಿ ಅಂಡ್ ಸೋಲ್ TURMUKSO. ಹಾಗಾದ್ರೆ ಎವ್ರಿ ಕನ್ಸರ್ನ್ ಅನ್ನೋದಕ್ಕೆ ಹೆಂಗ್ ಬರಿತೀರಿ ಅಂತ ಕೇಳ್ತಾ ಇದ್ದಾರೆ. ಎವ್ರಿ ಕನ್ಸರ್ನ್ ಚೆಕ್ ಮಾಡಿ, ಬೇಗ ಚೆಕ್ ಮಾಡಿ, ಸ್ಪೀಡ್ ಆಗಿ, ಸ್ವಲ್ಪ ಸ್ಪೀಡ್ ಆಗಿ. ಏನಿದೆ? ಎವ್ರಿ ಎಲ್ಲೆಲ್ಲಿದೆ ಚೆಕ್ ಮಾಡ್ರಿ. ಎವ್ರಿ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇದೆಯಾ? ಇಲ್ಲ. ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಎಸ್ ಇದೆ, ಎವ್ರಿ ಇದೆ. ಓಕೆ, ಎವ್ರಿ ಇರೋದೇ ಒಂದೇ ಕಡೆ ಇದೆ, ಹಾಗಾಗಿ ಗೊತ್ತಾಗಲ್ಲ, ಬಿಟ್ ಹಾಕಿ. ಕನ್ಸರ್ನ್ ಎಲ್ಲಿದೆ? ಕನ್ಸರ್ನ್ ಕೂಡ ಇಲ್ಲಿ ಒಂದೇ ಕಡೆ ಇದೆ. ಓಕೆ, ಈಗ ಏನ್ ಮಾಡೋಣ? ಬಾಡಿ ಸೇಮ್ ಇದೆಯಾ ಇಲ್ಲಿ? ನೋಡಿ, ಬಾಡಿ ಸೆಕೆಂಡ್ ಸೆಂಟೆನ್ಸ್ ಅಲ್ಲೂ ಇದೆ, ಥರ್ಡ್ ಸೆಂಟೆನ್ಸ್ ಅಲ್ಲೂ ಇದೆ. ಹಾಗಾದ್ರೆ ಇಲ್ಲಿ 2 ಸೆಂಟೆನ್ಸ್ ಅಲ್ಲಿ ಏನಾಗ್ಬೇಕ್ರಿ? ಒಂದೇ ಕೋಡ್ ಬರ್ಬೇಕ್ರಿ ನಮಗೆ. ಯಾವ ಕೋಡ್ ಇದೆ ರೀ? SO ಇದೆಯಾ? SO ಇದೆಯಾ? ಎಸ್ ಇದೆ. SO ಎರಡು ಸೇಮ್ ಇರೋದ್ರಿಂದ ಬಾಡಿಗೆ SO ಅಂತ ಗೊತ್ತಾಯ್ತು ನಮಗೆ. ಹೌದಾ? ಓಕೆ, ಹಾಗಿದ್ರೆ ಬಾಡಿ SO ಓಕೆ. ಇನ್ ಯಾವ್ದೈತೆ? ಆಂಡ್ ಐತೆ ನೋಡ್ರಿ, ಇಲ್ಲಿ ಆಂಡ್ ಅಂತ ಇದೆ. ಆಂಡಿಗೆ ಟ್ರೈ ಮಾಡಿ, ಆಂಡಿಗೆ ಟ್ರೈ ಮಾಡಿ. ಆಂಡ್ ಓಕೆ, TURMUK ಅಂಡ್ TURMUK ಸೇಮ್ ಇದೆಯಾ? MUK ಇದೆ. ಸೊ ಆಂಡಿಗೆ MUK ಅಂತ ಗೊತ್ತಾಯ್ತು. ಇಲ್ಲಿ ನೋಡಿ, ಆಂಡಿಗೆ MUK ಅಂತ ಗೊತ್ತಾಯ್ತು, ಬಾಡಿಗೆ SO ಅಂತ ಗೊತ್ತಾಯ್ತು. ಹೌದಾ? ಎಲ್ಸ್ ಕೂಡ ಬೇರೆ ಕಡೆ ಎಲ್ಲೂ ಇಲ್ಲ. ಅಂಡ್ ರಿಪೀಟ್ ಆಗಿದೆ. ಗ್ರೇವ್ ಎಲ್ಲೂ ಇಲ್ಲ, ಕನ್ಸರ್ನ್ ಎಲ್ಲೂ ಇಲ್ಲ, ಎಲ್ಸ್ ಇಲ್ಲ, ಎವ್ರಿ ಇಲ್ಲ. ಈಗೇನ್ ಮಾಡ್ತೀರಿ? ನಮ್ಗೇನ್ ಕೇಳಿದಾರೆ? ಎವ್ರಿ ಕೇಳಿದಾರ. ಎವ್ರಿ ನೋಡಿ, ಇಲ್ಲಿ ಎವ್ರಿಗೆ ಬಾಡಿಗೆ SO ಅಂತ ಗೊತ್ತಾಯ್ತು, ಆದ್ರೆ ಎಲ್ಸ್ ಬೇರೆ ಕಡೆ ಎಲ್ಲೂ ಇಲ್ಲ. ಎಲ್ಸ್ ಇಲ್ಲೇ ಇದೆ, ಎವ್ರಿ ಕೂಡ ಇಲ್ಲೇ ಇದೆ. ಎವ್ರಿ ಮತ್ತೆ ಎಲ್ಸ್ ಎರಡಕ್ಕೂ ಕೋಡ್ ಯಾವ್ದಾಗ್ತವೆ ಅಂತ ಕೇಳಿದ್ರೆ ILL ಅಥವಾ DIC, ILL ಅಥವಾ DIC ಅಂತ ಹೇಳ್ಬೋದಾ? DIC ಅಂತ ಹೇಳ್ಬೋದಾ? ಎಸ್, ಇದೇ ರೀತಿ ಹೇಳ್ಬೋದು. ಇನ್ನು ಕನ್ಸರ್ನ್ ಅಂತ ಕೇಳಿದಾರ. ಕನ್ಸರ್ನ್ ಕೂಡ ಇದು ಒಂದೇ ಸೆಂಟೆನ್ಸ್ ಅಲ್ಲಿ ಇರುವಂತದ್ದು ಕನ್ಸರ್ನ್. ಬಟ್ ನಮಗೆ ಆಂಡ್ ಬಗ್ಗೆ ಗೊತ್ತಾಗಿದೆ. ಆಂಡ್ ಯಾವ್ದ್ರಿ? MUK ಅಂತ ಗೊತ್ತಾಗಿದೆ ನಮಗೆ. ಈಗ ಗ್ರೇವ್ದು ಗೊತ್ತಿಲ್ಲ, ಕನ್ಸರ್ನ್ಗೂ ಗೊತ್ತಿಲ್ಲ. ಈಗ ಗ್ರೇವ್ ಅಥವಾ ಕನ್ಸರ್ನ್ ಎರಡಕ್ಕೂ ಯಾವ್ದಾಗ್ಬೋದ್ರಿ? NEE ಆಗ್ಬೋದು, ಅಥವಾ PIC ಪಿಕ್ ಕೂಡ ಆಗಬಹುದು. ಅರ್ಥ ಆಗ್ತಿದ್ಯಾ? ಈಗ DIC PIC ಬರಲ್ಲ, ILL NEE ಬರಲ್ಲ, PIC NEE ಬರಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರು ಎವ್ರಿ ಕನ್ಸರ್ನ್ ಅಂತ ಕೇಳಿದಾರೆ, ಹಾಗಾಗಿ ಇದು ಕೂಡ ಬರಲ್ಲ. ಆರ್ ಅಂತ ಬರ್ಬೇಕಿತ್ತಲ್ಲಿ. ಹೌದಾ? ಇಲ್ಲಿ ನೋಡಿ, ಅಪೂರ್ಣ ಮಾಹಿತಿ. ಇಲ್ಲಿ ಆನ್ಸರ್ ಏನು ಅಂತ ಕೇಳಿದ್ರೆ ಅಪೂರ್ಣ ಮಾಹಿತಿ. ಆಪ್ಷನ್ ಏನಾಗತ್ರಿ? ಇಲ್ಲಿ ಡಿ ಆಗುತ್ತೆ. ಆಪ್ಷನ್ ಏನಾಗತ್ರಿ? ಡಿ ಆಗುತ್ತೆ. ಅಥವಾ ಅಪೂರ್ಣ ಮಾಹಿತಿಯ ಬದಲು ಏನಂತ ಕೊಟ್ಟಿದ್ರೆ? ಕ್ಯಾನ್ ನಾಟ್ ಡಿಟರ್ಮೈನ್ಡ್ ಅಂತ ಕೊಟ್ಟಿದ್ರೆ, ಕ್ಯಾನ್ ನಾಟ್ ಬಿ ಡಿಟರ್ಮೈನ್ಡ್ ಅಂತ ಕೊಟ್ಟಿದ್ರೆ ಅದೇ ಆನ್ಸರ್ ಆಗ್ತಿತ್ತು. ಕ್ಯಾನ್ ನಾಟ್ ಬಿ ಡಿಟರ್ಮೈನ್ಡ್ ಅಂತ ಕೊಟ್ಟಿದ್ರೆ ಇದೇ ಆನ್ಸರ್ ಆಗುವಂತದ್ದು. ಅಥವಾ ಈದರ್ ILL or DIC, ಆರ್ ಈದರ್ ILL DIC, ಅಥವಾ ಕನ್ಸರ್ನಿಗೆ ಏನ್ ಬರ್ತಿತ್ರಿ? ಈದರ್ NEE or PIC ಅಂತ ಕೊಟ್ಟಿದ್ರೆ ಇದೇ ಆನ್ಸರ್ ಆಗ್ತಿತ್ತು. ಹೌದಾ? ಈ ಆಗಲ್ರಿ. ಯಾಕಾಗಲ್ರಿ?
ಯಾವುದು ಅಲ್ಲ ಯಾಕಾಗಲ್ರಿ? ಯಾಕೆ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಎಲ್ಲಾ ಡಾಟಾವನ್ನು ಚೆಕ್ ಮಾಡಿದ್ರು ಕೂಡ ನಮಗೆ ಈ ಒಂದು ಆನ್ಸರ್ ಅನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ಏನ್ರಿ? ಅಪೂರ್ಣ ಮಾಹಿತಿ. ಡಾಟಾ ಏನಿದೆ ಇನ್ಸಫಿಶಿಯಂಟ್ ಕೊಟ್ಟಿದೆ. ಡಾಟಾ ಏನ್ ಕೊಟ್ಟಿದಾರ್ರಿ? ಇನ್ಸಫಿಶಿಯಂಟ್ ಕೊಟ್ಟಿದ್ದಾರೆ. ಹೌದಾ? ಅರ್ಥ ಆಯ್ತಾ ಮಾನಸ? ಯಾಕೆ ಆಗ್ತಿಲ್ಲ ಅಂತ ಅರ್ಥ ಆಯ್ತಾ? ಹ ಡಾಟಾ ಇನ್ಸಫಿಶಿಯಂಟ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ. ಅಕಸ್ಮಾತ್ ಅಕಸ್ಮಾತ್ ಇಲ್ಲಿ ಬೇರೆ ಇನ್ನೊಂದ್ ಏನಾದ್ರೂ ಸೆಂಟೆನ್ಸ್ ಕೊಟ್ಬಿಟ್ಟು ಆ ಸೆಂಟೆನ್ಸ್ ಇಂದ ನಮಗೆ ಕನ್ಸರ್ನ್ ಮತ್ತೆ ಎವ್ರಿ ಇವೆರಡೂ ಶಬ್ದದ ಕೋಡ್ಗಳು ಸಿಕ್ಬಿಟ್ಟಿದ್ರೆ ಆವಾಗ ಅಪೂರ್ಣ ಮಾಹಿತಿ ಅಂತ ಹಾಕ್ತಿರ್ಲಿಲ್ಲ ನಾವು. ಹೌದಾ? ಈಗ ಯಾಕೆ ಹಾಕ್ತಾ ಇದೀವಿ ಅಂತ ಕೇಳಿದ್ರೆ ಇಲ್ಲಿ ಡಾಟಾ ಇನ್ಸಫಿಶಿಯಂಟ್ ಇದೆ. ಸೊ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆದ್ರೆ ಲಾಜಿಕಲಿ ಅಂತ ನೋಡಿದಾಗ ಎವ್ರಿಗೆ ಆನ್ಸರ್ ಏನಾಗತ್ರಿ? ILL ಆರ್ DIC ಎರಡರಲ್ಲಿ ಯಾವ್ದು ಆಗ್ಬಹುದು. ಹೌದಾ? ಓಕೆ. ಅದೇ ರೀತಿ ಕನ್ಸರ್ನಿಗೆ ಯಾವ್ದಾಗ್ಬೋದ್ರಿ? NEE ಆಗ್ಬೋದು ಅಥವಾ PIC ಕೂಡ ಆಗಬಹುದು. ಹೆಂಗಾಗತ್ರಿ? ಹೆಂಗಾಗುತ್ತೆ? ಡಿಕ್ ಇದೆ ಇಲ್ಲಿ DIC. ಹೌದಾ? ಇಲ್ಲಿ ನೋಡಿ, ಫಸ್ಟ್ ಸೆಂಟೆನ್ಸ್ ಅಲ್ಲಿ ಎಲ್ಲಾರ ಡಿಕ್ ಕಾಣುತ್ತಾ? DIC ಕಾಣುತ್ತಾ? ಇಲ್ಲ. ಥರ್ಡ್ ಸೆಂಟೆನ್ಸ್ ಅಲ್ಲಿ ಎಲ್ಲಾರ ಕಾಣ್ತಾ ಇದೆಯಾ? ಇಲ್ಲ. DIC ಯಾವ್ದಕ್ಕೆ ಅಂತ ಹಾಕ್ತಿರಿ ನೀವು? DIC ಯಾವ್ದಕ್ಕೆ ಅಂತ ಹಾಕ್ತಿರಿ? ಎವ್ರಿಗ್ ಹಾಕ್ತೀರಾ ಅಥವಾ ಎಲ್ಸಿಗ್ ಹಾಕ್ತೀರಾ? ಗೊತ್ತಿಲ್ಲ ನಮಗೆ. ಹೌದಾ? ಹ ಅದೇ ರೀತಿ ಗ್ರೇವಿಗೆ ಯಾವುದು ಅಂತ ಹಾಕ್ತಿರಿ? NEE ಹಾಕ್ತೀರಾ? PIC ಹಾಕ್ತೀರಾ? ಗೊತ್ತಿಲ್ಲ ನಮಗೆ. ಅದಕ್ಕೆ ಕೆನಾಟ್ ಬಿ ಡಿಟರ್ಮೈನ್ಡ್ ಬಿಕಾಸ್ ಆಫ್ ಇನ್ಸಫಿಶಿಯಂಟ್ ಡಾಟಾ ಅಂತ ಹೇಳುವಂತದ್ದು. ವಿದ್ಯಾ ತಿಳಿಯುತ್ತೆ. ನೆಕ್ಸ್ಟ್ ಕ್ವಶನ್ ಗಳು ಅದೇ ರೀತಿ ಇದಾವೆ, ಅಲ್ಲಿ ಮತ್ತೆ ಟ್ರೈ ಮಾಡ್ರಿ, ಹೆಂಗೆ ಸಾಲ್ವ್ ಮಾಡೋದು ಅಂತ ಅರ್ಥ ಆಗುತ್ತೆ. ಓಕೆನಾ? ಹ ಚೆಕ್. ILL ಆರ್ DIC ಅಂತ ಆಪ್ಷನ್ ಅಲ್ಲಿ ಕೊಟ್ಟಿದ್ರೆ ಅವಾಗ ಆನ್ಸರ್ ಅದನ್ನೇ ಹಾಕ್ರಿ. ಕೊಟ್ಟಿಲ್ಲ ಅಂದಾಗ ಕ್ಯಾನಾಟ್ ಬಿ ಡಿಟರ್ಮೈನ್ಡ್. ಕೊಟ್ಟಿರುವಂತ ಗಿವನ್ ಡಾಟಾದಿಂದ ನಮಗೇನಾದ್ರೂ ಕಂಪ್ಲೀಟ್ ಆಗಿ ಎಲ್ಲವನ್ನೂ ಕಂಡು ಹಿಡಿಯೋದಕ್ಕೆ ಸಾಧ್ಯ ಇದೆ ಅಂದಾಗ ಆವಾಗ ಅಪೂರ್ಣ ಮಾಹಿತಿ ಹಾಕಬಾರದು. ಅರ್ಥ ಆಯ್ತಾ? ಎಸ್. ಶಾಂತ, ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಇನ್ನೊಂದು ಸರಿ ಕ್ಲೀನ್ ಆಗಿ ಈ ಕ್ವಶನ್ ಅನ್ನ ಕೇಳು, ಅರ್ಥ ಆಗುತ್ತೆ. ಇಲ್ಲ ಏನ್ ಬಂದಿದೆ ಕ್ವಶನ್? ಪ್ರಾಕ್ಟೀಸ್ ಬೇಕ್ರಿ. ಇಂಥ ಕ್ವಶನ್ ಗಳಿಗೆ ಪ್ರಾಕ್ಟೀಸ್ ಬೇಕು. ಪದೇ ಪದೇ ಪ್ರಾಕ್ಟೀಸ್ ಮಾಡ್ಬೇಕಾಯ್ತಾ? ಸಿ, ದ ಕ್ಯಾಟ್ ಈಸ್ ಬ್ಯೂಟಿಫುಲ್, ದ ಡಾಗ್ ಈಸ್ ಬ್ರೌನ್, ದ ಡಾಗ್ ಹ್ಯಾಸ್ ದಿ ಕ್ಯಾಟ್. 3 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಹೌದಾ? ಆದ್ರೆ ವರ್ಡ್ಸ್ ಗಳು ಏನಾಗಿದಾವ್ರಿ? ರಿಪೀಟ್ ಆಗಿದಾವೆ. ದ ದ ದ ಮೂರೂ ಸೆಂಟೆನ್ಸ್ ಅಲ್ಲಿ ಬಂದಿದೆ. ಹೌದಾ? ಕ್ಯಾಟ್ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇದೆ, ಥರ್ಡ್ ಸೆಂಟೆನ್ಸ್ ಅಲ್ಲಿ ಇದೆ. ಕರೆಕ್ಟ್? ಎಸ್. ಇನ್ನು ಡಾಗ್ ಸೆಕೆಂಡ್ ಅಲ್ಲಿ ಇದೆ, ಥರ್ಡ್ ಅಲ್ಲಿ ಇದೆ. ಈಸ್ ಫಸ್ಟ್ ಅಲ್ಲಿ ಇದೆ, ಸೆಕೆಂಡ್ ಅಲ್ಲಿ ಇದೆ. ಹೌದಾ? ಬ್ಯೂಟಿಫುಲ್ ಒಂದೇ ಇರೋದು, ಬ್ರೌನ್ ಒಂದೇ ಇರೋದು, ಹ್ಯಾಸ್ ಒಂದೇ ಇರೋದು. ಹೌದಾ? ಈಗ ನಮಗೇನ್ ಕೇಳಿದಾರೆ ಅವರು? ಹ್ಯಾಸ್ ಇದ್ರ ಕೋಡ್ ಕೇಳಿದ್ದಾರೆ. ಹ್ಯಾಸ್ ಎಲ್ಲಿದೆ? ಥರ್ಡ್ ಸೆಂಟೆನ್ಸ್ ಅಲ್ಲಿ ಇದೆ. ಹ್ಯಾಸ್ ಒಂದೇ ಇರೋದು, ಇಲ್ಲಿ ಎಲ್ಲೂ ರಿಪೀಟ್ ಆಗಿಲ್ಲ ಅಂದಾಗ ಹ್ಯಾಸ್ ಅನ್ನ ಬಿಟ್ಬಿಡಿ. ಅದ್ರ ಪಕ್ಕಕ್ಕಿರುವಂತ ವರ್ಡ್ಸ್ ಗಳನ್ನ ಹಿಡ್ಕೊಳ್ರಿ. ಯಾವ್ದ್ಯಾವ್ದಿದೆ? ದ ಇದೆಯಾ? ದ ಎಲ್ಲೆಲ್ಲಿದೆ? ಮೂರೂ ಸೆಂಟೆನ್ಸ್ ಅಲ್ಲಿ ದ ಇದೆ. ಶಾಂತ, ಕ್ಲಿಯರ್ ಆಗಿ ಕೇಳಿಸ್ಕೊ. ದ ಎಲ್ಲೆಲ್ಲಿದೆ? ಮೂರೂ ಸೆಂಟೆನ್ಸ್ ಅಲ್ಲಿ ದ ರಿಪೀಟ್ ಆಗಿದೆ. ದ ಅನ್ನುವಂಥದ್ದು ಮೂರೂ ಸೆಂಟೆನ್ಸ್ ಅಲ್ಲಿ ರಿಪೀಟ್ ಆಗಿದೆ ಅಂದ್ರೆ ಈ ಕಡೆ ಕೋಡ್ಗಳು ಕೂಡ ಏನಾಗಿರ್ಬೇಕ್ರಿ? ರಿಪೀಟ್ ಆಗಿರ್ಬೇಕಾ? ಮೂರೂ ಸೆಂಟೆನ್ಸ್ ಅಲ್ಲಿ ಒಂದೇ ಕೋಡ್ ಬಂದಿರ್ಬೇಕಾ? ಬಂದಿರ್ಲೇಬೇಕು. ಯಾವ್ದು ಬಂದಿದೆ ನೋಡಿ? RBM ಇದೆಯಾ? ಮೂರಲ್ಲೂ ಇಲ್ಲ. STD ಇದೆಯಾ? STD ಇಲ್ಲಿದೆ, STD ಇಲ್ಲಿದೆ, ಇಲ್ಲಿಲ್ಲ. ಬೇಡ. BRO ಇದೆಯಾ? BRO ಇಲ್ಲಿದೆ, BRO ಇಲ್ಲಿಲ್ಲ, BRO ಇಲ್ಲಿದೆ. ಓಕೆ, ಬೇಡ. PUS ಇಲ್ಲಿದೆ, PUS ಇಲ್ಲಿದೆ, PUS ಇಲ್ಲಿದೆ. ನೋಡಿ, ಮೂರಲ್ಲೂ ಸೇಮ್ ಕೋಡ್ ಯಾವ್ದಿದೆ? PUS ಇದೆ, PUS ಇದೆ, PUS ಇದೆ. ಈ PUS ಗಳು ಯಾವ್ದಕ್ಕೆ ಕನೆಕ್ಟ್ ಆಗ್ತಾವ? ಹಾಗಿದ್ರೆ ದ ಅನ್ನುವಂತ ವರ್ಡ್ ಗೆ ಬರುವಂತ ಕೋಡ್ ಯಾವ್ದ್ರಿ? PUS. ಇಷ್ಟು ತಿಳಿತಾ ಎಲ್ರಿಗೂ? ಶಾಂತ, ಕ್ಲಾರಿಫೈ ಆಯ್ತಾ? ಎವ್ರಿವನ್, ಯಾರಿಗ್ ತಿಳಿತಿಲ್ಲ, ಕನ್ಫ್ಯೂಸ್ ಆಗ್ತಿದೆ? ಎವ್ರಿವನ್ ಇಷ್ಟು ತಿಳಿತಾ ಬೇಗ ಕ್ವಿಕ್. ದ ದ ದ ಮೂರಲ್ಲೂ ಸೇಮ್ ಇದೆ. PUS ಮೂರಲ್ಲೂ ಸೇಮ್ ಇದೆ. ಇಲ್ಲಿ ಯಾವ ವರ್ಡ್ ಎಷ್ಟು ಸೆಂಟೆನ್ಸ್ ಅಲ್ಲಿ ಸೇಮ್ ಇರ್ತಾವೋ ಅಲ್ಲಿ ಅದರ ಕೋಡ್ ಅಷ್ಟು ಸೆಂಟೆನ್ಸ್ ಅಲ್ಲಿ ಸೇಮ್ ಇರ್ಲೇಬೇಕು. ಹೌದಾ? ಓಕೆ. ಈಗ ದ ಬಗ್ಗೆ ಗೊತ್ತಾಯ್ತು, ಬಿಟ್ಟಾಕ್ರಿ. ಡಾಗ್ ಹಿಡಿರಿ. ನೆಕ್ಸ್ಟ್ ಏನಿದೆ ರೀ? ಡಾಗ್ ಹಿಡಿರಿ. ಡಾಗ್ ಎಲ್ಲೆಲ್ಲಿದೆ? ಥರ್ಡ್ ಸೆಂಟೆನ್ಸ್ ಅಲ್ಲಿ ಇದೆ, ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಇದೆ. ಈಗ ಇದಕ್ ಸಂಬಂಧಪಟ್ಟಿರೋ ಕೋಡ್ ಎಲ್ಲೆಲ್ಲಿ ಸೇಮ್ ಇರ್ಬೇಕ್ರಿ? ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಇರ್ಬೇಕು, ಥರ್ಡ್ ಸೆಂಟೆನ್ಸ್ ಅಲ್ಲಿ ಇರ್ಬೇಕು. ಯಾವ್ದು ಕಾಮನ್ ಕೋಡ್ ಇದೆ ಚೆಕ್ ಮಾಡ್ರಿ. PUS ಬಿಟ್ಟಾಕ್ರಿ. PUS ಗೊತ್ತಾಗಿದೆ ನಮಗೆ. DIM ಇದೆ ನೋಡ್ರಿ. DIM. ಹೌದಾ? DIM ಇದೆ. STD ಇದೆಯಾ? ಇಲ್ಲ. TNH ಇದೆಯಾ? ಇಲ್ಲ.
PUS ಇದೆ, ಆದ್ರೆ ಅದು ಮೂರರಲ್ಲೂ ಪ್ರೆಸೆಂಟ್ ಇರೋದ್ರಿಂದ ಅದನ್ನ ಡಿ ಅಂತ ಕನ್ಸಿಡರ್ ಮಾಡಾಗಿದೆ. ಸೊ DIM ಈ ಎರಡರಲ್ಲಿ ಮಾತ್ರ ಕಾಮನ್ ಕೋಡ್ ಇದೆ. ಹಾಗಾಗಿ ಡಾಗಿಗೆ ಕೋಡ್ ಏನು ಅಂತ ಗೊತ್ತಾಯ್ತು ನಮಗೆ, DIM ಅಂತ ಗೊತ್ತಾಯ್ತು. ಇದು ಕೂಡ ಗೊತ್ತಾಯ್ತಾ? ಇದು ಕೂಡ ಗೊತ್ತಾಯ್ತಾ ಶಾಂತ? ಕ್ಲಾರಿಟಿ ಸಿಕ್ತಾ? ಹ, ಈಗ ದ ಡಾಗ್ ಎರಡೂ ಕಂಡು ಹಿಡ್ದಿದೀವಿ, ಹೌದಾ? ಹ, ಈಗ ದ ಕ್ಯಾಟ್, ದ ಆಲ್ರೆಡಿ ಮತ್ತೆ ನಾವು ಕಂಡಿಡ್ತಿದ್ವಿ. ದ ಅಂದ್ರೆ PUS ಅಂತ ಹೇಳಿದೀನಿ. ಮತ್ತೆ ದ ಬಂದ್ರೆ ಮತ್ತೆ PUS ಬರ್ಬೇಕ್ರಿ. ಬಂದಿದ್ಯಾ ನೋಡ್ರಿ, PUS PUS ಎರಡ್ ಸರಿ ದ ಬಂದಿದೆ ಒಂದೇ ಸೆಂಟೆನ್ಸ್ ಅಲ್ಲಿ. ಹಾಗಾಗಿ ಇಲ್ಲೂ ಕೂಡ ಕೋಡ್ ಅಲ್ಲಿ ಏನಾಗತ್ರಿ, ಎರಡು ಸರಿ ರಿಪೀಟ್ ಆಗತ್ರಿ. ಇದು ಹೋಯ್ತು PUS. DIM ಹೋಯ್ತು. ಮತ್ತೆ ಮೂರ್ ಹೋಯ್ತಾ? ಮೂರ್ ಹೋಯ್ತು. ಈಗ ಉಳಿದಿರೋದು ಯಾವ್ದ್ರಿ? ಕ್ಯಾಟ್ ಒಂದು ಉಳಿತು. ಕ್ಯಾಟ್ ಎಲ್ಲೆಲ್ಲಿ ಬಂದಿದೆ? ಇಲ್ಲಿದೆ, ಥರ್ಡ್ ಸೆಂಟೆನ್ಸ್ ಅಲ್ಲಿ ಇದೆ, ಮತ್ತೆ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇದೆ ಕ್ಯಾಟ್. ಇಲ್ಲೂ ಕೂಡ ಕ್ಯಾಟ್ ಇದೆ, ಇಲ್ಲೂ ಕೂಡ ಕ್ಯಾಟ್ ಇದೆ, ಹೌದಾ? ಈಗ ಏನ್ ಮಾಡೋಣ ಅಂತ ಕೇಳಿದ್ರೆ, ಸಿ, ಫಸ್ಟ್ ಸೆಂಟೆನ್ಸ್ ಮತ್ತೆ ಥರ್ಡ್ ಸೆಂಟೆನ್ಸ್ ಅಲ್ಲಿ ಕಾಮನ್ ಆಗಿರ್ತಕ್ಕಂಥ ಕೋಡ್ ಯಾವುದು ಅಂತ ಕಂಡುಹಿಡಿರಿ. PUS ಬೇಡ, ಬಿಟಾಕಿದೆ, ಆಲ್ರೆಡಿ ನೋಡಿದೀವಿ ನಾವು. STD ಇದೆಯಾ ಚೆಕ್ ಮಾಡಿ. STD ಇಲ್ಲ, STD ಇಲ್ಲ, ಬರಲ್ಲ. BRO ಇದೆಯಾ ಚೆಕ್ ಮಾಡಿ. ಇದೆ, BRO ಇದೆ ನೋಡಿ, ಇಲ್ಲಿ BRO ಇದೆ, BRO ಇದೆ. RBM ಇದೆಯಾ? RBM ಇಲ್ಲ, ಹಾಗಾಗಿ BRO. ಯಾವ್ದಕ್ಕಿದು? ಕ್ಯಾಟಿಗೆ. ಕ್ಯಾಟಿಗೆ ಯಾವ್ದು ಬರುತ್ತೆ ಕೋಡ್? BRO ಬರುತ್ತೆ. ಅರ್ಥ ಆಯ್ತಾ? ದ ದ PUS ಸಿಕ್ಕಾಯ್ತು. ಡಾಗಿಗೆ ಡಾಗಿಗೆ ಏನ್ ಸಿಕ್ಕಾಯ್ತು? DIM ಸಿಕ್ಕಾಯ್ತು. ಇನ್ನು ಕ್ಯಾಟಿಗೆ ಏನ್ ಸಿಕ್ಕಾಯ್ತ್ರಿ ನಮಗೆ? BRO ಸಿಕ್ಕಾಯ್ತು. ಉಳ್ದಿದ್ಯಾವ್ದ್ರಿ? ಹ್ಯಾಸ್ ಮಾತ್ರ. ಹ್ಯಾಸಿಗೆ ಯಾವ್ದು ಬರುತ್ತೆ ಉಳ್ದಿರೋದ್? ಹಾಗಿದ್ರೆ CUS ಅಂತ ಬರುತ್ತೆ. CUS ಎಲ್ಲಿದೆ? ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಕ್ಲಾರಿಟಿ ಸಿಕ್ತಾ ಶಾಂತ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಚೂರಾದ್ರೂ ಅರ್ಥ ಆಯ್ತಲ್ಲ? ಹಿಂದ್ಗಡೆ ಕ್ವಶನ್ ಗಿಂತ ಇದ್ರಲ್ಲಿ ಜಾಸ್ತಿ ಅರ್ಥ ಆಯ್ತಲ್ಲ ನಿನಗೆ? ಇಷ್ಟೇ ರೀ. ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತೀವಲ್ಲ, ಅಷ್ಟು ಏನಾಗತ್ರಿ, ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಫುಲ್ ಕ್ಲಾರಿಟಿ ಸಿಕ್ತಾ? ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಮೂವ್ ಆಗಣ್ರಿ. ನೋಡ್ರಿ ಏನಿದೆ. ಉಷಾ ಈಸ್ ಪ್ಲೇಯಿಂಗ್ ಕಾರ್ಡ್ಸ್, ಆಶಾ ಈಸ್ ಪ್ಲೇಯಿಂಗ್ ಟೆನ್ನಿಸ್, ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್, ಕಾರ್ಡ್ಸ್ ಅಂಡ್ ಟೆನ್ನಿಸ್. 4 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಆ 4 ಸೆಂಟೆನ್ಸ್ ಗಳಿಗೆ 4 ಟೈಪ್ಸ್ ಆಫ್ ಏನ್ ಕೊಟ್ಟಿದ್ದಾರೆ? ಕೋಡ್ ಗಳನ್ನ ಕೊಟ್ಟಿದ್ದಾರೆ. ಕ್ವಶನ್ ಏನ್ ಕೇಳಿದ್ದಾರೆ? ಆಶಾ ಅನ್ನುವಂತ ಒಂದು ವರ್ಡಿಗೆ ಏನು ಕೋಡ್ ಇದೆ ಅಂತ ಹೇಳ್ಬೇಕ್ರಿ. ಕಾವೇರಿ, ಇದಕ್ಕಿನ್ನ ಸ್ಲೋ ಹೇಳ್ಬೇಕೇನ್ರಿ? ಇದಕ್ಕಿನ್ನ ಸ್ಲೋ ಹೇಳ್ಬೇಕಾ? ನೋಡ್ರಿ, ಇಲ್ಲಿ ಏನಿದೆ ರೀ, ಸಿ ಹಿಯರ್. ಆಶಾ ಕೇಳಿದರೆ, ಇದೆಲ್ಲ ಗಿವನ್ ಡಾಟಾ, ಇದೆಲ್ಲ ಬೇಡ ನಮಗೆ. ಇದೇನಿದು? ಗಿವನ್ ಡಾಟಾ. ಇದೆಲ್ಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ನೆನ್ಪಿಟ್ಕೋಬೇಕಾಗಿರೋದೇನ್ರಿ? ಆಶಾ ಮಾತ್ರ. ಆಶಾ ಕೇಳಿದರೆ, ಯಾರಿಗ ಇದುವರೆಗೂ ಅರ್ಥ ಆಗಿಲ್ಲ ಇದು ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ, ಪ್ಲೀಸ್ ಮತ್ತೊಂದ್ಸರಿ ಕೇರ್ಫುಲಿ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನೋಡಿ, ಆಶಾ ಕೇಳಿದಾರ. ಆಶಾ ಎಲ್ಲಿದೆ? ಹುಡುಕ್ರಿ. ಇಲ್ಲಿ ಉಷಾ ಇದೆ? ಇಲ್ಲ. ಇಲ್ಲಿದೆ ರೀ ಆಶಾ. ಸೆಕೆಂಡ್ ಅಲ್ಲಿ ಆಶಾ ಇದೆ. ಆಶಾ ಮತ್ತೆಲ್ಲಾರು ರಿಪೀಟ್ ಆಗ್ಯಾಳೇನ್ರಿ? ರಿಪೀಟ್ ಆಗಿಲ್ರಿ. ರಿಪೀಟ್ ಆಗಿದ್ರೆ ಬೇಗ ಕಂಡುಹಿಡಿಬಹುದು. ರಿಪೀಟ್ ಆಗಿಲ್ಲ ಅನ್ಕೊಳ್ಳಿ, ಬಿಟಾಕಿ. ಆಶಾನ ಬಿಟಾಕಿ. ಆಶಾನ ಬಿಟ್ಟು ಆ ಸೆಂಟೆನ್ಸ್ ಅಲ್ಲಿ ಉಳಿದಿದ್ದು ಯಾವ ಯಾವ ವರ್ಡ್ಸ್ ಇದಾವೆ ಚೆಕ್ ಮಾಡ್ರಿ. ಈಸ್ ಇದೆಯಾ? ಇದೆ. ಈಸ್ ಎಲ್ಲೆಲ್ಲಿದೆ ಮತ್ತೆ ಚೆಕ್ ಮಾಡ್ರಿ. ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಈಸ್ ಇದೆ. ಅದೇ ರೀತಿ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಈಸ್ ಇದೆ, ಹೌದಾ? ಥರ್ಡ್ ಅಲ್ಲಿ ಇಲ್ಲ, ಫೋರ್ತ್ ಅಲ್ಲಿ ಇಲ್ಲ. ಈಗ ಈಸ್ ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ ಪ್ರೆಸೆಂಟ್ ಇದ್ರೆ, ಇಲ್ಲೂ ಕೂಡ ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ ಒಂದು ಸೇಮ್ ಕೋಡ್ ಪ್ರೆಸೆಂಟ್ ಇರ್ಬೇಕು. ಯಾವ ಕೋಡ್ ಪ್ರೆಸೆಂಟ್ ಇದೆ ಸೇಮ್? ಇಲ್ಲೇ ಇದೆಯಲ್ರಿ ಕೊನೆಗೆ, MA. ಹೌದಾ? MA. ಹಾಗಿದ್ರೆ ಈಸಿಗೆ ಸೇಮ್ ಕೋಡ್ ಯಾವ್ದಾಯ್ತ್ರಿ? MA ಕೋಡ್ ಆಯ್ತು. ಓಕೆ. ನೆಕ್ಸ್ಟ್ ಪ್ಲೇಯಿಂಗ್ ಇದೆ. ಇಲ್ಲೂ ಕೂಡ ಪ್ಲೇಯಿಂಗ್ ಇದೆ, ಇಲ್ಲೂ ಕೂಡ ಪ್ಲೇಯಿಂಗ್ ಇದೆ. ಇನ್ನೊಂದು ಯಾವ್ದಾಗುತ್ತೆ ನೋಡ್ರಿ, ಇನ್ನೊಂದು ಯಾವ್ದಾಗುತ್ತೆ ಇಲ್ಲಿ? KI ಇದೆ. ಓಕೆ, ನೋಡಿ ಇಲ್ಲಿ KIMA ಎರಡೂ ಕೂಡ ಕಾಮನ್ ಇದಾವೆ. ಇಲ್ಲಿ ಎರಡೂ ಕೂಡ ಈಸ್ ಪ್ಲೇಯಿಂಗ್ ಇದಾವೆ, ಹೌದಾ? ಸೊ ಎರಡು ನಾವೇನ್ ಮಾಡಿದ್ವಿ ಇಲ್ಲಿ? ಹೊಡೆದಾಕ್ಬಿಟ್ವಿ, ಹೌದಾ? ಉಳ್ದಿರೋದು ಯಾವ್ದು? ಟೆನ್ನಿಸ್ ಅಂತ ಉಳ್ದಿದೆ. ಟೆನ್ನಿಸ್. ಆಶಾ ಯಾವುದು ಅಂತ ಗೊತ್ತಾಗ್ಬೇಕು ಅಂದ್ರೆ ಉಳ್ದಿರೋದು ಯಾವ್ದು? ಟೆನ್ನಿಸ್. ಹಾಗಾದ್ರೆ ಟೆನ್ನಿಸ್ ಮತ್ತೆ ಬೇರೆ ಯಾವ ಸೆಂಟೆನ್ಸ್ ಅಲ್ಲಿ ಇದೆ ಚೆಕ್ ಮಾಡ್ರಿ. ಫೋರ್ತ್ ಸೆಂಟೆನ್ಸ್ ಅಲ್ಲಿ ಇದೆಯಾ ಟೆನ್ನಿಸ್? ಇದೆ. ಈಗ ಸೆಕೆಂಡ್ ಮತ್ತೆ ಫೋರ್ತ್ ಅನ್ನ ಕಂಪೇರ್ ಮಾಡಿ. ಸೆಕೆಂಡ್ ಮತ್ತೆ ಫೋರ್ತ್ ಅಲ್ಲಿ KOPJA ಯಾವ್ದಾದ್ರು ಒಂದಿದೆಯಾ? ಇದೆ, KOP ಇದೆ. ಈ KOP ಯಾವ್ದಕ್ಕೆ ಕೋಡ್ ಆಯ್ತು ಹಾಗಿದ್ರೆ? ಟೆನ್ನಿಸ್ಗೆ ಕೋಡ್ ಆಯ್ತು. ಇಲ್ಲಿ ನೋಡಿ, ಈಸ್ ಪ್ಲೇಯಿಂಗಿಗೆ KIMA, ಟೆನ್ನಿಸ್ಗೆ KOP, ಉಳಿದಿರುವಂತ ಆಶಾಗೆ ಇಲ್ಲಿ ಉಳಿದಿರುವಂತ JA ಕೋಡ್ ಆಗುತ್ತೆ. ಹಾಗಾದ್ರೆ ಆನ್ಸರ್ ಆಪ್ಷನ್ ಎ. ಕ್ಲಿಯರ್ ಆಯ್ತಾ? ಯಾರಿಗಿನ್ನೂ ಅರ್ಥ ಆಗ್ಲಿಲ್ಲ? ಬೇಗ. ಯಾರಿಗಿನ್ನೂ ಅರ್ಥ ಆಗ್ಲಿಲ್ಲ?
ಈಗ ಫಾರ್ ಎಕ್ಸಾಂಪಲ್ ಆಗ್ಲೇ ನಾನು ಹೇಳ್ದೆ ಈಸ್ ಪ್ಲೇಯಿಂಗ್ ಅಂತ ನಾವೇನ್ ಮಾಡ್ತೀವಿ KIMA ಅಂತ ಹಾಕಿದ್ವಿ. ಆದ್ರೆ ಇದರಲ್ಲಿ ಈಸಿಗೆ KI ಬರ್ಬೇಕಾ ಅಥವಾ MA ಬರ್ಬೇಕಾ ಅಂತ ನಮಗ್ ಗೊತ್ತಿಲ್ಲ, ಹೌದಾ? ಅದೇ ರೀತಿ ಪ್ಲೇಯಿಂಗ್ ಗೆ KI ಬರ್ಬೇಕಾ ಅಥವಾ MA ಬರ್ಬೇಕಾ ನಮಗ್ ಗೊತ್ತಿಲ್ಲ. ಕ್ವಶನ್ ಅಲ್ಲಿ ಈಸಿ ಕ್ವಶನ್ ಮಾರ್ಕ್ ಅಥವಾ ಪ್ಲೇಯಿಂಗ್ ಕ್ವಶನ್ ಮಾರ್ಕ್ ಕೊಟ್ರೆ ಏನ್ ಮಾಡ್ತೀರಿ? ಇವಾಗ ಏನ್ ಮಾಡ್ತೀರಿ? KI ಆರ್ MA ಅಂತ ಬರೀತೀರಿ, ಹೌದಾ ಅಲ್ವಾ? KI ಆರ್ ME ಅಂತ ಬರೀತೀರಿ. ಕ್ಲಾರಿಫೈ ಸಿಕ್ತಾ? ಯಾವಾಗ ಆರ್ ಬರುತ್ತೆ ಅಂತ ಗೊತ್ತಾಯ್ತಾ? ಕರೆಕ್ಟ್ ಆಗಿ ಇದೆ ಅಂತ ನಮಗ್ ಗೊತ್ತಿರೋದಿಲ್ಲ, ಬಟ್ ಆಸ್ ಇಟ್ ಈಸ್ ಸೇಮ್ ಕೋಡ್ಗಳು ಇದಾವ್ರಿ. ಆವಾಗ ಏನ್ ಮಾಡ್ತೀರಿ? ಈದರ್ ಆರ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀರಿ, ಹೌದಾ? ಹಾ ಹಾ ಪ್ಲೇಯಿಂಗ್ ಇನ್ನೊಂದ್ರಲ್ಲಿ ಇದೆ, ಕರೆಕ್ಟ್. ಎಸ್, ಪ್ಲೇಯಿಂಗ್ ಇದ್ರಲ್ಲೂ ಇದೆಯಲ್ಲ, ನೋಡ್ಲೇ ಇಲ್ಲ ನಾನು. ಪ್ಲೇಯಿಂಗ್ ಇದೆ ಮೂರಲ್ಲೂ ಕೋಡ್ ಯಾವ್ಯಾವ ಇದೆ ಸೇಮ್ ನೋಡ್ರಿ. KI ಎಸ್, ಗೊತ್ತಾಯ್ತು, ಎಕ್ಸಾಕ್ಟ್ ಆಗಿ ಗೊತ್ತಾಯ್ತು ನಮಗೆ. ಪ್ಲೇಯಿಂಗ್ ಗೆ ಯಾವ್ದು? KI. ಉಳ್ದಿರೋದು MA ಎರಡರಲ್ಲೇ ಇದೆ, ಯಾವ್ದದು? ಈಸ್. ಎಸ್, ವೆರಿ ಗುಡ್. ನೋಡ್ರಿ, ಕೆಲವೊಂದ್ಸರಿ ಮಿಸ್ ಮಾಡ್ಬಿಟ್ಟಿರ್ತೀವಿ. ಈ ರೀತಿ ಮಿಸ್ ಆದ್ರೆ ಎಕ್ಸಾಕ್ಟ್ ನಮಗೆ ಇದೇ ಕೋಡ್ ಅಂತ ಗೊತ್ತಾಗಲ್ಲ, ಹೌದಲ್ಲ? ಇಲ್ಲಿ ಎಫೆಕ್ಟ್ ಬೀಳಲ್ಲ. ಅದು ಯಾಕೆ? ನಮಗೇನು ಈಸ್ ಕೇಳಿಲ್ಲ, ಪ್ಲೇಯಿಂಗ್ ಕೇಳಿಲ್ಲ, ನಮಗೆ ಎಫೆಕ್ಟ್ ಆಗಲ್ಲ. ಅಕಸ್ಮಾತ್ ಕೇಳಿದ್ರೆ ಮಾರ್ಕ್ಸ್ ಹೋಗಿರೋದೆಯಾ, ಹೌದಲ್ಲ? ಎಸ್. ಹ ಈಗ ನೆಕ್ಸ್ಟ್ ಕ್ವಶನ್ ಮತ್ತೆ ನೋಡೋಣ. ಅಲ್ಲಿ ಇದಕ್ಕಿಂತ ಜಾಸ್ತಿ ಅರ್ಥ ಆಗುತ್ತೆ. ಹಾ ನೋಡಿ, ಈ ಕ್ವಶನ್ ನ ಸಾಲ್ವ್ ಮಾಡಿ ಇದಕ್ಕಿಂತ ಜಾಸ್ತಿ ಅರ್ಥ ಮಾಡಿಸ್ತೀನಿ. ಕ್ಲೂ ಕೊಡ್ಬಾರ್ದಾ? ಅಲ್ಲ ಕಣ್ರಪ್ಪ, ನಾಲ್ಕ್ ಸರಿ ನಾನ್ ರಿಪೀಟ್ ಮಾಡಿ ಹಿಂಗೆ ಅಂತ ಹೇಳದ್ಮೇಲೆನೆ ತಲೆಗೆ ಹೋಗ್ತಿಲ್ಲ ಇವ್ರಿಗೆ, ಇನ್ನು ಕ್ಲೂನೇ ಕೊಡ್ಬೇಡ್ರಿ ಅಂದ್ರೆ ಹೆಂಗ್ರಿ? ನಿಮ್ ಕತೆ ಎಲ್ಲ ನೀವೆಲ್ಲ ದಾಟ್ಕೊಂಡ್ಬಿಡ್ತೀರಿ, ನಾ ದಾಟಲ್ಲ ಇಲ್ಲಿ, ಹೌದಲ್ಲ? ಏನಿದೆ ನೋಡ್ರಿ. ಟ್ರೈನ್ಸ್ ಆರ್ ಆಲ್ವೇಸ್ ಲೇಟ್, ಡ್ರೈವರ್ಸ್ ವೇರ್ ಆಲ್ವೇಸ್ ಪನಿಶ್ಡ್, ಡ್ರೈವರ್ಸ್ ಸ್ಟಾಪ್ಡ್ ಆಲ್ ಟ್ರೈನ್ಸ್, ಆಲ್ ಪ್ಯಾಸೆಂಜರ್ಸ್ ವೇರ್ ಲೇಟ್. ಏನ್ ಕೊಟ್ಟಿದ್ದಾರೆ? ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಕೋಡ್ಗಳನ್ನ ಕೊಟ್ಟಿದ್ದಾರೆ ಅವರು. ನಮಗ್ ಕೇಳಿರೋದೇನು? ಡ್ರೈವರ್ಸ್ ವೇರ್ ಲೇಟ್ ಅಂತ ಹೆಂಗ್ ಬರಿತೀರಿ ಅಂತ ಕೇಳಿದ್ರು. ಡ್ರೈವರ್ಸ್ ವೇರ್ ಲೇಟ್ ಅಂತ ಹೆಂಗ್ ಬರಿತೀರಿ ಅಂತ ಕೇಳ್ತಾ ಇದ್ರೆ. ಅಂಜುಮ್ ಅವ್ರೆ, ನಿಮ್ಗೆ ಅರ್ಥ ಆಗಿಲ್ಲ ಅಲ್ವಾ? ಇಲ್ಲಿ ಎಕ್ಸಾಕ್ಟ್ ಆಗಿ ನೋಡ್ಕೊಳ್ಳಿ ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ. ಅಲ್ಲಿಗಿಂತ ಜಾಸ್ತಿ ಮತ್ತೇನಾಗುತ್ತೆ, ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನೋಡಿ, ಏನ್ ಕೇಳಿದಾರೆ? ಡ್ರೈವರ್ಸ್ ಕೇಳಿದಾರೆ, ವೇರ್ ಕೇಳಿದಾರೆ, ಲೇಟ್ ಕೇಳಿದಾರೆ, ಹೌದಾ? ಡ್ರೈವರ್ಸ್ ತಗೊಳ್ರಿ. ಎಲ್ಲೆಲ್ಲಿದೆ ಡ್ರೈವರ್ಸ್? ಹುಡುಕ್ರಿ. ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇದೆಯಾ? ಇದೆ, ಇಲ್ಲಿದೆ ಡ್ರೈವರ್ಸ್, ಇಲ್ಲಿದೆ. ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಇದೆಯಾ? ಇದೆ. ಥರ್ಡ್ ಅಲ್ಲಿ ಇದೆಯಾ? ಇಲ್ಲ. ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ ಮಾತ್ರ ಇದೆ. ಸಾರಿ, ಸೆಕೆಂಡ್ ಸೆಂಟೆನ್ಸ್ ಇದು, ಫಸ್ಟ್ ಇಲ್ಲಿದೆ, ಹೌದಾ? ಫಸ್ಟ್ ಅಲ್ಲಿ ಕೂಡ ಡ್ರೈವರ್ಸ್ ಇಲ್ಲ, ಲಾಸ್ಟ್ ಅಲ್ಲಿ ಕೂಡ ಡ್ರೈವರ್ಸ್ ಇಲ್ಲ. ಸೆಕೆಂಡ್ ಅಲ್ಲಿ ಇದೆ, ಥರ್ಡ್ ಅಲ್ಲಿ ಇದೆ, ಹೌದಾ? ಸೆಕೆಂಡ್ ಅಲ್ಲಿ ಇದೆ, ಥರ್ಡ್ ಅಲ್ಲಿ ಇದೆ. ಈಗ ಈ ಸೆಕೆಂಡ್ ಮತ್ತೆ ಥರ್ಡ್ ಅಲ್ಲಿ ಏನಾಗ್ಬೇಕ್ರಿ? ಸೇಮ್ ಕೋಡ್ ಅನ್ನ ಕಂಡುಹಿಡಿಬೇಕ್ರಿ. ಯಾವ ಕೋಡ್ ಇದೆ ರೀ ಸೆಕೆಂಡ್ ಮತ್ತೆ ಥರ್ಡ್ ಅಲ್ಲಿ ಸೇಮ್? GIN ಇದೆಯಾ? ಇಲ್ಲ. DIN ಇದೆಯಾ? ಇಲ್ಲ. CIN ಇದೆಯಾ? ಇದೆ. ನೋಡಿ, CIN ಇಲ್ಲೂ ಇದೆ, CIN ಇಲ್ಲೂ ಇದೆ, HIN ಇಲ್ಲ ರೀ ಇಲ್ಲಿ, ಹೌದಾ? ಹಾಗಿದ್ರೆ ಡ್ರೈವರ್ಸಿಗೆ ಯಾವ ಕೋಡ್ ಬಂತ್ರಿ ನಮಗೆ? ಸೇಮ್ ಸೆಕೆಂಡ್ ಅಂಡ್ ಥರ್ಡ್ ಅಲ್ಲಿ CIN ಅಂತ ಬಂತು. ಒಂದ್ ಅರ್ಥ ಆಯ್ತಾ? ಓಕೆ, ಅರ್ಥ ಆಯ್ತಾ ಅಂಜುಮ್? ಒಂದ್ ಅರ್ಥ ಆಯ್ತಾ? ಹಾ ನೆಕ್ಸ್ಟ್ ನೋಡಿ, ವೇರ್ 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 ಈ ವೇರ್ ಏನಿದೆ, ಈ ವೇರ್ ಎಲ್ಲೆಲ್ಲಿ ಬಂದಿದೆ ನೋಡ್ಕೊಳ್ರಿ. ಮೊದಲನೇದು, ಟ್ರೈನ್ಸ್ ಆರ್ ಆಲ್ವೇಸ್ ಲೇಟ್, ಇಲ್ಲ. ವೇರ್ ಇಲ್ಲಿದೆ, ಸೆಕೆಂಡ್ ಅಲ್ಲಿ ಇದೆ, ಮತ್ತೆ ಫೋರ್ತ್ ಅಲ್ಲಿ ಇದೆ. ಸೆಕೆಂಡ್ ಮತ್ತೆ ಫೋರ್ತ್ ಅಲ್ಲಿ ಇದೆ, ಹೌದಾ? ಸೆಕೆಂಡ್ ಮತ್ತೆ ಫೋರ್ತ್ ಅಲ್ಲಿ ವೇರ್ ಎಲ್ಲೆಲ್ಲಿದೆ ಅಲ್ಲಲ್ಲಿ ಕಾಮನ್ ಕೋಡ್ಗಳು ಬೇಕು. ಈ ಎರಡು ಸೆಂಟೆನ್ಸ್ ಗಳಲ್ಲಿ ಕಾಮನ್ ಕೋಡ್ ಸೇಮ್ ಯಾವ್ದಿದೆ ನೋಡಿ. GIN ಇದೆಯಾ? ಇಲ್ಲ. DIN ಇದೆಯಾ? ಇದೆ. DIN ಇದೆ ನೋಡಿ, ಇಲ್ಲೂ DIN ಇದೆ, ಇಲ್ಲೂ DIN ಇದೆ. ಹಾಗಾಗಿ ಈ DIN ಯಾವ್ದನ್ನ ಹೋಲಿಕೆ ಮಾಡುತ್ತೆ ಇಲ್ಲಿ? ವೇರ್ ಹೌದಾ? ವೇರಿಗೆ ಏನು ಅಂತ ಸಿಕ್ಕಾಯ್ತು ನಮಗೆ, ಅರ್ಥ ಆಯ್ತಲ್ಲ? ಡ್ರೈವರ್ಸಿಗೆ ಏನ್ ಸಿಕ್ಕಾಗಿತ್ರಿ? CIN ಅಂತ ಸಿಕ್ಕಾಗಿತ್ತು. ವೇರಿಗೆ ಏನ್ ಸಿಕ್ಕಾಯ್ತು? DIN ಅಂತ ಸಿಕ್ಕಾಯ್ತು. ಇನ್ ಉಳ್ದಿರೋದ್ ಯಾವ್ದು? ಲೇಟ್ ಮಾತ್ರ. ಯಾವ್ದ್ರಿ? ಲೇಟ್ ಮಾತ್ರ. ಲೇಟ್ ಎಲ್ಲೆಲ್ಲಿದೆ ನೋಡಿ. ಫಸ್ಟ್ ಸೆಂಟೆನ್ಸ್ ಚೆಕ್ ಮಾಡಿ. ಟ್ರೈನ್ಸ್ ಆರ್ ಆಲ್ವೇಸ್ ಲೇಟ್. ಎಸ್, ಲೇಟ್ ಇಲ್ಲಿದೆ. ದೆನ್ ಸೆಕೆಂಡ್ ಅಲ್ಲಿ ಲೇಟ್ ಇಲ್ಲ, ಥರ್ಡ್ ಅಲ್ಲಿ ಲೇಟ್ ಇಲ್ಲ, ಫೋರ್ತ್ ಅಲ್ಲಿ ಲೇಟ್ ಇದೆ. ಫಸ್ಟ್ ಅಲ್ಲಿ ಇದೆ, ಫೋರ್ತ್ ಅಲ್ಲಿ ಇದೆ. ಫಸ್ಟ್ ಫೋರ್ತ್ ಅಲ್ಲಿ ಸೇಮ್ ಕೋಡ್ ನ ಕಂಡಿಡಿರಿ. ಯಾವ ಕೋಡ್ ಇದೆ? ಫಸ್ಟ್ ಅಲ್ಲಿ ಯಾವ್ದಿದೆ? MIN ಇದೆಯಾ? MIN ಇಲ್ಲ. FIN ಇದೆಯಾ? FIN? ಎಸ್, FIN ಸಿಕ್ತು. ಇಲ್ಲೂ FIN ಇದೆ, ಇಲ್ಲೂ FIN ಇದೆ. ಹಾಗಿದ್ರೆ ಈ FIN ಯಾವ್ದಕ್ ಕೋಡ್ ಆಯ್ತ್ರಿ ನಮಗೆ? ಲೇಟಿಗೆ ಕೋಡ್ ಆಯ್ತು. ಹಾಗಾದ್ರೆ ನಮಗ್ ಕೇಳಿರೋದೆಲ್ಲ ಸಿಕ್ಕಾಯ್ತಾ? ಡ್ರೈವರ್ಸಿಗೆ ಏನ್ ಸಿಕ್ತ್ರಿ ನಮಗೆ? CIN ಅಂತ ಸಿಕ್ತು. ವೇರಿಗೆ ಏನ್ ಸಿಕ್ತ್ರಿ ನಮಗೆ? DIN ಅಂತ ಸಿಕ್ತು. ಲೇಟಿಗೆ ಏನ್ ಸಿಕ್ತು? FIN ಅಂತ ಸಿಕ್ತು. ಈ ಒಂದು ಆಪ್ಷನ್ ಎಲ್ಲಿದೆ ಹುಡುಕ್ರಿ. MIN ಅಲ್ಲ, FIN, CIN, DIN. ಎಸ್, ಮೂರು ಇದಾವ.
ಎಫ್ ಐ ಎನ್ ಇದೆ, ಎಫ್ ಐ ಎನ್ ಇದೆ, ಸಿ ಐ ಎನ್ ಇದೆ, ಸಿ ಐ ಎನ್ ಇದೆ, ಡಿ ಐ ಎನ್ ಇದೆ, ಡಿ ಐ ಎನ್ ಇದೆ. ಹಾಗಾದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕೆಳಗಡೆ ನೋಡಿ ಎಫ್ ಐ ಎನ್ ಇದೆ, ಡಿ ಐ ಎನ್ ಇದೆ, ಆದ್ರೆ ಜಿ ಐ ಎನ್ ಇದೆ. ಜಿ ಐ ಎನ್ ಬೇಕಿಲ್ಲ ನಮಗೆ, ಅರ್ಥ ಆಗಿಲ್ಲ ಇದು. ಜಿ ಐ ಎನ್, ಎಚ್ ಐ ಎನ್ ಇದು ಕೂಡ ಆಗಲ್ಲ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಏನು ಬಟ್ ನಾಗವೇಣಿ, ನೋ ಬಟ್ ಅಂಡ್ ಇಫ್ ಅಂಡ್ ಬಟ್ ನನ್ನ ಕ್ಲಾಸಲ್ಲಿ ಬರ್ಲೇಬಾರ್ದು ನಿಮಗೆ. ಇದ್ ಅರ್ಥ ಆಯ್ತಾ? ಇಲ್ಲಿವರೆಗೂ ಯಾರಿಗೂ ಕ್ಲಾರಿಟಿ ಗೊತ್ತಾಗಿಲ್ಲ ಅನ್ನೋರು ಯಾರ ಇದೀರೇನ್ರಿ? ಆರ್ಡರ್ ಪ್ರಕಾರ ಕೊಟ್ಟಿಲ್ಲ, ಪರವಾಗಿಲ್ಲ, ಪರವಾಗಿಲ್ಲ ನಾಗವೇಣಿ. ನಾನು ಆಗ್ಲೇ ಏನ್ ಹೇಳಿದೆ ನಿಮಗೆ, ಆರ್ಡರ್ ಪ್ರಕಾರ ಕೊಟ್ಟಿದ್ರೆ ಅದನ್ನ ಹಾಕಿ ಮೊದ್ಲು. ಅಕಸ್ಮಾತ್ ಆರ್ಡರ್ ಪ್ರಕಾರ ಕೊಟ್ಟಿಲ್ವಾ, ನೋ ಮ್ಯಾಟರ್, ತಲೆ ಕೆಡ್ಸ್ಕೋಬೇಡ್ರಿ. ನಮಗ್ ಬೇಕಾಗಿರೋದು ಆಯಾ ಕೋಡ್ಗಳು ಮಾತ್ರ. ಅವಿದಾವ, ಹಾಕ್ರಿ ಆಪ್ಷನ್. ಸಿಂಪಲ್. ಕ್ರಮವಾಗಿ ಬರ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ಆ ಕೋಡ್ಗಳು ಅಲ್ಲಿ ಇರ್ಬೇಕಷ್ಟೇ ಆಪ್ಷನ್ ಅಲ್ಲಿ. ಅದು ಹಿಂದ್ ಮುಂದೆ ಮಾಡಿ ಕೊಟ್ಟಿದ್ರು ಪರವಾಗಿಲ್ಲ, ಅದೇ ಆನ್ಸರ್. ಹೌದಾ? ಟೈಮ್ ಹೆಂಗೋಯ್ತು ಅಂತ ಗೊತ್ತಾಗ್ಲಿಲ್ಲ ಅಲ್ಲ ದಿವ್ಯಾ, ಇವತ್ತಿನ ಕ್ಲಾಸ್ ಅಂತೂ. ಎಸ್, ಎವ್ರಿಥಿಂಗ್ ಕ್ಲಿಯರಾ? ಯಾರಿಗ ಅರ್ಥ ಆಗಿಲ್ಲ ಇನ್ನು? ಅಂಜುಮ್, ಆಮೇಲೆ ಯಾರದು ಸುಜಾತ, ದೆನ್ ಶಾಂತ. ಎಸ್ ಎವ್ರಿ ಒನ್, ಎಲ್ರಿಗೂ ಅರ್ಥ ಆಯ್ತಾ? ಬರ್ಬೇಕು ನನಗೆ, ಶಾಂತ ಅವ್ರದ್ದು ಬರ್ಬೇಕು, ಎಲ್ರದ್ದು ಬರ್ಬೇಕು. ಯಾರ್ಯಾರು ರಿಪೀಟ್ ಅಂತಿರ್ತಾರ ಅವ್ರದ್ದು ಬರ್ಬೇಕು ಮೊದ್ಲು. ಕ್ಲಿಯರಾ ಎವ್ರಿ ಒನ್? ವೆರಿ ಗುಡ್. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಾ, ಈಗ ನೋಡಿ ನೆಕ್ಸ್ಟ್ ಕ್ವಶನ್ ಅಂದ್ರೆ ಅದ್ರಲ್ಲೇ ಕೇಳಿದಾರೆ ಈಗೇನ್ ಸಾಲ್ವ್ ಮಾಡಿದ್ರಲ್ಲ ಅದ್ರಲ್ಲೇ ಕೇಳಿದಾರೆ. ಸಿ ಹಿಯರ್, ವಿ ಐ ಎನ್ ಅಂದ್ರೆ ಏನು ಅಂತ ಕೇಳಿದಾರೆ. ವಿ ಐ ಎನ್ ಅಂದ್ರೆ ಏನು ಅಂತ ಕೇಳಿದಾರೆ. ಇಲ್ಲಿ ನೋಡಿ, ಹಿಂದಕ್ ಹೋಗನ್ರಿ, ಇದ್ ನೆನ್ಪಿಟ್ಕೊಳ್ರಿ. ವಿ ಐ ಎನ್ ಕೇಳಿದಾರೆ, ವಿ ಐ ಎನ್ ಕೇಳಿದಾರೆ, ನೆನ್ಪಿಟ್ಕೊಳ್ರಿ. ಹಾ ಬರ್ರಿ, ಸಬ್ ಕ್ವಶನ್ಸ್ ಕೇಳಿದಾರ್ರಿ ಅವರು. ಹಾ ಇಲ್ಲಿ ನೋಡಿ, ನಾವೇನ್ ಮಾಡಿದ್ವಿ, ಡ್ರೈವರ್ಸ್ ವೇರ್ ಲೇಟ್ ಇದಕ್ಕೆ ಕೋಡ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಈಗ ವಿ ಐ ಎನ್ ಗೆ ಯಾವ ವರ್ಡ್ ಬರುತ್ತೆ ಅಂತ ಕೇಳಿದಾರೆ, ರಿವರ್ಸ್ ಕೇಳಿದಾರ್ರಿ. ಇಷ್ಟೊತ್ತು ನಾವೇನ್ ಮಾಡಿದ್ವಿ, ಇದಕ್ಕೆ ಯಾವ ಕೋಡ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡ್ತಾ ಹೋದ್ವಿ. ಈಗ ವಿ ಐ ಎನ್ ಗೆ ಯಾವ್ದಾಗತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕೀಗ. ವಿ ಐ ಎನ್ ಹಾಗಿದ್ರೆ ಹೆಂಗ್ ಮಾಡ್ಬೇಕು ಇದನ್ನ? ಹೇಗ್ ಮಾಡ್ಬೇಕು? ವಿ ಐ ಎನ್ ಎಲ್ಲೆಲ್ಲಿದೆ ಚೆಕ್ ಮಾಡ್ರಿ. ವಿ ಐ ಎನ್ ಫೋರ್ತ್ ಸೆಂಟೆನ್ಸ್ ಅಲ್ಲಿ ಇದೆ, ವಿ ಐ ಎನ್ ಥರ್ಡ್ ಸೆಂಟೆನ್ಸ್ ಅಲ್ಲಿ ಇದೆ. ಓಕೆ, ಫಸ್ಟ್ ಅಲ್ಲಿ ಇಲ್ಲ, ಸೆಕೆಂಡ್ ಅಲ್ಲಿ ಇಲ್ಲ. ಹಾ ಹೌದಾ? ಹಾಗಿದ್ರೆ ಫೋರ್ತ್ ಮತ್ತೆ ಥರ್ಡ್ ಅಲ್ಲಿ ಮಾತ್ರ ಇರುವಂತ ವಿ ಐ ಎನ್, ಫೋರ್ತ್ ಮತ್ತೆ ಥರ್ಡ್ ಅಲ್ಲಿ ಮಾತ್ರ ಇರುವಂತ ಯಾವ್ದಾದ್ರು ಒಂದು ವರ್ಡ್ ಇದೆಯಾ ಚೆಕ್ ಮಾಡ್ರಿ. ಯಾವ್ದಿದೆ ರೀ? ಡ್ರೈವರ್ಸ್ ಇಲ್ಲ, ಸ್ಟಾಪ್ಡ್ ಇಲ್ಲ, ಆಲ್ ಇದೆ, ಆಲ್ ಇದೆ, ಆಲ್ ಇದೆ, ಆಲ್ ಇದೆ. ಇಲ್ಲಿ ಟ್ರೈನ್ಸ್ ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಈ ಥರ್ಡ್ ಮತ್ತೆ ಫೋರ್ತ್ ಸೆಂಟೆನ್ಸ್ ಅಲ್ಲಿ ಸೇಮ್ ಇರ್ತಕ್ಕಂಥ ವರ್ಡ್ ಯಾವ್ದ್ರಿ? ಆಲ್ ಇದೆ. ಆಲ್ ಗೆ ಏನ್ ಬಂದಿದೆ ರೀ? ವಿ ಐ ಎನ್ ಬಂದಿದೆ, ವಿ ಐ ಎನ್ ಬಂದಿದೆ. ಹಾಗಿದ್ರೆ ಆಪ್ಷನ್ ಏನಾಗುತ್ತೆ ಇಲ್ಲಿ? ವಿ ಐ ಎನ್ ಗೆ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ಕೇಳಿದ್ರೆ ಆಪ್ಷನ್ ಎ ರೈಟ್ ಆಗುತ್ತೆ. ಹೌದಾ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡನ್. ಎಸ್. ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ ಸಬ್ ಕ್ವಶನ್? ಎಚ್ ಐ ಎನ್, ಎಂ ಐ ಎನ್, ಕೆ ಐ ಎನ್. ಏನ್ ಕೊಟ್ಟಿದಾರ್ರಿ? ಎಚ್ ಐ ಎನ್, ಎಂ ಐ ಎನ್, ಕೆ ಐ ಎನ್. ನೆನ್ಪಿಟ್ಕೊಳ್ಳಿ, ಎಚ್ ಐ ಎನ್, ಎಂ ಐ ಎನ್, ಕೆ ಐ ಎನ್. ಬರ್ರಿ ಹಿಂದಕ್ಕೆ. ಹಾ, ಹುಡುಕ್ರಿ ಎಲ್ಲೆಲ್ಲಿದೆ ಎಚ್ ಐ ಎನ್, ಎಲ್ಲೆಲ್ಲಿದೆ ಹುಡುಕ್ರಿ. ಎಚ್ ಐ ಎನ್, ಎಂ ಐ ಎನ್, ಕೆ ಐ ಎನ್ ಬೇಕು ನಮಗೆ. ಅದ್ರಲ್ಲಿ ಏನ್ ಮಾಡ್ರಿ, ಎಚ್ ಐ ಎನ್ ಎಲ್ಲೆಲ್ಲಿದೆ ಹುಡುಕ್ರಿ. ಎಚ್ ಐ ಎನ್ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಇದೆ. ಎಚ್ ಐ ಎನ್ ಎಲ್ಲೂ ಇಲ್ಲ, ಬೇರೆ ಕಡೆ ಎಲ್ಲೂ ಇಲ್ಲ. ಹೌದಾ? ಹಾ ಓಕೆ. ಈಗ ಎಚ್ ಐ ಎನ್ ಬಿಟ್ಟಾಕಿ, ಎಲ್ಲಿಲ್ಲ. ಎಂ ಐ ಎನ್ ನೋಡ್ರಿ, ಎಂ ಐ ಎನ್ ನೋಡ್ರಿ. ಎಂ ಐ ಎನ್ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇದೆ. ಎಂ ಐ ಎನ್, ಎಂ ಐ ಎನ್ ಓಕೆ, ಮತ್ತೆಲ್ಲೂ ಇಲ್ಲ, ಅದು ಇಲ್ಲ. ಓಕೆ, ಕೆ ಐ ಎನ್ ನೋಡ್ರಿ, ಕೆ ಐ ಎನ್ ನೋಡ್ರಿ, ಕೆ ಐ ಎನ್ ಇದು ಕೂಡ ಅಷ್ಟೇ, ಒಂದೇ ಇದ್ರಲ್ಲಿ ಇರುವಂತದ್ದು. ಓಕೆ ಪರವಾಗಿಲ್ಲ. ಈಗೇನ್ ಮಾಡೋಣ, ಎಚ್ ಐ ಎನ್ ಇದೆಯಲ್ಲ, ಎಚ್ ಐ ಎನ್ ಎಲ್ಲಿದೆ ರೀ? ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಎಚ್ ಐ ಎನ್ ಇದೆ. ಓಕೆ, ಇದ್ರಲ್ಲಿ ಯಾವ್ದು ಅಂತ ಕಂಡು ಹಿಡಿಬೇಕು. ಈಗ ಡಿ ಐ ಎನ್ ಅಂದ್ರೆ ಏನು ಅಂತ ಕಂಡು ಹಿಡಿದ್ವಿ ರೀ ನಾವು. ಡಿ ಐ ಎನ್ ಅಂದ್ರೆ ಯಾವ್ದು ಕಂಡು ಹಿಡಿದಿದ್ವಿ ರೀ? ಈ ವೇರಿ ಕಂಡು ಹಿಡಿದಿದ್ವಾ ಅಥವಾ ಡ್ರೈವರ್ಸ್ ಕಂಡು ಹಿಡಿದಿದ್ವಾ? ಇದ್ರಲ್ಲಿ ಒಂದ್ರಲ್ಲಿ ಕಂಡು ಹಿಡಿದಿದ್ವಿ ನಾವು, ಡಿ ಐ ಎನ್ ಅಂತ ಕಂಡು ಹಿಡಿದಿದ್ವಿ. ಹೌದಾ? ಹಾ, ವೇರ್ ಅಲ್ಲ. ಎಸ್, ವೇರಿಗೆ ಡಿ ಐ ಎನ್ ಅಂತ ಕಂಡು ಹಿಡಿದಿದ್ವಿ. ಇನ್ನು ಸಿ ಐ ಎನ್ ಅಂತ ಕಂಡು ಹಿಡಿದಿದ್ವಿ. ಇದು ಯಾವ್ದು ಕಂಡು ಹಿಡಿದಿದ್ವಿ? ಡ್ರೈವರ್ಸ್ ಕಂಡು ಹಿಡಿದಿದ್ವಿ, ಸಿ ಐ ಎನ್ ಅಂತ. ಆಲ್ರೆಡಿ ಎರಡನ್ನ ನಾವು ತೆಗೆದು ಹಾಕಿದೀವಿ. ಈಗ ಜಿ ಐ ಎನ್ ನೋಡಿ, ಜಿ ಐ ಎನ್ ಬೇರೆ ಕಡೆ ಎಲ್ಲಾದ್ರೂ ರಿಪೀಟ್ ಆಗಿದೆಯಾ? ಆಗಿದೆ ನೋಡ್ರಿ. ಜಿ ಐ ಎನ್ ಇಲ್ಲೂ ರಿಪೀಟ್ ಆಗಿದೆ. ಜಿ ಐ ಎನ್ ಫಸ್ಟ್ ಸೆಂಟೆನ್ಸ್ ಅಲ್ಲೂ ರಿಪೀಟ್ ಆಗಿದೆ. ಹೌದಾ? ಹಾಗಿದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಯಾವ್ದಾದ್ರು ಕಾಮನ್ ಇದೆಯಾ ಚೆಕ್ ಮಾಡಿ. ಟ್ರೈನ್ಸ್ ಇದೆಯಾ? ಇಲ್ಲ. ಆರ್ ಇದೆಯಾ? ಇಲ್ಲ. ಆಲ್ವೇಸ್, ಎಸ್ ಇದೆ. ಆಲ್ವೇಸ್, ಆಲ್ವೇಸ್ ಇದೆ. ಫಸ್ಟ್ ಮತ್ತೆ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಆಲ್ವೇಸ್ ಇರೋದ್ರಿಂದ ಜಿ ಐ ಎನ್ ಯಾವ್ದಕ್ ಹೋಯ್ತು? ಆಲ್ವೇಸ್ ಹೋಯ್ತು. ಈಗ ಜಿ ಐ ಎನ್ ಬಂದು ಆಲ್ವೇಸ್, ಡಿ ಐ ಎನ್ ಬಂದು ವೇರ್, ಮತ್ತೆ ಸಿ ಐ ಎನ್ ಬಂದು ಏನಾಯ್ತು? ಡ್ರೈವರ್ಸ್ ಅಂತ ಗೊತ್ತಾಯ್ತು. ಉಳಿದಿರುವಂತ ಎಚ್ ಐ ಎನ್ ಗೆ ಯಾವ ವರ್ಡ್ ಬರುತ್ತ್ರಿ? ಪನಿಷ್ಡ್ ಅನ್ನುವಂತ ವರ್ಡ್ ಬರುತ್ತೆ. ಒಂದ್ ಸಿಕ್ಕಾಯ್ತಾ ನಮಗೆ?
HIN ಗೆ ಯಾವ್ದು ಸಿಕ್ಕಾಯ್ತು? ಪನಿಷ್ಡ್ ಅಂತ ಸಿಕ್ಕಾಯ್ತು. ಎಸ್, ಅದೇ ರೀತಿ MIN ಗೆ ಹೋಗ್ರಿ. MIN ಎಲ್ಲಿದೆ? ಫಸ್ಟ್ ಸೆಂಟೆನ್ಸ್ ಅಲ್ಲಿ MIN ಅಂತ ಇದೆ. ಈಗ FIN ನಾವು ಫೈಂಡ್ ಔಟ್ ಮಾಡಿದ್ವಿ ಯಾವ್ದಕ್ಕೆ? ಲೇಟಿಗೆ FIN ಅಂತ ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ. GIN ಗೆ ಫೈಂಡ್ ಔಟ್ ಮಾಡಿದ್ವಿ ಆಲ್ವೇಸ್ ಅಂತ. ಇನ್ ಉಳಿದಿರೋದು ಯಾವ್ದು? BIN. BIN ಎಲ್ಲಾದ್ರೂ ರಿಪೀಟ್ ಆಗಿದೆಯಾ ಚೆಕ್ ಮಾಡಿ. ಫಸ್ಟ್ ಸೆಂಟೆನ್ಸ್ ಅಲ್ಲಿ ರಿಪೀಟ್ ಆಗಿದೆ, ಅದನ್ನ ಬಿಟ್ಟು ಥರ್ಡ್ ಸೆಂಟೆನ್ಸ್ ಅಲ್ಲಿ ರಿಪೀಟ್ ಆಗಿದೆ BIN, ಫೋರ್ತ್ ಅಲ್ಲಿ ಇಲ್ಲ. ಹೌದಾ? ಫಸ್ಟ್ ಮತ್ತೆ ಥರ್ಡ್ ಸೆಂಟೆನ್ಸ್ ಅಲ್ಲಿ ರಿಪೀಟ್ ಆಗಿರುವಂತ ವರ್ಡ್ ಯಾವ್ದಿದೆ ನೋಡಿ? ಟ್ರೈನ್ಸ್ ಇದೆಯಾ? ಥರ್ಡ್ ಸೆಂಟೆನ್ಸ್ ಅಲ್ಲಿ ಇದೆಯಾ ಟ್ರೈನ್ಸ್? ಇದೆ ನೋಡ್ರಿ, ಟ್ರೈನ್ಸ್. ಟ್ರೈನ್ಸ್ ಟ್ರೈನ್ಸ್ ಗೆ ಯಾವ್ದು ಹಾಗಿದ್ರೆ ಕೋಡ್ ಗೊತ್ತಾಯ್ತು ನಮಗೆ? ಯಾವ್ದು ಬರುತ್ತ್ರಿ? BIN ಅಂತ ಗೊತ್ತಾಯ್ತು ಟ್ರೈನ್ಸ್ ಗೆ. ಈಗ FIN ಹೋಯ್ತು ಯಾವ್ದಕ್ಕೆ? ಲೇಟಿಗೆ. BIN ಹೋಯ್ತು ಯಾವ್ದಕ್ಕೆ? ಟ್ರೈನ್ಸ್ ಗೆ. GIN ಹೋಯ್ತು ಯಾವ್ದಕ್ರಿ? GIN ಯಾವ್ದಕ್ ಹೋಗಿತ್ರಿ? ಪನಿಷ್ಡ್, ಸಾರಿ ಆಲ್ವೇಸ್ ಹೋಗಿತ್ತು. ಹೋಗಿತ್ತು. ಹಾಗಾದ್ರೆ ಉಳ್ಕೊಂಡಿರುವಂತ MIN ಗೆ ಇಲ್ಲಿ ಉಳ್ಕೊಂಡಿರುವಂತ ಯಾವ್ದು ಬರುತ್ತ್ರಿ? ಆರ್. ಹೌದಾ? ಆಲ್ವೇಸ್ ಕಂಡು ಹಿಡಿದಿದ್ವಿ, ಲೇಟು ಕಂಡು ಹಿಡಿದಿದ್ವಿ, ಆರ್ ಮಾತ್ರ ಉಳ್ಕೊಂಡಿರೋದು. ಹೌದಾ? HIN ಗೆ ಏನ್ ಸಿಕ್ತ್ರಿ ನಮಗೆ? HIN ಗೆ ಏನ್ ಸಿಕ್ಕಿತ್ತು? ಪನಿಷ್ಡ್ ಅಂತ ಸಿಕ್ಕಿತ್ತು. ಹೌದಾ? ಇನ್ನು MIN ಗೆ ಏನ್ ಸಿಕ್ತು? ARE ಅಂತ ಸಿಕ್ತು. ಉಳಿದಿರುವಂತ KIN ಚೆಕ್ ಮಾಡಿ. KIN ಎಲ್ಲಿದೆ? ಕೊನೆ ಒಂದು ಸೆಂಟೆನ್ಸ್ ಅಲ್ಲಿ ಮಾತ್ರ KIN ಇದೆ. ಹೌದಾ? ಓಕೆ, ಅದ್ರ ಪಕ್ಕಕ್ಕೆ DIN ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ. DIN. ಹೌದಾ? ಎಸ್. ಇನ್ನು FIN ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ. ಇವೆರಡು ಹೋಗಾಯ್ತು. ಈಗ VIN ಚೆಕ್ ಮಾಡಿ. VIN ಗೊತ್ತಿಲ್ಲ ನಮಗೆ. VIN ಎಲ್ಲೆಲ್ಲಿ ಪ್ರೆಸೆಂಟ್ ಇದೆ? ಫೋರ್ತ್ ಸೆಂಟೆನ್ಸ್ ಅಲ್ಲಿ ಇದೆ, ಪ್ಲಸ್ ಎಲ್ಲಿದೆ ರೀ? ಥರ್ಡ್ ಸೆಂಟೆನ್ಸ್ ಅಲ್ಲಿ ಇದೆ VIN. ಹೌದಾ? VIN ಅದು ಇನ್ನು ಮಾಡಿದೀವಲ್ರಿ. VIN ಅಂದ್ರೆ ಆಲ್ ಅಂತ ಮಾಡ್ಬಿಟ್ಟಿದೀವಲ್ಲ. ಸೆಕೆಂಡ್ ಸಬ್ ಕ್ವಶನ್ ಅದೇ ಇತ್ತಲ್ಲ. VIN ಗೊತ್ತಿದೆ, FIN ಗೊತ್ತಿದೆ, DIN ಗೊತ್ತಿದೆ. ಹಾಗಿದ್ರೆ KIN ಯಾವ್ದಕ್ ಹೋಗುತ್ತೆ? ಆಲ್ ಕಂಡು ಹಿಡಿದಿದೀವಿ, ವೇರ್ ಕಂಡು ಹಿಡಿದಿದೀವಿ, ಲೇಟ್ ಕಂಡು ಹಿಡಿದಿದೀವಿ. ಉಳಿದಿರುವಂತದ್ದು ಪ್ಯಾಸೆಂಜರ್ಸ್. ಈ ಪ್ಯಾಸೆಂಜರ್ಸ್ ಗೆ ಯಾವ್ದು ಬಂತು ನಮಗೆ? ಹಾಗಿದ್ರೆ KIN ಬಂತು. ಹಾಗಿದ್ರೆ HIN, MIN, KIN ಏನೇನ್ ಬಂತ್ರಿ? ಪನಿಷ್ಡ್, ಹೌದಾ? ಆರ್, ಇನ್ನೊಂದು ಯಾವ್ದು? ಪ್ಯಾಸೆಂಜರ್ಸ್. ಪನಿಷ್ಡ್, ಆರ್, ಮತ್ತೆ ಪ್ಯಾಸೆಂಜರ್ಸ್. ಹೌದಾ? ಈ ಮೂರು ವರ್ಡ್ಸ್ ಗಳು ಎಲ್ಲಿದಾವೆ, ಯಾವ ಆಪ್ಷನ್ ಅಲ್ಲಿ ಇದಾವೆ ಹುಡುಕ್ಬೇಕು ನೀವು. ಹೌದಾ? ಯಾವ ಆಪ್ಷನ್ ಅಲ್ಲಿ ಇದಾವೆ ಹುಡುಕ್ಬೇಕು. ಹುಡುಕಣ ಬರ್ರಿ. ಎಲ್ಲಿದಾವ್ ನೋಡ್ರಿ. ಯಾವ ಆಪ್ಷನ್ ಅಲ್ಲಿ ಇದಾವೆ? ಆಲ್ವೇಸ್, ಲೇಟ್, ಟ್ರೈನ್ಸ್ ತಪ್ಪು. ಪ್ಯಾಸೆಂಜರ್ಸ್ ಇದೆ, ಆರು ಇದೆ, ಪನಿಷ್ಡ್ ಇದೆ. ಸೊ ಆಪ್ಷನ್ ಬಿ ಇಲ್ಲಿ ಏನಾಯ್ತ್ರಿ ನಮಗೆ ಕರೆಕ್ಟ್ ಆನ್ಸರ್ ಆಯ್ತು. ಅರ್ಥ ಆಯ್ತಾ? ಆಪ್ಷನ್ ಬಿ ನಮ್ಗೆ ಏನಾಯ್ತ್ರಿ ಕರೆಕ್ಟ್ ಆನ್ಸರ್ ಆಯ್ತು. ಕ್ಲಿಯರ್? ಎಲ್ರಿಗೂ ಕ್ಲಾರಿಟಿ ಸಿಕ್ತಾ ಹೆಂಗೆ ಫೈಂಡ್ ಔಟ್ ಮಾಡ್ಬೇಕು ಅಂತ? ನಾನ್ ಯಾಕೆ ಎರಡೆರಡ್ ಸರಿ ರಿಪೀಟ್ ಮಾಡಿ ಮುಂದೆ ಕ್ವಶನ್ ಹೋದೆ ಅಂತ ಗೊತ್ತಾಯ್ತಾ? ಅದೇ ಕ್ವಶನ್ ಅಲ್ಲಿ ಉಳ್ಕೊಂಡ್ರೆ ಅದೇ DIN, ಅದೇ BIN, ಅದೇ CIN ಎಷ್ಟ್ ಸರಿ ನೋಡ್ತಿರೋ ಅಷ್ಟ್ ಸರಿ ಕನ್ಫ್ಯೂಸ್ ಆಗ್ತಾ ಹೋಗುತ್ತ್ರಿ ನಿಮಗೆ. ಆವಾಗ ಏನ್ ಮಾಡ್ಬೇಕು ನೀವು ಅಂತ ಕೇಳಿದ್ರೆ, ನೆಕ್ಸ್ಟ್ ಕ್ವಶನ್ ತಗೋಬೇಕ್ರಿ. ನೆಕ್ಸ್ಟ್ ಕ್ವಶನ್ ತಗೊಂಡು ಅದೇ ರೀತಿ ಸಾಲ್ವ್ ಮಾಡ್ತಾ ಹೋಗ್ಬೇಕ್ರಿ. ಆವಾಗ ಬೇರೆ ಕೋಡ್ಗಳು ಬಂದಿರ್ತಾವಲ್ಲ, ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ನಿಮಗೆ. ಅರ್ಥ ಆಯ್ತಾ? ಎಸ್ ಎವ್ರಿ ಒನ್, ವೆರಿ ಗುಡ್. ಸೊ ಸ್ಟಿಲ್ ಏನು ಕ್ವಶನ್ಸ್ ಉಳಿದಿದಾವೆ, ಆ ಕ್ವಶನ್ಸ್ ಗಳನ್ನ ನಾನು ನಿಮಗೆ ಅಸೈನ್ಮೆಂಟ್ ಗಳಲ್ಲಿ ಹಾಕ್ತೀನಿ. ಈ ಚಾಪ್ಟರ್ ಮೇಲೆ ಏನ್ ಅಸೈನ್ಮೆಂಟ್ ಹಾಕ್ಬೇಕಲ್ಲ, ಆ ಅಸೈನ್ಮೆಂಟ್ ಅಲ್ಲಿ ನಾನು ಕ್ವಶನ್ ಅನ್ನ ಹಾಕ್ತೀನಿ. ಅಂಡ್ ಏನು ಅಂತ ಕೇಳಿದ್ರೆ, ಇವತ್ತು 31 ಡೇಟಿಗೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಚಾಪ್ಟರ್ ನಮಗೆ ಇಲ್ಲಿ ನಾವು ಕ್ಲೋಸ್ ಮಾಡಿದ್ವಿ. ಇದುವರೆಗೂ ಈ ಚಾಪ್ಟರ್ ಮೇಲೆ 5 ಕ್ಲಾಸಸ್ ನಡೆದಿದೆ. ಸೊ ಈ ಚಾಪ್ಟರ್ ಇಲ್ಲಿ ಕ್ಲೋಸ್ ಆಯ್ತು. ಇನ್ನು ನೆಕ್ಸ್ಟ್ ಯಾವ ಕ್ಲಾಸ್ ತಗೊಂತೀನೋ ಆವಾಗ ಹೊಸ ಚಾಪ್ಟರ್ ಬರುತ್ತೆ. ಥರ್ಡ್ ಚಾಪ್ಟರ್ ಬಗ್ಗೆ ತಗೊಂತೀನಿ ಕ್ಲಾಸ್. ಓಕೆನಾ? ಯಾವ ತರ ಆಗ್ತೀರಾ ಮ್ಯಾಮ್ ಅಸೈನ್ಮೆಂಟ್ ನ? ಅಸೈನ್ಮೆಂಟ್ ನ ಏನ್ ಮಾಡ್ತೀನಿ ನಾನು, ಕ್ವಶನ್ಸ್ ಮಾತ್ರ ಕೊಡುವಂತದ್ದು. ಕ್ವಶನ್ಸ್ ವಿತ್ ಆಪ್ಷನ್ಸ್ ಕೊಡ್ತೀನಿ, ಅದನ್ನ ಅಪ್ಲೋಡ್ ಮಾಡ್ತೀನಿ. ಎಲ್ರೂ ಸಾಲ್ವ್ ಮಾಡ್ಕೊಳ್ರಿ. ಆಫ್ಟರ್ 1 ಡೇ ಆರ್ 2 ಡೇಸ್, ಆಫ್ಟರ್ 2 ಡೇಸ್ ನಾನು ಏನ್ ಮಾಡ್ತೀನಿ, ಅದಕ್ಕೆ ಕೀ ಆನ್ಸರ್ ಅನ್ನ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಕೀ ಆನ್ಸರ್ ಅನ್ನ ರಿಲೀಸ್ ಮಾಡ್ತೀನಿ, ಅಥವಾ ಆ ಕ್ವಶನ್ಸ್ ಗಳ ಜೊತೆಗೇನೆ ಕೀ ಆನ್ಸರ್ ಕೂಡ ಕೊಟ್ಬಿಡ್ತೀನಿ. ನೀವೇನ್ ಮಾಡ್ಕೋಬೇಕ್ರಿ, ಚೆಕ್ ಮಾಡ್ಕೋಬೇಕ. ಆಯ್ತಾ? ಎಸ್, ಸಿಲೆಬಸ್ ನಾನು ಹಾಕ್ತಾ ಇದ್ದೀನಿ ರಜನಿ ಅವರೇ. ಸಿಲೆಬಸ್ ನಾನು ಹಾಕ್ತಾ ಇದ್ದೀನಿ, ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಲ್ಲಿ. ಆಯ್ತಾ? ಸ್ವಲ್ಪ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ. ಈಗ ನಾನು ಏನ್ ಹೇಳ್ಬೇಕು ಅಂತ ಕೇಳಿದ್ರೆ, ಏನ್ ನಿಮ್ದು ಮೆಂಟಲ್ ಎಬಿಲಿಟಿ ಕ್ಲಾಸ್ ಮುಗಿತಲ್ಲ, ಈ ಮೆಂಟಲ್ ಎಬಿಲಿಟಿ ಕ್ಲಾಸ್ ಮುಗಿದ ನಂತರ ನಿಮ್ಮ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಕ್ಲಾಸ್ ಯಾವಾಗಿರುತ್ತೆ ಅಂತ ಕೇಳಿದ್ರೆ, ನೆಕ್ಸ್ಟ್ ಸಂಡೇ ಆರ್ ಮಂಡೇ. ನಾಳೆಯಿಂದ ನಿಮಗೆ ಒಂದು 4-5 ದಿನಗಳವರೆಗೂ ಮೆಂಟಲ್ ಎಬಿಲಿಟಿ ಕ್ಲಾಸ್ ಇಲ್ಲ. ಆಯ್ತಾ? ನಾಳೆಯಿಂದ ನಿಮಗೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಒಂದು 4 to 5 ಡೇಸ್ ಇರೋದಿಲ್ಲ.
ಅರ್ಥ ಆಯ್ತಾ? ಯಾಕೆ ಅಂತ ಕೇಳಿದ್ರೆ ಸಿಟಿಇಟಿ ಎಕ್ಸಾಮಿನೇಷನ್ ಇರೋದ್ರಿಂದ, ಸಿಟಿಇಟಿ ಎಕ್ಸಾಮ್ ಇರೋದ್ರಿಂದ ಅವುಗಳ ಕ್ವಶನ್ ಪೇಪರ್ ಅನಾಲಿಸಿಸ್ ಅನ್ನ ನಾನ್ ಮಾಡ್ಬೇಕು. ಹಾಗಾಗಿ ಟೈಮ್ ಕಡಿಮೆ ಇರೋದ್ರಿಂದ, ಲಿಮಿಟೆಡ್ ಟೈಮ್ ಇರೋದ್ರಿಂದ ಸ್ವಲ್ಪ ಈ ಅನಾಲಿಸಿಸ್ ನ ಮುಗಿಸ್ಬಿಟ್ಟು ನೆಕ್ಸ್ಟ್ ಮಂಡೇ ಅಥವಾ ಸಂಡೇ ಏನ್ ತಗೊಂತಾ ಇದ್ದೀನಲ್ಲ, ಆವಾಗ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ 2 to 3 hours ಪರ್ ಡೇ, 2 to 3 hours ನಾನು ನಿಮಗೆ ತಗೊಳ್ತಾ ಹೋಗ್ತೀನಿ. ಓಕೆನಾ? ಡಿಸೈಡ್ ಮಾಡಿದ್ವಲ್ಲ 3 to 5 ಆ ರೀತಿ ತಗೊಳ್ತಾ ಹೋಗ್ತೀನಿ. ಕ್ಲಿಯರಾ? ಹಾ. ಈಗ ಇಂಗ್ಲಿಷ್ ಕ್ಲಾಸ್ ಬಗ್ಗೆ ಯಾರೆಲ್ಲ ಕೇಳ್ತಾ ಇದ್ರಿ, ಇಂಗ್ಲಿಷ್ ಲ್ಯಾಂಗ್ವೇಜ್ 2 ಅನ್ನ ನಾನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 4 ಕ್ಲಾಸಸ್ ಆಗೋಗಿದೆ. ನಿನ್ನೆ 2 ಕ್ಲಾಸ್, ಇವತ್ತು ಬೆಳಗ್ಗೆ 2 ಕ್ಲಾಸ್ ಆಗೋಗಿದೆ. ಇವತ್ ಇನ್ನೊಂದು ಕ್ಲಾಸ್ ತಗೊಳ್ಬೇಕ್ರಿ. 5 ರಿಂದ 6 ತಗೊಳಕ್ ಆಗಲ್ರಿ. ಇವತ್ 5 ರಿಂದ 6 ತಗೊಳಕ್ ಆಗಲ್ಲ. ಕಂಟಿನ್ಯೂ ಮಾತಾಡೋದ್ರಿಂದ ನನಗ್ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ 6 ರಿಂದ 7 ಇಟ್ಕೊಂತೀನ್ರಿ. ಇವತ್ 6 ರಿಂದ 7 ಶೆಡ್ಯೂಲ್ ಮಾಡ್ತಾ ಇದ್ದೀನಿ. ಸಾಯಂಕಾಲ, ಇದೇ ಸಾಯಂಕಾಲ. ಈಗ 5 ಗಂಟೆ ಆಯ್ತಾ? 1 ಗಂಟೆ ಬಿಟ್ಟು 6 ಗಂಟೆಯಿಂದ 7 ಗಂಟೆ ನಾನು ಇಂಗ್ಲಿಷ್ ಕ್ಲಾಸ್ ಅನ್ನ ಶೆಡ್ಯೂಲ್ ಹಾಕ್ತಾ ಇದ್ದೀನಿ. ಯಾರಿಗೆಲ್ಲ ಮೇನ್ ಕ್ಲಾಸಸ್ ಇದಾವೆ, ಮೇನ್ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಿ. ಈ ನನ್ನ ಕ್ಲಾಸಸ್ ಅನ್ನ ನೀವು ರೆಕಾರ್ಡೆಡ್ ನೋಡ್ಕೋಬೇಕು. ಅರ್ಥ ಆಯ್ತಾ? ಹಾ. ತುಂಬಾ ನಾಲೆಜ್ ಇದೆಯಾ ಗೀತಾ? ಎಸ್. ನಾನು UPSC ಆಸ್ಪಿರೆಂಟ್, ಹಾಗಾಗಿ ಎಲ್ಲಾ ಸಬ್ಜೆಕ್ಟ್ ಗಳ ಬಗ್ಗೆ ನಾಲೆಜ್ ಇರುತ್ತೆ ನನಗೆ. ಅರ್ಥ ಆಯ್ತಾ? ಹಾ, ಓಕೆ. ಸೊ ಟೈಮ್ ಆಯ್ತು. ಯಾರಿಗೆಲ್ಲ ಪಾಲಿಟಿ ಕ್ಲಾಸ್ ಇದೆ, ಪಾಲಿಟಿ ಕ್ಲಾಸ್ ಅಟೆಂಡ್ ಆಗಿ. ಈಗ ನಾನು ಇಂಗ್ಲಿಷ್ ತಗೊಳ್ತಾ ಇಲ್ಲ. ಇಂಗ್ಲಿಷ್ ಯಾರ್ಯಾರಿಗೆ ಬೇಕು, ನಾನು ಇಂಗ್ಲಿಷ್ ಇವಾಗ ತಗೊಳಲ್ಲ. 6 ಗಂಟೆಯಿಂದ 7 ಗಂಟೆವರೆಗೂ ಇಂಗ್ಲಿಷ್ ತಗೊಂತೀನಿ. ಶೆಡ್ಯೂಲ್ ಈಗ ಹಾಕ್ತೀನಿ. ಆಯ್ತಾ? ಅಲ್ಲಿ ಏನ್ ಮಾಡಿ ಶಾಂತ, ಏನಪ್ಪಾ ಏನ್ ಶಾಂತ ಏನೋ ಕೇಳಿದ್ರಂತೆ ನನ್ಗೆ. ಮೇಲ್ಗಡೆ ಹಿಂಗ್ ಹಿಂಗ್ ಹೋಗ್ಬಿಡ್ತದು, ಬರ್ಲೇ ಇಲ್ಲ. ಓಕೆ, ನೋಟಿಫಿಕೇಶನ್ ಬರ್ಲಿಲ್ಲವಾ ಅಶ್ವಿನಿ? ಓಕೆ, ಪರವಾಗಿಲ್ಲ. ಇಂಗ್ಲಿಷ್, ಅಯ್ಯೋ, ಎಲ್ರು ಮೆಸೇಜ್ ಹಾಕ್ತಿರಲ್ಲ, ನನಗೆ ಅದು ಹಿಂಗ್ ಸ್ಪೀಡ್ ಆಗಿ ಹೋಗ್ಬಿಡ್ತಾ ಇದೆ. ನನಗ್ ಕಾಣಿಸ್ತಾನೆ ಇಲ್ಲ, ಅದೇ ಪ್ರಾಬ್ಲಮ್. ಕಾಣಿಸ್ತಾ ಇಲ್ಲ ನನಗೆ. ಏನ್ ಕ್ವಶನ್ ಲಕ್ಷ್ಮಿ ಅವ್ರು ಕೇಳಿದ್ರು, ಶಾಂತ ಅವ್ರು ಕೇಳಿದ್ರು, ಏನ್ ಕ್ವಶನ್ ಅಂತಾನೆ ಅರ್ಥ ಆಗ್ತಿಲ್ಲ ಇಲ್ಲಿ. ಎಲ್ರು ಒಂಚೂರು ಶಾಂತ ಆಗ್ರಿ. ಎಲ್ರು ಫಿಂಗರ್ ಆನ್ ಯುವರ್ ಲಿಪ್ಸ್ ಪ್ಲೀಸ್. ಎವ್ರಿ ಒನ್ ಮೆಸೇಜ್ ಬರ್ಕೂಡ್ದು ನನಗೆ ಯಾರ್ದು. ಪ್ಲೀಸ್, ಯಾರ್ದು ಮೆಸೇಜ್ ಬರ್ಕೂಡ್ದು. 1-2 ನಿಮಿಷ ಕೋಆಪರೇಟ್ ಮಾಡಿ. ಒಂದ್ 2 ನಿಮಿಷ ಕೋಆಪರೇಟ್ ಮಾಡಿ. ಯಾರು ಮೆಸೇಜ್ ಹಾಕ್ಬೇಡಿ. ಫಿಂಗರ್ ಆನ್ ಯುವರ್ ಲಿಪ್ಸ್ ಪ್ಲೀಸ್. ಅಲ್ಲಿಂದ ಬೆರಳು ತೆಗೆದ್ ಬಿಡ್ರಿ. ಹಾ, ಓನ್ಲಿ ಶಾಂತ ಅಂಡ್ ಲಕ್ಷ್ಮಿ ಮಾತ್ರ ಹಾಕಿ. ಶಿವು ಅವ್ರೆ, ಸ್ವಲ್ಪ ಟೆಕ್ನಿಕ್ ಏನು ಸಪೋರ್ಟ್ ಸಿಸ್ಟಮ್ ಇರುತ್ತಲ್ಲ ನಿಮ್ದು. ಈ ಅಡ್ಮಿಷನ್ ಎಲ್ಲ ಮಾಡ್ಸ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಕಾಲ್ ಗಿಲ್ ಮಾಡಿರ್ತೀರಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸ್ವಲ್ಪ ನಿಮಗದು ಎಲ್ಲಿದೆ ಕ್ಲಾಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ವಲ್ಪ ಟೆಕ್ನಿಕಲ್ ಟೀಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಆಯ್ತಾ? ಅದು ಸ್ವಲ್ಪ ನಿನ್ನೆ ನನಗೂ ಕೂಡ ಕ್ಲಾಸ್ ಲಾಂಚ್ ಆಗಿರ್ಲಿಲ್ಲ. ಅದನ್ನ ಬಿಟ್ಟು ಬೇರೆ ಕ್ಲಾಸ್ ಶೆಡ್ಯೂಲ್ ಮಾಡಿ ಬೇರೆ ಕ್ಲಾಸ್ ಅನ್ನ ನಾನು ಲಾಂಚ್ ಮಾಡಿದ್ದೆ ಶಿವು ಅವ್ರೆ. ಆಯ್ತಾ? ಎಸ್. ಇರ್ರೋ, ಎಲ್ರು ಹಾಕ್ಬೇಡಿ ಅಂತ ಹೇಳ್ತಾ ಇದೀನಿ. ಇಂಗ್ಲಿಷ್ ಕ್ಲಾಸ್ ನಮ್ಗೆ ನೋಟಿಫಿಕೇಶನ್ ಬರ್ತಿಲ್ಲ. ನಿಮ್ ಕ್ಲಾಸ್ PSTR ಅಲ್ಲ ರೀ, ಎಲ್ರಿಗೂ ಅಲ್ಲ. ಇಂಗ್ಲಿಷ್ ಕ್ಲಾಸ್ ಬಂದು ಸೆಂಟ್ರಲ್ TET ಎಕ್ಸಾಮಿನೇಷನ್ ಯಾರು ಬರಿತಾ ಇದಾರೆ ಅವ್ರಿಗೆ ಮಾತ್ರ ರೀ. ಇಂಗ್ಲಿಷ್ ಕ್ಲಾಸ್ ಯಾರಿಗೆ ಅಂತ ಕೇಳಿದ್ರೆ, CTET ಎಕ್ಸಾಮ್ ಇದೆ February 8 ಹೌದಲ್ಲ. ಆ CTET ದವ್ರಿಗೆ ಮಾತ್ರ ರೀ. PSTR ದವರಿಗೆ, HSTR ಅಂದ್ರೆ ಈ ಸ್ಟೇಟ್ ದವ್ರಿಗೆ ಅಲ್ಲ ರೀ ಇದು. CTET ಯಾರು ಮಾಡ್ತಾ ಇದಾರೆ ಅವ್ರಿಗೆ ಮಾತ್ರ ರೀ ಇದು ಕೆಲ್ಸ. ಎಲ್ರಿಗೂ ಅಲ್ಲ ಇದು ಕ್ಲಾಸ್. ಅರ್ಥ ಆಯ್ತಾ? ಹಾ. ಕ್ಲಿಯರ್ ಆಯ್ತಾ? ಡೌಟ್ಸ್ ಕ್ಲಿಯರ್ ಆಯ್ತಾ ನಿಮ್ದು? ಓಕೆ. ಇವತ್ತು ಪಾಲಿಟಿ ಕ್ಲಾಸ್ ಇಲ್ವಾ ಸಾಗರ್ ಅವ್ರೆ? ಓಕೆ, ನೋಡಿ, ಇವತ್ತು ಪಾಲಿಟಿ ಕ್ಲಾಸ್ ಇಲ್ಲ ಅಂದ್ರೂ ಪರವಾಗಿಲ್ಲ. ನಾಳೆ ಕೂಡ ನಿಮಗ್ ಪಾಲಿಟಿ ಕ್ಲಾಸ್ ಇರೋದಿಲ್ಲ. ಮಂಡೇ ಕೂಡ ನಿಮಗ್ ಪಾಲಿಟಿ ಕ್ಲಾಸ್ ಇರೋದಿಲ್ಲ. ಮೇಡಮ್ ಸ್ವಲ್ಪ ಬಿಸಿ ಇದಾರೆ. ಹಾಗಾಗಿ ಪಾಲಿಟಿ ಕ್ಲಾಸ್ ನಿಮಗೆ ನಾಳೆ ಕೂಡ ಇರೋದಿಲ್ಲ. ನಾಳೆನು ನಾನು CTET ನಾಳೆ ಮೆಂಟಲ್ ಎಬಿಲಿಟಿ ಇರಲ್ಲ. ನಾಳೆ ಕೂಡ CTET ದವರಿಗೆ ಇಂಗ್ಲಿಷ್ ಅನಾಲಿಸಿಸ್ ಮತ್ತೆ CDP ಅನಾಲಿಸಿಸ್ ಕ್ಲಾಸ್ ಇರುತ್ರಿ. CDP ಸಬ್ಜೆಕ್ಟ್ ಇಂಗ್ಲಿಷ್ ಅನಾಲಿಸಿಸ್ 2 ಕ್ಲಾಸ್ ಅನ್ನ ನಾನು ನಾಳೆ ಕ್ಲಾಸಿಗೆ ಹಾಕ್ತೀನಿ. ಆಯ್ತಾ? ಈಗ 6 ರಿಂದ 7 ಒಂದ್ ಸ್ವಲ್ಪ ನಾನ್ ರೆಸ್ಟ್ ಮಾಡ್ತೀನಿ. ಸ್ವಲ್ಪ ಇದಕ್ಕೆ ಗಂಟ್ಲಿಗೆ ರೆಸ್ಟ್ ಬೇಕು. ಅದಕ್ಕೋಸ್ಕರ 5 ರಿಂದ 6 ಇವಾಗ ಕಂಟಿನ್ಯೂ ತಗೊಳಲ್ರಿ. 6 ರಿಂದ 7 ತಗಂತೀನ್ರಿ. ಓಕೆನಾ? ಸ್ಟಾರ್ಟ್ ಆಗಿದ್ಯಾ? ಸ್ಟಾರ್ಟ್ ಆಗಿದ್ರೆ ಹೋಗ್ರೋ, ಅಲ್ಲಿ ಓಡ್ರೋ, ಬಿಡ್ರೋ, ನನ್ನ ಬಿಡ್ರೋ. ಹೋಗ್ರಿ, ಅಲ್ಲಿ ಓಡ್ರಿ ಬೇಗ. ಆಯ್ತಾ? ಹಾ, ಓಕೆ. ಸರಿ, ಹಾಗಿದ್ರೆ ನೀವು ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಿ, ಬೇಡ ಅಂದ್ರೆ ಬಿಟ್ಟಾಕಿ. CTET ಯಾರು ಎಕ್ಸಾಮಿನೇಷನ್ ಬರಿತಾ ಇದಾರೆ, ಪ್ಲೀಸ್ ಡೂ ಜಾಯಿನ್. ನಿಮಗ್ ಬಹಳ ಹೆಲ್ಪ್ ಆಗುತ್ತೆ ಎಕ್ಸಾಮಿನೇಷನ್ಗೆ. ಓಕೆನಾ? ಓಕೆ, ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್. ಇನ್ನು ಮೆಂಟಲ್ ಎಬಿಲಿಟಿ ಕ್ಲಾಸ್ ಯಾವಾಗ ಬರುತ್ತ್ರಿ? ನೆಕ್ಸ್ಟ್ ಸಂಡೇ ಅಥವಾ ನೆಕ್ಸ್ಟ್ ಮಂಡೇ ಬರುತ್ತೆ. ಓಕೆನಾ? ನೆಕ್ಸ್ಟ್ ಸಂಡೇ ಅಥವಾ ನೆಕ್ಸ್ಟ್ ಮಂಡೇ ಬರುತ್ತೆ.
ಹಾ ಹಾ ಈ ಕ್ವಶನ್ಸ್ ಗೆ ನಾನು ಏನ್ ಮಾಡ್ತೀನಿ, ಅಸೈನ್ಮೆಂಟ್ ಕೊಡ್ತೀನಿ. ನಾಳೆ ಸಾಯಂಕಾಲ ಇಲ್ಲ ನಾಡಿದ್ದು ಮಂಡೇ, ಸಂಡೇ ಅಥವಾ ಮಂಡೇ ನಾನು ಹಾಕ್ತೀನಿ. ಇಡೀ ಒಂದ್ 4-5 ದಿನ ಟೈಮ್ ಇದೆ. ಕಂಪ್ಲೀಟ್ ಆಗಿ ಅಸೈನ್ಮೆಂಟ್ ಅನ್ನ ಏನ್ ಮಾಡ್ಕೊಳ್ರಿ, ಎಲ್ಲ ಮಾಡ್ಕೊಂಡು ಕೀ ಆನ್ಸರ್ ಗೆ ಚೆಕ್ ಮಾಡ್ಕೊಂಡು ಇಟ್ಕೊಳ್ರಿ. ಓಕೆ. ಹಾ ಮತ್ತೆ ಇಂಗ್ಲಿಷ್ ಕ್ಲಾಸ್ ಯಾರ್ಯಾರು ಅಟೆಂಡ್ ಆಗೋರು ಇದ್ದೀರಿ, 6 ಗಂಟೆಗೆ ನಾನು ಶೆಡ್ಯೂಲ್ ಹಾಕಿರ್ತೀನಿ, 6 ಗಂಟೆಗೆ ಜಾಯ್ನ್ ಆಗಿ. ಎವ್ರಿ ಒನ್ ಟಾಟಾ, ಬೈ ಬೈ, ಟೇಕ್ ಕೇರ್. ಚೆನ್ನಾಗಿ ಸ್ಟಡಿ ಮಾಡಿ, ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.